ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಜ್ಞಾನಗಂಗೋತ್ರಿ ಸಂಸ್ಥೆಯ ವತಿಯಿಂದ ಪ್ರಾರಂಭ ಮಾಡಿರ್ತಕ್ಕಂತ ಹೊಸ ಸರಣಿ ಕಳೆದ 6 ತಿಂಗಳುಗಳು ಅಂದ್ರೆ ಜನವರಿ 2023ರಿಂದ ಜೂನ್ 2023ರ ನಡುವೆ ಆಗಿರ್ತಕ್ಕಂತ ಎಲ್ಲ ಪ್ರಚಲಿತ ಘಟನೆಗಳನ್ನ ನಾವು ಸೆಕ್ಷನ್ ವೈಸ್ ಕಂಪೈಲ್ ಮಾಡಿ ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಸರಣಿಯ ಮೊದಲ ಭಾಗದಲ್ಲಿ ನಾವು ಫಸ್ಟ್ ಇನ್ ವರ್ಲ್ಡ್ ಅಥವಾ ಪ್ರಪಂಚದಲ್ಲಿಯೇ ಪ್ರಥಮಗಳನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಈ ನಮ್ಮ ಹೊಸ ಪ್ರಯತ್ನಕ್ಕೆ ಅನೇಕ ವಿದ್ಯಾರ್ಥಿಗಳು ಪ್ರಶಂಸೆಗಳನ್ನ ಕನ್ವೆ ಮಾಡಿರ್ತೀರಾ. ಸೊ ನಿಮ್ಗೆ ಯಾರಿಗೂ ರಿಪ್ಲೈ ಮಾಡ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ. ಸೊ ಅದರಿಂದ ಈ ಒಂದು ವಿಡಿಯೋದ ಮುಖಾಂತರ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಸೊ ಇವತ್ತಿನ ಮುಂದುವರೆದ ಭಾಗದಲ್ಲಿ 2ನೇ ಲೆಸನ್ ಅಲ್ಲಿ ನಾವು ಕವರ್ ಮಾಡ್ತಾ ಇರ್ತಕ್ಕಂತ ಕಾನ್ಸೆಪ್ಟ್ಸ್ ಯಾವ್ದ್ಯಾವ್ದು ಅಂದ್ರೆ ಫಸ್ಟ್ ಇನ್ ಏಷ್ಯಾ ಅಥವಾ ಏಷ್ಯಾದಲ್ಲಿನ ಪ್ರಥಮಗಳು, ಭಾರತದಲ್ಲಿನ ಪ್ರಥಮಗಳು ಮತ್ತೆ ಕರ್ನಾಟಕದಲ್ಲಿನ ಪ್ರಥಮಗಳ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಒಟ್ಟು 66 ಅಪ್ಡೇಟ್ ಗಳನ್ನ ನಾನು ಒಂದೇ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೇನೆ. ಪ್ರತಿಯೊಂದು ಅಪ್ಡೇಟ್ ಕೂಡ ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ನಿಮ್ಗೆ ಗೊತ್ತು, ನಿಮ್ಮ ಪರೀಕ್ಷೆಯಲ್ಲಿ ಒಂದೊಂದು ಅಂಕ ಕೂಡ ಕ್ರೂಷಿಯಲ್ ಆಗಿರುತ್ತೆ. ಸೊ ಅದರಿಂದ ಯಾವುದೊಂದು ಅಪ್ಡೇಟ್ ಅನ್ನ ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಸೊ ಇಷ್ಟು ವಿಷಯಗಳನ್ನ ನೀವೇ ಒಂದು ಕಡೆ ಕ್ರೋಢೀಕರಿಸಬೇಕಾಗಿದ್ರೆ ಸಾಕಷ್ಟು ಸಮಯ ಮತ್ತು ಎಫರ್ಟ್ಸ್ ಅನ್ನ ನೀವು ಕೊಡ್ಬೇಕಾಗಿರುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ ಪ್ರಥಮಗಳು ಅಂತಕ್ಕಂತ ಒಂದು ಕಾನ್ಸೆಪ್ಟ್ ನೆವರ್ ಎಕ್ಸ್ಪೈರಿಂಗ್ ಆಗಿರುತ್ತೆ, ಇರ್ರೆಸ್ಪೆಕ್ಟಿವ್ ಆಫ್ ದಿ ಎಕ್ಸಾಮಿನೇಷನ್ ದಟ್ ಯು ಆರ್ ಪ್ರಿಪೇರಿಂಗ್. ಸೊ ಯಾವುದೇ ಪರೀಕ್ಷೆಗೆ ನೀವು ಪ್ರಿಪರೇಷನ್ ಮಾಡ್ತಾ ಇದ್ರು ಕೂಡ ಸೊ ಈ ಒಂದು ಕಾನ್ಸೆಪ್ಟ್ ಕಾಮನ್ ಆಗಿರ್ತಕ್ಕಂತ ಒಂದು ವಿಷಯವಾಗಿರುತ್ತೆ. ಸೊ ಪ್ರತಿಯೊಂದು ಸ್ಲೈಡ್ ಅನ್ನ ನಾನು ಮೂವ್ ಮಾಡಿದಾಗ ವಿಡಿಯೋನ ನೀವಲ್ಲಿ ಪಾಸ್ ಮಾಡಬಹುದಾಗಿರುತ್ತೆ. ಪಾಸ್ ಮಾಡಿ ಆ ಒಂದು ವಿಷಯ ನಿಮ್ಗೆ ಗೊತ್ತಿತ್ತಾ ಇಲ್ವಾ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಸೊ ಈ ಒಂದು ಚರ್ಚೆಯನ್ನ ನೀವು ಪರೀಕ್ಷಾ ರೂಪದಲ್ಲೂ ಕೂಡ ನೋಡ್ಬೋದಾಗಿರುತ್ತೆ. ಸೊ ನಾನ್ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂತ PDF ಬಗ್ಗೆ ಕೂಡ ಬಹಳ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಸೊ ಅದನ್ನು ಕೂಡ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕ್ಯುಲೇಟ್ ಮಾಡ್ತಕ್ಕಂತ ಒಂದು ಪ್ರಯತ್ನಗಳನ್ನು ಕೂಡ ನಾವು ಮಾಡ್ತೇವೆ. ಸೊ ಇಷ್ಟು ಇನ್ಫಾರ್ಮೇಶನ್ ಅನ್ನ ಹೇಳುವ ಮುಖಾಂತರ ಸೊ ಇವತ್ತಿನ ಸಂಚಿಕೆಯನ್ನ ನಾವು ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಮೊದಲನೇ ಅಪ್ಡೇಟ್ ನಾನು ಅಪ್ಡೇಟ್ ನಂಬರ್ 19 ಅಂತ ಮೆನ್ಷನ್ ಮಾಡಿದ್ದೇನೆ. ಕಾರಣ ಏನು ಅಂದ್ರೆ ಕಳೆದ ಸಂಚಿಕೆಯಲ್ಲಿ ನಾವು ಒಟ್ಟು 18 ಅಪ್ಡೇಟ್ ಗಳನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತಿನ ಮೊದಲನೇ ಅಪ್ಡೇಟ್, ಏಷ್ಯಾದ ಮೊಟ್ಟ ಮೊದಲ ಜಲಜನಕ ಚಾಲಿತ ರೈಲು, ಏಷ್ಯಾಸ್ ಫಸ್ಟ್ ಹೈಡ್ರೋಜನ್ ಟ್ರೈನ್ ಅನ್ನ ಯಾವ ರಾಷ್ಟ್ರ ಲಾಂಚ್ ಮಾಡಿತ್ತು ಅಂದ್ರೆ ಚೈನಾ ರಾಷ್ಟ್ರ ಲಾಂಚ್ ಮಾಡಿರುತ್ತೆ. ಸೊ ಇದು ಏಷ್ಯಾದಲ್ಲಿಯೇ ಪ್ರಪ್ರಥಮವಾಗಿ ಜಲಜನಕ ರೈಲನ್ನ ಸ್ಟಾರ್ಟ್ ಮಾಡಿರ್ತಕ್ಕಂತ ಒಂದು ರಾಷ್ಟ್ರವಾಗಿರುತ್ತೆ. ಅಫ್ಕೋರ್ಸ್ ಏಷ್ಯಾದಲ್ಲಿ ಇದು ಮೊದಲನೇ ಸ್ಥಾನದಲ್ಲಿದೆ, ಬಟ್ ಪ್ರಪಂಚದಲ್ಲಿ ಬಂದಾಗ ಚೈನಾ 2ನೇ ಸ್ಥಾನದಲ್ಲಿರ್ತಕ್ಕಂತ ಒಂದು ರಾಷ್ಟ್ರವಾಗಿರುತ್ತೆ. ಹಾಗಿದ್ರೆ ನಿಮ್ಗೆ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೇವೆ, ಏಷ್ಯಾದಲ್ಲಿ ಚೈನಾ ಮೊದಲನೇ ಸ್ಥಾನದಲ್ಲಿರುತ್ತೆ, ಹಾಗಿದ್ರೆ ಪ್ರಪಂಚದಲ್ಲಿ ಜಲಜನಕ ಟ್ರೈನ್ ಅನ್ನ ಸ್ಟಾರ್ಟ್ ಮಾಡಿರ್ತಕ್ಕಂತ ಮೊಟ್ಟ ಮೊದಲ ರಾಷ್ಟ್ರ ಯಾವುದು ಅನ್ನೋದನ್ನ ನೀವು ನಮ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಮುಂದಿನ ಅಪ್ಡೇಟ್ ಹೋಗೋಣ. ಏಷ್ಯಾಸ್ ಫಸ್ಟ್ ಸಬ್ ಸಿ ರಿಸರ್ಚ್ ಲ್ಯಾಬ್, ಏಷ್ಯಾದ ಮೊಟ್ಟ ಮೊದಲ ಸಬ್ ಸಿ ರಿಸರ್ಚ್ ಲ್ಯಾಬ್ ಅನ್ನ ಯಾವ ರಾಷ್ಟ್ರ ಸ್ಟಾರ್ಟ್ ಮಾಡಿದೆ? ಸೊ ಅದನ್ನ ಹೇಳೋದಕ್ಕಿಂತ ಮುಂಚೆ ನಮ್ಗೆ ಸಬ್ ಸಿ ರಿಸರ್ಚ್ ಲ್ಯಾಬ್ ಅಂದ್ರೆ ಏನು ಅಂತ ಗೊತ್ತಾಗ್ಬೇಕಾಗಿರುತ್ತೆ. ಸೊ ನಾವು ಸಮುದ್ರಗಳಲ್ಲಿ ಅನೇಕ ಬಾರಿ ತೈಲ ಬಾವಿಗಳನ್ನ ಕೊರಿತೇವೆ, ಅದನ್ನ ನಾವು ಆಯಿಲ್ ಎಕ್ಸ್ಪ್ಲೋರೇಷನ್ ಅಂತ ಕರಿತೇವೆ. ಆ ಒಂದು ತೈಲ ಬಾವಿಗಳನ್ನ ಇನ್ನೂ ಉತ್ತಮವಾಗಿ ನಾವು ಬಳಕೆ ಮಾಡ್ಕೊಳ್ಬೇಕಾಗಿದ್ರೆ ಅನೇಕ ಒಂದು ರಿಸರ್ಚ್ ಅಂಡ್ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಅನ್ನ ನಾವು ಮಾಡ್ಬೇಕಾಗಿರುತ್ತೆ. ಆ ರೀತಿಯ ಸಂಶೋಧನೆಗಳನ್ನ ನಾವು ಸಮುದ್ರಗಳಲ್ಲಿ ಮಾಡ್ಲಿಕ್ಕೆ ಸಾಧ್ಯವಾಗಲ್ಲ. ಅದೇ ರೀತಿಯ ಒಂದು ಕಂಡೀಷನ್ಸ್ ಅನ್ನ ಕ್ರಿಯೇಟ್ ಮಾಡಿರ್ತಕ್ಕಂಥ ಲ್ಯಾಬ್ ಅನ್ನ ನಾವು ಸಬ್ ಸಿ ರಿಸರ್ಚ್ ಲ್ಯಾಬ್ ಅಂತ ಕರಿತೇವೆ. ಸೊ ಈ ರೀತಿಯ ಲ್ಯಾಬ್ ಅನ್ನ ಪ್ರಾರಂಭ ಮಾಡಿರ್ತಕ್ಕಂಥ ರಾಷ್ಟ್ರ ನಮ್ಮ ಭಾರತ ರಾಷ್ಟ್ರವಾಗಿರುತ್ತೆ. ಇದನ್ನ ಪುಣೆಯಲ್ಲಿ ಲಾಂಚ್ ಮಾಡಿರ್ತಾರೆ. ಸೊ ಇದನ್ನ ಅನಾವರಣಗೊಳಿಸಿರ್ತಕ್ಕಂಥವ್ರು ಯಾರು ಅಂದ್ರೆ MIT ವರ್ಲ್ಡ್ ಪೀಸ್ ಯೂನಿವರ್ಸಿಟಿಯಿಂದ ಇದನ್ನ ಅನಾವರಣಗೊಳಿಸಿರ್ತಾರೆ. ಸೊ ಇದಕ್ಕೆ ಏನಂತ ನಾಮಕರಣ ಮಾಡಿರ್ತಾರೆ ಅಂದ್ರೆ CSER ಅಂತ ನಾಮಕರಣ ಮಾಡಿರ್ತಾರೆ. ಅದರ ಅರ್ಥ ಸಬ್ ಸಿ ಇಂಜಿನಿಯರಿಂಗ್ ಸಂಶೋಧನಾ ಕೇಂದ್ರ ಅಥವಾ ಸೆಂಟರ್ ಫಾರ್ ಸಬ್ ಸಿ ಇಂಜಿನಿಯರಿಂಗ್ ರಿಸರ್ಚ್ ಅಂತ ಕರಿತೇವೆ. ಸೊ ಮುಂದಿನ ಅಪ್ಡೇಟ್ ಹೋಗೋಣ. ಏಷ್ಯಾಸ್ ಫಸ್ಟ್ ವುಮೆನ್ ಲೋಕೋ ಪೈಲಟ್ಸ್, ಏಷ್ಯಾದ ಮೊಟ್ಟ ಮೊದಲ ಮಹಿಳಾ ಲೋಕೋ ಪೈಲಟ್ ಯಾರು? ಸೊ ಲೋಕೋ ಪೈಲಟ್ ಅಂದ್ರೆ ಟ್ರೈನ್ ಅನ್ನ ಚಲಾಯಿಸ್ತಕ್ಕಂಥ ವ್ಯಕ್ತಿಗಳಿಗೆ ನಾವು ಲೋಕೋ ಪೈಲಟ್ ಅಂತ ಕರಿತೇವೆ. ಏಷ್ಯಾದ ಮೊಟ್ಟ ಮೊದಲ ಲೋಕೋ ಪೈಲಟ್ ಬಹಳ ಹಿಂದೆನೆ ಈ ಒಂದು ಸಾಧನೆಯನ್ನ ಮಾಡಿರ್ತಾರೆ. ಬಟ್ ಈಗ ಇದನ್ನ ಯಾಕೆ ಡಿಸ್ಕಸ್ ಮಾಡ್ತಾ ಇದೀವಿ ಅನ್ನೋ ಒಂದು ಪ್ರಶ್ನೆ ನಿಮ್ಗೆ ಬಂದಿರುತ್ತೆ. ಅದಕ್ಕೆ ಕಾರಣವನ್ನ ಹೇಳೋದಕ್ಕಿಂತ ಮುಂಚೆ ಏಷ್ಯಾದ ಪ್ರಪ್ರಥಮ ಮಹಿಳಾ ಲೋಕೋ ಪೈಲಟ್ ಯಾರು ಅಂದ್ರೆ ಸುರೇಖಾ ಯಾದವ್ ಅಂತ ಕರಿತೇವೆ. ಸೊ ಇವರು 1988ರಲ್ಲಿ ಟ್ರೈನ್ ಅನ್ನ ಚಾಲನೆ ಮಾಡುವುದರ ಮುಖಾಂತರ ಏಷ್ಯಾದ ಮೊಟ್ಟ ಮೊದಲ ವುಮೆನ್ ಲೋಕೋ ಪೈಲಟ್ ನ ಗೌರವವನ್ನ ಪಡೆದುಕೊಂಡಿರ್ತಾರೆ. ಸೊ ಈಗ ಮತ್ತೊಮ್ಮೆ ಇವರು 2023ರಲ್ಲೂ ಕೂಡ ಸುದ್ದಿಯಲ್ಲಿದ್ದಾರೆ. ಕಾರಣ ಏನು ಅಂದ್ರೆ ಸೆಮಿ ಹೈ ಸ್ಪೀಡ್ ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ ಅಂತ ನಾವು ನಮ್ಮ ಭಾರತ ದೇಶದಲ್ಲಿ ಏನ್ ಲಾಂಚ್ ಮಾಡ್ತಾ ಇದ್ದೇವೆ, ಈ ರೈಲನ್ನು ಓಡಿಸಿದ ಮೊಟ್ಟ ಮೊದಲ ಮಹಿಳೆ ಕೂಡ ಇವರಾಗಿರ್ತಾರೆ. ಸೊ 2 ಪಾಯಿಂಟ್ಗೂ ಒಬ್ಬರೇ ವ್ಯಕ್ತಿ ಆಗಿರ್ತಾರೆ. ಮೊದಲನೇ ಪಾಯಿಂಟ್, ಏಷ್ಯಾದಲ್ಲಿ
ಮೊಟ್ಟ ಮೊದಲ ಬಾರಿಗೆ ವುಮೆನ್ ಲೋಕೋ ಪೈಲಟ್ ಯಾರು ಅಂತ ಕೇಳಿದ್ರು ಕೂಡ ನೀವು ಸುರೇಖಾ ಯಾದವ್ ಅಂತ ಬರಿಬೇಕಾಗಿರುತ್ತೆ. ಮತ್ತು ಭಾರತ ದೇಶದಲ್ಲಿ ಸೆಮಿ ಹೈ ಸ್ಪೀಡ್ ವಂದೇ ಭಾರತ್ ಅನ್ನ ಚಲಾಯಿಸಿರ್ತಕ್ಕಂಥ ಮಹಿಳೆ ಯಾರು ಅಂತ ಕೇಳಿದ್ರು ಕೂಡ ನೀವು ಸುರೇಖಾ ಯಾದವ್ ಅಂತ ಬರಿಬೇಕಾಗಿರುತ್ತೆ. ಸೊ ಮುಂದಿನ ಅಪ್ಡೇಟ್ಗೆ ಹೋಗೋದಾದ್ರೆ, ಸೊ ಇದು ವರ್ಲ್ಡ್ ಬ್ಯಾಂಕ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅಪ್ಡೇಟ್ ಆಗಿರುತ್ತೆ. ಸೊ ಇವರು ಮೊಟ್ಟ ಮೊದಲ ಬಾರಿಗೆ ಈ ರೋಡ್ ಸೇಫ್ಟಿ ಪ್ರಾಜೆಕ್ಟ್ ಅಂತ ಕರಿತೇವೆ, ಅಂದ್ರೆ ರಸ್ತೆ ಸುರಕ್ಷಾ ಯೋಜನೆ ಅಂತ ಕರಿತೇವೆ. ಇದನ್ನ ಮೊಟ್ಟ ಮೊದಲ ಬಾರಿಗೆ ಸೌತ್ ಏಷ್ಯಾ ಅಥವಾ ದಕ್ಷಿಣ ಏಷ್ಯಾದ ಒಂದು ರಾಷ್ಟ್ರದಲ್ಲಿ ಪ್ರಾರಂಭ ಮಾಡಿದೆ. ಆ ರಾಷ್ಟ್ರ ಯಾವುದು ಅಂತಕ್ಕಂಥದ್ದು ನಮ್ಮ ಮುಂದಿನ ಅಪ್ಡೇಟ್ ಆಗಿರುತ್ತೆ. ಆ ರಾಷ್ಟ್ರ ಯಾವುದು ಅಂದ್ರೆ ನಮ್ಮ ನೆರೆಯ ರಾಷ್ಟ್ರವಾಗಿರ್ತಕ್ಕಂಥ ಬಾಂಗ್ಲಾದೇಶದಲ್ಲಿ ವರ್ಲ್ಡ್ ಬ್ಯಾಂಕ್ ನವರು ಮೊಟ್ಟ ಮೊದಲ ಬಾರಿಗೆ ರೋಡ್ ಸೇಫ್ಟಿ ಪ್ರಾಜೆಕ್ಟ್ ಅನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಬಾಂಗ್ಲಾದೇಶ್ ನಿಮ್ಗೆ ತಿಳಿದಿರೋ ಹಾಗೆ ನಮ್ಮ ಭಾರತ ದೇಶದೊಂದಿಗೆ ಗಡಿಯನ್ನ ಹಂಚಿಕೊಳ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಇನ್ಫ್ಯಾಕ್ಟ್ ಅತ್ಯಂತ ಉದ್ದವಾದ ಗಡಿಯನ್ನ ಹಂಚಿಕೊಳ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಇಲ್ಲಿ ವರ್ಲ್ಡ್ ಬ್ಯಾಂಕ್ ನವರು ರಸ್ತೆ ಸುರಕ್ಷತೆ ಯೋಜನೆಯನ್ನ ಪ್ರಾರಂಭ ಮಾಡುವುದರ ಮುಖಾಂತರ ದಕ್ಷಿಣ ಏಷ್ಯಾದಲ್ಲಿ ಈ ರೀತಿಯ ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇರ್ತಕ್ಕಂಥ ಮೊಟ್ಟ ಮೊದಲ ರಾಷ್ಟ್ರವಾಗಿ ಬಾಂಗ್ಲಾದೇಶವನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಮುಂದಿನ ಅಪ್ಡೇಟ್ ಗೆ ಬರೋದಾದ್ರೆ, ಏಷ್ಯಾಸ್ ಫಸ್ಟ್ ಹೈಡ್ರೋಜನ್ ಫ್ಯೂಯಲ್ ಸೆಲ್ ಎಲೆಕ್ಟ್ರಿಕ್ ಮೈನಿಂಗ್ ಟ್ರಕ್, ಏಷ್ಯಾದ ಮೊಟ್ಟ ಮೊದಲ ಜಲಜನಕ ಇಂಧನ ಕೋಶ ವಿದ್ಯುತ್ ಗಣಿಗಾರಿಕೆ ಟ್ರಕ್ ಅನ್ನ ಯಾರು ಡೆವಲಪ್ ಮಾಡ್ತಾ ಇದ್ದಾರೆ? ಸೊ ಏನಿದು ಹೈಡ್ರೋಜನ್ ಫ್ಯೂಯಲ್ ಸೆಲ್ ಎಲೆಕ್ಟ್ರಿಕ್ ಮೈನಿಂಗ್ ಟ್ರಕ್ ಅಂದ್ರೆ, ಸೊ ಇಲ್ಲೂ ಕೂಡ ಹೈಡ್ರೋಜನ್ ಅನ್ನ ಇಂಧನವಾಗಿ ಬಳಕೆ ಮಾಡ್ತಾರೆ. ಬಟ್ ಹೈಡ್ರೋಜನ್ ಅನ್ನ ನೇರವಾಗಿ ಬಳಕೆ ಮಾಡೋದಿಲ್ಲ, ಹೈಡ್ರೋಜನ್ ನಿಂದ ಎಲೆಕ್ಟ್ರಿಸಿಟಿ ಉತ್ಪಾದನೆ ಮಾಡ್ತಾರೆ. ಆ ಒಂದು ಎಲೆಕ್ಟ್ರಿಸಿಟಿಯಿಂದ ಈ ಟ್ರಕ್ ಗಳನ್ನ ಚಲಾಯಿಸ್ತಾರೆ. ಆ ರೀತಿಯ ಟ್ರಕ್ ಅನ್ನ ಮೊಟ್ಟ ಮೊದಲ ಬಾರಿಗೆ ಏಷ್ಯಾದಲ್ಲಿ ಯಾರು ಡೆವಲಪ್ ಮಾಡ್ತಾ ಇದ್ದಾರೆ ಅಂದ್ರೆ, ಸೊ ಇದು ಮೂವರ ಸಹಯೋಗದೊಂದಿಗೆ ಡೆವಲಪ್ ಆಗ್ತಾ ಇದೆ. ಸೊ ಇದರಲ್ಲಿ ಬರ್ತಕ್ಕಂಥವ್ರು ಯಾರ್ಯಾರು ಅಂದ್ರೆ, ಅದಾನಿ ಎಂಟರ್ಪ್ರೈಸಸ್ ಬರ್ತಾರೆ, ಅಶೋಕ ಲೇಲ್ಯಾಂಡ್ ಬರ್ತಾರೆ, ಮತ್ತೆ ಬಲ್ಲಾಡ್ ಪವರ್ ಅಂತ ಕರಿತೇವೆ. ಸೊ ಇವರು ಮೂವರು ಒಟ್ಟಿಗೆ ಸೇರಿ ಏಷ್ಯಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೈಡ್ರೋಜನ್ ಚಾಲಿತ ಮೈನಿಂಗ್ ಟ್ರಕ್ ಅನ್ನ ಈಗ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇದು ಇದೇ ವರ್ಷ ಅಂದ್ರೆ 2023ರಲ್ಲಿ ಲಾಂಚ್ ಆಗ್ತಕ್ಕಂತ ಒಂದು ಸಾಧ್ಯತೆ ಇದೆ. ಸೊ ಇಲ್ಲಿಗೆ ನಾವು ಏಷ್ಯಾದ ಪ್ರಥಮಗಳ ಬಗ್ಗೆ ಡಿಸ್ಕಸ್ ಮಾಡಿರ್ತೇವೆ. ಸೊ ಮುಂದಿನ ಕಾಂಪೊನೆಂಟ್ ನಾನ್ ತೆಗೆದುಕೊಳ್ತಾ ಇರ್ತಕ್ಕಂಥದ್ದು ಫಸ್ಟ್ ಇನ್ ಇಂಡಿಯಾ ಅಥವಾ ಭಾರತ ದೇಶದಲ್ಲಿ ಆಗಿರ್ತಕ್ಕಂಥ ಪ್ರಥಮಗಳ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಸೊ ಇದರಲ್ಲಿ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ನಮ್ಮ ಭಾರತ ದೇಶದಲ್ಲಿ ಈ ಪ್ರಥಮಗಳನ್ನ ಅಚೀವ್ ಮಾಡಿರ್ತಕ್ಕಂಥ ರಾಜ್ಯಗಳ ಪಟ್ಟಿಯಲ್ಲಿ ನಾವು ಕೇರಳವನ್ನ ಬಹಳ ವಿಷಯಗಳಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದರಿಂದ ನಾನು ಕೇರಳಗೆ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳನ್ನ ನಾನು ಫಸ್ಟ್ ಅಲ್ಲಿ ತೆಗೆದುಕೊಂಡಿರ್ತೇನೆ. ಮಿಕ್ಕಿದ ಎಲ್ಲ ರಾಜ್ಯಗಳನ್ನ ನಾವು ಕೇರಳ ನಂತರ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದರಲ್ಲಿ ಬರ್ತಕ್ಕಂಥ ನೆಕ್ಸ್ಟ್ ಅಪ್ಡೇಟ್ ಏನು ಅಂದ್ರೆ, ಇಂಡಿಯಾಸ್ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಲಿಟರೇಟ್ ಡಿಸ್ಟ್ರಿಕ್ಟ್. ಸೊ ನಿಮ್ಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ, ಕೇರಳ ರಾಜ್ಯದಲ್ಲಿ ಸಾಕ್ಷರತೆ ಬಹಳ ಜಾಸ್ತಿ ಇರುತ್ತೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ನಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಬಟ್ ನಾನು ಇವಾಗ ಹೇಳ್ತಾ ಇರೋದು ಸಂವಿಧಾನದ ಬಗ್ಗೆ ಹೆಚ್ಚು ಸಾಕ್ಷರತೆಯನ್ನ ಹೊಂದಿರತಕ್ಕಂತ ಭಾರತ ದೇಶದ ಜಿಲ್ಲೆ ಯಾವುದು ಅಂತ ನಿಮ್ಗೆ ಪ್ರಶ್ನೆ ಕೇಳಿದ್ರೆ ಅದು ಕೇರಳದಲ್ಲಿರುತ್ತೆ. ಈ ಭಾಗದಲ್ಲಿರ್ತಕ್ಕಂಥ ಜಿಲ್ಲೆ ಇದು ಕೇರಳದ ಮ್ಯಾಪ್ ಆಗಿರುತ್ತೆ. ಸೊ ಇಲ್ಲಿ ರೆಡ್ ಮಾರ್ಕ್ ಆಗಿರ್ತಕ್ಕಂಥ ಒಂದು ಜಿಲ್ಲೆ, ಅದನ್ನ ನಾವು ಕೊಲ್ಲಂ ಡಿಸ್ಟ್ರಿಕ್ಟ್ ಅಂತ ಕರಿತೇವೆ. ಸೊ ಈ ಒಂದು ಕೊಲ್ಲಂ ಜಿಲ್ಲೆ ಕೇರಳದಲ್ಲಿ ಬರುತ್ತೆ. ಸೊ ಇಲ್ಲಿ ನಮ್ಮ ಭಾರತ ಸಂವಿಧಾನದ ಬಗ್ಗೆ ಹೆಚ್ಚಿನ ಅರಿವನ್ನ ಹೊಂದಿರತಕ್ಕಂತ ಒಂದು ಪಾಪ್ಯುಲೇಷನ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದರಿಂದ ಈ ಒಂದು ಜಿಲ್ಲೆಯನ್ನ ನಾವು ಫಸ್ಟ್ ಕಾನ್ಸ್ಟಿಟ್ಯೂಷನ್ ಲಿಟರೇಟ್ ಡಿಸ್ಟ್ರಿಕ್ಟ್ ಅಂತ ಕರಿಬಹುದಾಗಿರುತ್ತೆ. ಸೊ ಮುಂದಿನ ಅಪ್ಡೇಟ್, ಫಸ್ಟ್ ಡಿಸ್ಟ್ರಿಕ್ಟ್ ಇನ್ ದ ಕಂಟ್ರಿ ಟು ಪ್ರೊವೈಡ್ ಬೇಸಿಕ್ ಡಾಕ್ಯುಮೆಂಟ್ಸ್ ಟು ಆಲ್ ಟ್ರೈಬ್ಸ್. ಅಂದ್ರೆ ಈ ಒಂದು ಬುಡಕಟ್ಟು ಜನಾಂಗ ಅಂತ ನಾವೇನ್ ಕರಿತೇವೆ, ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮೂಲ ದಾಖಲೆಗಳನ್ನ ಒದಗಿಸಿರ್ತಕ್ಕಂಥ ದೇಶದ ಮೊಟ್ಟ ಮೊದಲ ಜಿಲ್ಲೆ. ಮೂಲ ದಾಖಲೆಗಳು ಅಂದ್ರೆ ಏನು? ಅದು ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಈ ರೀತಿಯ ದಾಖಲೆಗಳನ್ನ ತನ್ನ ಎಲ್ಲ ಟ್ರೈಬಲ್ ಪಾಪ್ಯುಲೇಷನ್ಗೂ ಕೊಟ್ಟಿರ್ತಕ್ಕಂಥ ಜಿಲ್ಲೆ ಯಾವ್ದಾಗಿರುತ್ತೆ ಅಂದ್ರೆ, ಸೊ ಅದು ಕೂಡ ಮತ್ತೊಮ್ಮೆ ಕೇರಳದಲ್ಲಿರುತ್ತೆ. ಸೊ ಕೇರಳದಲ್ಲಿರ್ತಕ್ಕಂಥ ಪಾಪ್ಯುಲರ್ ಟೂರಿಸ್ಟ್ ಪ್ಲೇಸ್ ನಿಮ್ಗೂ ಕೂಡ ಗೊತ್ತಿರುತ್ತೆ. ಸೊ ವೈನಾಡ್ ಜಿಲ್ಲೆಯಲ್ಲಿರ್ತಕ್ಕಂಥ ಈ ಒಂದು ಟ್ರೈಬಲ್ ಪಾಪ್ಯುಲೇಷನ್ ಏನಿರುತ್ತೆ, ಸೊ ಅವರಿಗೆ ಮೂಲ ದಾಖಲೆಗಳನ್ನ ಸಂಪೂರ್ಣವಾಗಿ ಕೊಟ್ಟಿರ್ತಕ್ಕಂಥ ರಾಜ್ಯವಾಗಿ ನಾವು ಕೇರಳವನ್ನ, ಮತ್ತೆ ಜಿಲ್ಲೆಯಾಗಿ ನಾವು ವೈನಾಡನ್ನ ನೋಡ್ಬೋದಾಗಿರುತ್ತೆ. ಅದಾದ್ಮೇಲೆ ಈ ಗವರ್ನಿಂಗ್ ಸ್ಟೇಟ್ ಅಂದ್ರೆ ಈ ಆಡಳಿತ ರಾಜ್ಯ, ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಈ ಗವರ್ನ್ ಸ್ಟೇಟ್ ಯಾವುದು ಅಂತ ನಿಮ್ಗೆ ಪ್ರಶ್ನೆ ಕೇಳಿದ್ರೆ, ಈ ಗವರ್ನ್ ಅಂದ್ರೆ ಏನು ಅಂದ್ರೆ ತಮ್ಮ ಒಂದು ಆಡಳಿತದಲ್ಲಿ ಅತಿ ಕಡಿಮೆ ಕಾಗದಗಳನ್ನ ಬಳಕೆ ಮಾಡ್ತಕ್ಕಂಥ ಒಂದು ರಾಜ್ಯ. ಎಲ್ಲ ಒಂದು ಟ್ರಾನ್ಸಾಕ್ಷನ್ ಅಥವಾ ಕಮ್ಯುನಿಕೇಶನ್ ಅನ್ನ ಎಲೆಕ್ಟ್ರಾನಿಕ್ ಒಂದು ಮೀಡಿಯಾದಿಂದ ಮಾಡ್ತಕ್ಕಂಥ ಒಂದು ರಾಜ್ಯಗಳ ಪಟ್ಟಿಯಲ್ಲಿ ಮತ್ತೊಮ್ಮೆ ನಾವು ಕೇರಳ ರಾಜ್ಯವನ್ನ ನೋಡ್ಬೋದಾಗಿರುತ್ತೆ. ಸೊ ಕೇರಳ ರಾಜ್ಯದಲ್ಲಿ ಒಂದು ಪೋರ್ಟಲ್ ಅನ್ನ ಸ್ಟಾರ್ಟ್ ಮಾಡಿರ್ತಾರೆ. ಆ ಪೋರ್ಟಲ್ ಅನ್ನ ನಾವು ಇ ಸೇವನಂ ಅಂತ ಕರಿತೇವೆ. ಸೊ ಇ ಸೇವನಂನ ಮುಖಾಂತರ ತಮ್ಮ ಎಲ್ಲ ಸರ್ಕಾರಿ ಕೆಲಸಗಳನ್ನ ಪೇಪರ್ಲೆಸ್ ಆಗಿ ಮಾಡ್ತಕ್ಕಂಥ ಒಂದು ಕೆಲಸ ಮಾಡುವುದರ ಮುಖಾಂತರ ಭಾರತ ದೇಶದಲ್ಲಿಯೇ ಮೊಟ್ಟ ಮೊದಲ ಈ ಆಡಳಿತ ರಾಜ್ಯವಾಗಿ ಕೇರಳ ಈ ಒಂದು ಸಾಧನೆಯನ್ನ ಮಾಡಿರುತ್ತೆ. ಸೊ ಮುಂದಿನ ಅಪ್ಡೇಟ್,
ಇಂಡಿಯಾಸ್ ಫಸ್ಟ್ ಫುಲ್ಲಿ ಡಿಜಿಟಲ್ ಬ್ಯಾಂಕಿಂಗ್ ಸ್ಟೇಟ್ ಅಂದ್ರೆ ಈ ಒಂದು ಬ್ಯಾಂಕಿಂಗ್ ಸೆಕ್ಟರ್ ಏನಿರುತ್ತೆ ಆ ಒಂದು ಬ್ಯಾಂಕಿಂಗ್ ಸೆಕ್ಟರ್ ಅನ್ನ ಸಂಪೂರ್ಣವಾಗಿ ಡಿಜಿಟಲ್ ಅಥವಾ ಬಹುತೇಕವಾಗಿ ಡಿಜಿಟಲ್ ಬ್ಯಾಂಕಿಂಗ್ ಅನ್ನ ಮಾಡಿರ್ತಕ್ಕಂತ ಭಾರತ ದೇಶದ ಮೊಟ್ಟ ಮೊದಲ ರಾಜ್ಯ, ಮತ್ತೊಮ್ಮೆ ಅದು ಕೇರಳ ರಾಜ್ಯ ಆಗಿರುತ್ತೆ. ಇಂಡಿಯಾಸ್ ಫಸ್ಟ್ ಫುಲ್ ಲೈಬ್ರರಿ ಕಾನ್ಸ್ಟಿಟ್ಯೂಯನ್ಸಿ ಅಂದ್ರೆ ಭಾರತ ದೇಶದ ಮೊಟ್ಟ ಮೊದಲ ಸಂಪೂರ್ಣ ಗ್ರಂಥಾಲಯವನ್ನ ಹೊಂದಿರತಕ್ಕಂತ ಕ್ಷೇತ್ರ. ಕಾನ್ಸ್ಟಿಟ್ಯೂಯನ್ಸಿ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಸೊ ಚುನಾವಣೆಗಳ ಕಾರಣಗಳಿಗಾಗಿ ಕ್ಷೇತ್ರಗಳನ್ನ ನಿರ್ಧಾರ ಮಾಡಿರ್ತಾರೆ. ಆ ರೀತಿಯ ಕ್ಷೇತ್ರಗಳಲ್ಲಿ ಸಂಪೂರ್ಣವಾಗಿ ಒಂದು ಗ್ರಂಥಾಲಯವನ್ನ ಹೊಂದಿರತಕ್ಕಂತ ಭಾರತ ದೇಶದ ಮೊಟ್ಟ ಮೊದಲ ಕ್ಷೇತ್ರ ಯಾವುದು ಅಂತಕ್ಕಂಥದ್ದು ನಮ್ಮ ಮುಂದಿನ ಅಪ್ಡೇಟ್ ಆಗಿತ್ತು. ಸೊ ಇದು ಕೂಡ ಮತ್ತೊಮ್ಮೆ ಕೇರಳ ಆಗಿರುತ್ತೆ. ಸೊ ಕೇರಳದಲ್ಲಿ ಬರ್ತಕ್ಕಂತ ಧರ್ಮದಂ ಕ್ಷೇತ್ರ ಅಂತ ಕರಿತೇವೆ. ಸೊ ಇದು ಕೇರಳದ ಮುಖ್ಯಮಂತ್ರಿಯವರ ಕಾನ್ಸ್ಟಿಟ್ಯೂಯನ್ಸಿ ಕೂಡ ಇದಾಗಿರುತ್ತೆ. ಸೊ ಇದೇ ಕಾನ್ಸ್ಟಿಟ್ಯೂಯನ್ಸಿಯಿಂದ ಅವರು ಎಲೆಕ್ಷನ್ ಅನ್ನ ಗೆದ್ದಿರ್ತಾರೆ. ಸೊ ಈಗ ತಮ್ಮ ಕಾನ್ಸ್ಟಿಟ್ಯೂಯನ್ಸಿಗೆ ಅವರು ಸಂಪೂರ್ಣವಾಗಿ ಗ್ರಂಥಾಲಯವನ್ನ ಒದಗಿಸಿರ್ತಕ್ಕಂತ ದೇಶದ ಮೊಟ್ಟ ಮೊದಲ ಕಾನ್ಸ್ಟಿಟ್ಯೂಯನ್ಸಿ ಕೂಡ ಇದಾಗಿರುತ್ತೆ. ಇಂಡಿಯಾಸ್ ಫಸ್ಟ್ ಕಾರ್ಬನ್ ನ್ಯೂಟ್ರಲ್ ಫಾರ್ಮ್, ಸೊ ಭಾರತ ದೇಶದ ಮೊಟ್ಟ ಮೊದಲ ಇಂಗಾಲ ತಟಸ್ಥ ಫಾರ್ಮ್ ಅಂತ ಕರೀತೇವೆ. ಫಾರ್ಮ್ ಅಂದ್ರೆ ಸರಳ ಭಾಷೆಯಲ್ಲಿ ಹೇಳೋದಾದ್ರೆ ಹೊಲ ಅಥವಾ ತೋಟ ಅಂತ ಹೇಳ್ಬೋದಾಗಿರುತ್ತೆ. ಆ ಒಂದು ಹೊಲ ಅಥವಾ ತೋಟದಲ್ಲಿ ಕೃಷಿ ಚಟುವಟಿಕೆಗಳಿಂದ ಅವ್ರು ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಅನ್ನ ಉತ್ಪತ್ತಿ ಮಾಡ್ತಾರೆ ಅಷ್ಟು ಕಾರ್ಬನ್ ಡೈಆಕ್ಸೈಡ್ ಅನ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋಷ್ಟು ಫೆಸಿಲಿಟಿಯನ್ನ ಡೆವಲಪ್ ಮಾಡಿರ್ತಕ್ಕಂತ ಮೊಟ್ಟ ಮೊದಲ ಫಾರ್ಮ್ ಯಾವುದು ಅಂತಕ್ಕಂಥದ್ದು ನಮ್ಮ ಮುಂದಿನ ಅಪ್ಡೇಟ್ ಆಗಿತ್ತು. ಸೊ ಇದಕ್ಕೆ ಸರಿಯಾದ ಉತ್ತರ ಮತ್ತೊಮ್ಮೆ ಕೇರಳ ಆಗಿರುತ್ತೆ. ಸೊ ಕೇರಳದಲ್ಲಿ ಅಲುವಾ ಅಂತ ಒಂದು ಪ್ರದೇಶ ಇರುತ್ತೆ. ಇದು ಕೇರಳದಲ್ಲಿ ಬರ್ತಕ್ಕಂತ ಎರ್ನಾಕುಲಂ ಜಿಲ್ಲೆಯಲ್ಲಿರ್ತಕ್ಕಂತ ಒಂದು ಫಾರ್ಮ್ ಆಗಿರುತ್ತೆ. ಈ ಅಲುವಾದಲ್ಲಿರ್ತಕ್ಕಂತ ಒಂದು ಫಾರ್ಮ್ ಅಥವಾ ಕೃಷಿ ತೋಟದಲ್ಲಿ ಕಾರ್ಬನ್ ನ್ಯೂಟ್ರಲ್ ಆಗಿರ್ತಕ್ಕಂತ ಅಂದ್ರೆ ಭಾರತ ದೇಶದಲ್ಲಿಯೇ ಪ್ರಪ್ರಥಮವಾಗಿ ಇಂಗಾಲ ತಟಸ್ಥವನ್ನ ಅಚೀವ್ ಮಾಡಿರ್ತಕ್ಕಂತ ಒಂದು ಫಾರ್ಮ್ ಅನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಮುಂದಿನ ಅಪ್ಡೇಟ್, ಫಸ್ಟ್ ಸ್ಟೇಟ್ ಟು ಇಂಪ್ಲಿಮೆಂಟ್ ಯೂನಿಫಾರ್ಮ್ ಪ್ರೈಸ್ ಆಫ್ ಗೋಲ್ಡ್ ಅಕ್ರಾಸ್ ದಿ ಸ್ಟೇಟ್ ಅಂದ್ರೆ ತನ್ನ ರಾಜ್ಯದಾದ್ಯಂತ ಚಿನ್ನದ ಏಕರೂಪ ಬೆಲೆಯನ್ನು ಜಾರಿಗೆ ತಂದಿರತಕ್ಕಂತ ಭಾರತ ದೇಶದ ಮೊದಲ ರಾಜ್ಯ. ಸೊ ಅದಕ್ಕೂ ಸರಿ ಉತ್ತರ ಮತ್ತೊಮ್ಮೆ ಕೇರಳ ಆಗಿರುತ್ತೆ. ಸೊ ಕೇರಳ ರಾಜ್ಯದಲ್ಲಿ ರಾಜ್ಯಾದ್ಯಂತ ಈ ಒಂದು ಗೋಲ್ಡ್ ರೇಟ್ ಏನಿರುತ್ತೆ ಅದನ್ನ ಕಾಮನ್ ಮಾಡಿರ್ತಕ್ಕಂತ ಒಂದು ರಾಜ್ಯ ಕೇರಳವಾಗಿರುತ್ತೆ. ಸೊ ಮುಂದಿನ ಅಪ್ಡೇಟ್, ಇಂಡಿಯಾಸ್ ಫಸ್ಟ್ ಸ್ಟೇಟ್ ಟು ಹ್ಯಾವ್ ಇಟ್ಸ್ ಓನ್ ಇಂಟರ್ನೆಟ್ ಸರ್ವಿಸ್ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ತನ್ನದೇ ಆದ ಅಂತರ್ಜಾಲ ಸೇವೆಯನ್ನ ಹೊಂದಿರತಕ್ಕಂತ ಮೊದಲ ರಾಜ್ಯ ಯಾವುದು? ನಾವು ವಾಟ್ ಯು ಮೀನ್ ಬೈ ಓನ್ ಇಂಟರ್ನೆಟ್ ಸರ್ವಿಸ್? ಫಾರ್ ಎಕ್ಸಾಂಪಲ್ ನಮ್ಗೆ ಏನಾದ್ರೂ ಅಂತರ್ಜಾಲ ಬೇಕಾಗಿದ್ರೆ ನಾವು ಜಿಯೋ, ಏರ್ಟೆಲ್ ಈ ರೀತಿಯ ಬೇರೆ ಬೇರೆ ಪ್ರೈವೇಟ್ ಪಾರ್ಟಿಸಿಪೆಂಟ್ಸ್ ಏನಿರ್ತಾರೆ ಸೊ ಅವರಿಂದ ನಾವು ಸೇವೆಯನ್ನ ತೆಗೆದುಕೊಳ್ತಾ ಇದ್ದೇವೆ. ಬಟ್ ಭಾರತ ದೇಶದ ಒಂದು ರಾಜ್ಯ ಸರ್ಕಾರದ ಸಾಮರ್ಥ್ಯದಲ್ಲಿ ಒಂದು ಇಂಟರ್ನೆಟ್ ಫೆಸಿಲಿಟಿಯನ್ನ ಕ್ರಿಯೇಟ್ ಮಾಡಿರುತ್ತೆ. ಆ ರೀತಿಯ ಏಕೈಕ ಮತ್ತು ಮೊಟ್ಟ ಮೊದಲ ರಾಜ್ಯ ಯಾವುದು ಅಂತ ಕೇಳಿದ್ರೆ ಮತ್ತೊಮ್ಮೆ ಕೇರಳ ಆನ್ಸರ್ ಆಗಿರುತ್ತೆ. ಸೊ ಇವರು ಕೆ ಫೋನ್ ಅಂತ ಲಾಂಚ್ ಮಾಡಿರ್ತಾರೆ. ಕೆ ಫೋನ್ ಅಂದ್ರೆ ಕೇರಳ ಫೈಬರ್ ಆಪ್ಟಿಕ್ ನೆಟ್ವರ್ಕ್ ಲಿಮಿಟೆಡ್ ನ ಸ್ಥಾಪನೆ ಮಾಡಿರ್ತಾರೆ. ಸೊ ಇದರ ಮುಖಾಂತರ ತಮ್ಮದೇ ಆದ ಅಂತರ್ಜಾಲವನ್ನ ಹೊಂದಿರತಕ್ಕಂತ ಭಾರತ ದೇಶದ ಮೊಟ್ಟ ಮೊದಲ ರಾಜ್ಯವನ್ನಾಗಿ ನಾವು ಕೇರಳವನ್ನ ನೋಡಬಹುದಾಗಿರುತ್ತೆ. ಸೊ ಮುಂದಿನ ಅಪ್ಡೇಟ್, ಫಸ್ಟ್ ಸ್ಟೇಟ್ ಟು ಪಬ್ಲಿಷ್ ಜಡ್ಜ್ಮೆಂಟ್ ಇನ್ ರೀಜನಲ್ ಲ್ಯಾಂಗ್ವೇಜ್ ಅಂದ್ರೆ ಪ್ರಾದೇಶಿಕ ಭಾಷೆಯಲ್ಲಿ ತೀರ್ಪುಗಳನ್ನ ಪ್ರಕಟಣೆ ಮಾಡಿರ್ತಕ್ಕಂತ ಭಾರತ ದೇಶದ ಮೊಟ್ಟ ಮೊದಲ ರಾಜ್ಯ. ಸೊ ಅದಕ್ಕೂ ಉತ್ತರ ಕೇರಳ ಹೈಕೋರ್ಟ್ ಆಗಿರುತ್ತೆ. ಸೊ ಕೇರಳ ಹೈಕೋರ್ಟ್ ನಲ್ಲಿ ಅವರ ಪ್ರಾದೇಶಿಕ ಭಾಷೆಯಲ್ಲಿ ಅಂದ್ರೆ ಮಲಯಾಳಂನಲ್ಲಿ ತೀರ್ಪನ್ನ ಪ್ರಕಟಣೆ ಮಾಡಿರ್ತಕ್ಕಂತ ಭಾರತ ದೇಶದ ಮೊಟ್ಟ ಮೊದಲ ಹೈಕೋರ್ಟ್ ಕೇರಳ ಹೈಕೋರ್ಟ್ ಆಗಿರುತ್ತೆ. ಸೊ ಮುಂದಿನ ಅಪ್ಡೇಟ್, ಫಸ್ಟ್ ಸ್ಟೇಟ್ ಟು ಯೂಸ್ ರಾಬೋಟಿಕ್ ಟೆಕ್ನಾಲಜಿ ಎಕ್ಸ್ಟೆನ್ಸಿವ್ಲಿ ಫಾರ್ ಮ್ಯಾನ್ ಹೋಲ್ ಕ್ಲೀನಿಂಗ್ ಅಂದ್ರೆ ಈ ಒಂದು ಮ್ಯಾನ್ ಹೋಲ್ ಅಂತ ನಾವೇನ್ ಕರಿತೇವೆ ಆ ಸೆಪ್ಟಿಕ್ ಅಥವಾ ಆ ಸ್ಮಡ್ಜ್ ಅಂತ ನಾವೇನ್ ಕರಿತೇವೆ ಅದನ್ನ ಶುಚಿಗೊಳಿಸ್ಲಿಕ್ಕೆ ವ್ಯಾಪಕವಾಗಿ ರಾಬೋಟಿಕ್ಸ್ ಅನ್ನ ಬಳಕೆ ಮಾಡಿರ್ತಕ್ಕಂತ ಮೊಟ್ಟ ಮೊದಲ ರಾಜ್ಯ ಮತ್ತೊಮ್ಮೆ ಕೇರಳ ಆಗಿರುತ್ತೆ. ಸೊ ಕೇರಳದಲ್ಲಿರ್ತಕ್ಕಂತ ಒಂದು ಟೆಂಪಲ್ ಟೌನ್, ಇದನ್ನ ನೀವು ಕೂಡ ಕೇಳಿರ್ತೀರಾ, ಗುರುವಾಯೂರ್ ಅಂತ ನಾವೇನ್ ಕರಿತೇವೆ. ಸೊ ಈ ಒಂದು ಗುರುವಾಯೂರು ದೇವಾಲಯ ಪಟ್ಟಣದಲ್ಲಿ ಮ್ಯಾನೋಹೋಲ್ಸ್ ಏನಿರುತ್ತೆ ಅದನ್ನ ಕ್ಲೀನ್ ಮಾಡ್ಲಿಕ್ಕೆ ಸಂಪೂರ್ಣವಾಗಿ ರಾಬೋಟಿಕ್ ಟೆಕ್ನಾಲಜಿಯನ್ನ ಬಳಕೆ ಮಾಡಿರ್ತಕ್ಕಂತ ಒಂದು ಮೊದಲ ರಾಜ್ಯವಾಗಿರುತ್ತೆ. ಈ ಒಂದು ರಾಬೋಟ್ ಗಳನ್ನ ಅವರು ಬಂಡೀಕೂಟ್ ಅಂತ ಕರೀತಾರೆ. ಸೊ ಈ ಬಂಡೀಕೂಟ್ ಗಳನ್ನ ಉಪಯೋಗಿಸಿಕೊಂಡು ಅಲ್ಲಿರ್ತಕ್ಕಂಥ ಮ್ಯಾನ್ಹೋಲ್ ಗಳನ್ನ ಕ್ಲೀನ್ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ರಾಜ್ಯ ಮತ್ತೊಮ್ಮೆ ಕೇರಳ ಆಗಿರುತ್ತೆ. ಫಸ್ಟ್ ನ್ಯಾಷನಲ್ ಪಾರ್ಕ್ ಟು ಗೆಟ್ ಫೆರ್ನಾರಿಯಂ, ಸೊ ಫೆರ್ನಾರಿಯಂ ಅನ್ನು ಪಡೆದಿರ್ತಕ್ಕಂಥ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನವನ. ಫೆರ್ನಾರಿಯಂ ಅಂದ್ರೆ ಜೆರಿ ಗಿಡಗಳು ಅಂತ ಕರಿತೇವೆ. ಈ ಚಿತ್ರದಲ್ಲಿ ನೀವು ನೋಡ್ಬೋದಾಗಿರುತ್ತೆ. ಸೊ ಈ ರೀತಿಯ ಜೆರಿ ಗಿಡಗಳನ್ನ ಹೊಂದಿರತಕ್ಕಂತ ಭಾರತ ದೇಶದ ಮೊಟ್ಟ ಮೊದಲ ನ್ಯಾಷನಲ್ ಪಾರ್ಕ್ ಯಾವುದು ಅಂತ ಕೇಳಿದ್ರೆ ಮತ್ತೊಮ್ಮೆ ಅದಕ್ಕೆ ಆನ್ಸರ್ ಕೇರಳ ಆಗಿರುತ್ತೆ. ಕೇರಳದಲ್ಲಿರ್ತಕ್ಕಂಥ ಎರಾವಿಕುಲಂ ಅಲ್ಲಿರ್ತಕ್ಕಂಥ ಒಂದು ನ್ಯಾಷನಲ್ ಪಾರ್ಕ್ ನಲ್ಲಿ ಈ ರೀತಿಯ ಫರ್ನೇರಿಯಂ ಅನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ರಾಜ್ಯ ಕೇರಳ ಆಗಿರುತ್ತೆ.
ಇಂಡಿಯಾಸ್ ಫಸ್ಟ್ ವಾಟರ್ ಬಜೆಟ್ ಅಂದ್ರೆ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೀರಿಗೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಬಜೆಟ್ ಅನ್ನ ಅಳವಡಿಸಿಕೊಂಡಿರ್ತಕ್ಕಂಥ ಮೊಟ್ಟ ಮೊದಲ ರಾಜ್ಯ ಮತ್ತೊಮ್ಮೆ ಕೇರಳ ಆಗಿರುತ್ತೆ. ಸೊ ಕೇರಳ ರಾಜ್ಯದವರು ವಾಟರ್ ಬಜೆಟ್ ಅನ್ನ ಮಂಡಿಸಿರ್ತಕ್ಕಂಥ ಭಾರತ ದೇಶದ ಮೊಟ್ಟ ಮೊದಲ ರಾಜ್ಯವಾಗಿರ್ತಾರೆ. ಕಂಟ್ರೀಸ್ ಫಸ್ಟ್ ಡಿಜಿಟಲ್ ಸೈನ್ಸ್ ಪಾರ್ಕ್, ದೇಶದ ಮೊಟ್ಟ ಮೊದಲ ಡಿಜಿಟಲ್ ಸೈನ್ಸ್ ಪಾರ್ಕ್ ಅನ್ನ ಯಾವ ರಾಜ್ಯದಲ್ಲಿ ಸ್ಥಾಪನೆ ಮಾಡಲಾಗ್ತಾ ಇದೆ? ಸೊ ಇದಕ್ಕೂ ಕೂಡ ಉತ್ತರ ಕೇರಳ ಆಗಿರುತ್ತೆ. ಸೊ ಕೇರಳದಲ್ಲಿ ಟೆಕ್ನೋಸಿಟಿ ಕ್ಯಾಂಪಸ್ ಅಂತ ಆಲ್ರೆಡಿ ಇರುತ್ತೆ. ಈ ಒಂದು ಟೆಕ್ನೋಸಿಟಿ ಕ್ಯಾಂಪಸ್ ನಲ್ಲಿ ಮೊಟ್ಟ ಮೊದಲ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಂದು ಡಿಜಿಟಲ್ ಪಾರ್ಕ್ ಅನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿಗೆ ಕೇರಳಗೆ ಸಂಬಂಧಪಟ್ಟಂತೆ ಅನೇಕ ಪ್ರಥಮಗಳನ್ನ ನಾವು ಕಂಪ್ಲೀಟ್ ಮಾಡಿರ್ತೇವೆ. ಸೊ ಕೇರಳದಲ್ಲಿ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ ಬೇರೆ ಯಾವ ರಾಜ್ಯದಲ್ಲೂ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ಪ್ರಥಮಗಳಿಗೆ ಸಾಕ್ಷಿ ಆಗಿರ್ತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಸೊ ಈಗ ಮುಂದಿನ ಅಪ್ಡೇಟ್ಸ್ ಗೆ ಹೋಗೋದಾದ್ರೆ, ಇಂಡಿಯಾಸ್ ಫಸ್ಟ್ ಸೋಲಾರ್ ಮಿಷನ್ ಅಂದ್ರೆ ಭಾರತ ದೇಶದ ಮೊಟ್ಟ ಮೊದಲ ಸೌರ ಮಿಷನ್. ಸೌರ ಮಿಷನ್ ಅಂದ್ರೆ ಸೂರ್ಯನನ್ನ ಅಧ್ಯಯನ ಮಾಡ್ಲಿಕ್ಕೆ ಇಸ್ರೋದಿಂದ ಲಾಂಚ್ ಮಾಡ್ತಾ ಇರ್ತಕ್ಕಂಥ ಮೊಟ್ಟ ಮೊದಲ ಪ್ರೋಗ್ರಾಮ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಆದಿತ್ಯ L1 ಅಂತ ಕರಿತೇವೆ. ನಾವು ವಾಟ್ ಯು ಮೀನ್ ಬೈ L1? L1 ಅಂದ್ರೆ ಲೆಗ್ರಾಂಜಿಯನ್ ಪಾಯಿಂಟ್ ಅಂತ ಕರಿತೇವೆ. ಸೊ ಲೆಗ್ರಾಂಜಿಯನ್ ಪಾಯಿಂಟ್ ನ ಅರ್ಥ ಏನು ಅಂದ್ರೆ ಈ ಚಿತ್ರದಲ್ಲಿ ನೀವು ನೋಡ್ಬೋದಾಗಿರುತ್ತೆ. ಸೊ ಇದು ಸೂರ್ಯ, ಇದು ಸನ್ ಆಗಿರುತ್ತೆ, ಇದು ಭೂಮಿ ಆಗಿರುತ್ತೆ. ಸೊ ಭೂಮಿಯಿಂದ ಕೂಡ ಗ್ರಾವಿಟೇಷನಲ್ ಪವರ್ ಇರುತ್ತೆ, ಸನ್ನಿಂದ ಕೂಡ ಗ್ರಾವಿಟೇಷನ್ ಪವರ್ ಬರುತ್ತೆ. ಸೊ ಅವೆರಡೂ ಕೂಡ ತಟಸ್ಥವಾಗ್ತಕ್ಕಂತ ಒಂದು ಪಾಯಿಂಟ್ ಏನಿರುತ್ತೆ ಅದನ್ನ ನಾವು ಲೆಗ್ರಾಂಜಿಯನ್ ಪಾಯಿಂಟ್ ಅಂತ ಕರಿತೇವೆ. ಸೊ ಈ ರೀತಿಯ ಅನೇಕ ಬಿಂದುಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಅದನ್ನ L1, L2, L3, L4 ಅಂತ ನೇಮಿಂಗ್ ಮಾಡಿರ್ತಾರೆ. ಸೊ ನಾವು ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ಏನು ಅಂದ್ರೆ ಈ ಒಂದು ಮಿಷನ್ ಅನ್ನ ನಾವು ಲೆಗ್ರಾಂಜಿಯನ್ ಪಾಯಿಂಟ್ 1 ಗೆ ಟಾರ್ಗೆಟ್ ಮಾಡ್ತಾ ಇದ್ದೇವೆ. ಕಾರಣ ಏನು ಅಂದ್ರೆ ಸೊ ಈ ಒಂದು ಅಧ್ಯಯನವನ್ನ ಅಥವಾ ಈ ಒಂದು ಮಿಷನ್ ಅನ್ನ ನಾವು ಲೆಗ್ರಾಂಜಿಯನ್ ಪಾಯಿಂಟ್ ಗೆ ನಾವು ಲಾಂಚ್ ಮಾಡಿದಾಗ ಗುರುತ್ವಾಕರ್ಷಣೆ ಬಲ ಎರಡು ಕಡೆ ಸಮನಾಗಿರೋದ್ರಿಂದ ನಾವು ಕಾನ್ಸ್ಟೆಂಟ್ ಆಗಿ ಅಧ್ಯಯನ ಮಾಡ್ಲಿಕ್ಕೆ ನಮ್ಗೆ ಸುಲಭವಾಗುತ್ತೆ. ಸೊ ಗುರುತ್ವಾಕರ್ಷಣ ಬಲದಲ್ಲಿ ವ್ಯತ್ಯಾಸವಾದಾಗ ಅದೊಂದು ಕಾನ್ಸ್ಟೆಂಟ್ ಪ್ಲೇಸ್ ಅಲ್ಲಿ ಇರೋದಿಲ್ಲ. ಸೊ ಆ ಒಂದು ಕಾರಣದಿಂದ ಸೊ ಇದನ್ನ ಲೆಗ್ರಾಂಜಿಯನ್ ಪಾಯಿಂಟ್ ಗೆ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಯಾವ ಲೆಗ್ರಾಂಜಿಯನ್ ಪಾಯಿಂಟ್ ಅಂದ್ರೆ L1 ಗೆ ಉಡಾವಣೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸೊ ಇದನ್ನ ನಾವು ಆದಿತ್ಯ L1 ಅಂತ ಕರಿತೇವೆ. ಫಸ್ಟ್ ಸ್ಟೇಟ್ ಟು ಇಂಪ್ಲಿಮೆಂಟ್ ಅ ಬ್ಲೈಂಡ್ನೆಸ್ ಕಂಟ್ರೋಲ್ ಪಾಲಿಸಿ, ಅಂಧತ್ವವನ್ನ ನಿಯಂತ್ರಿಸುವ ನೀತಿಯನ್ನ ಜಾರಿಗೆ ತಂದಿರತಕ್ಕಂತ ಮೊಟ್ಟ ಮೊದಲ ರಾಜ್ಯ. ಸೊ ಇದು ಚಿತ್ರ ನೋಡಿದ್ರೇನೆ ಗೊತ್ತಾಗುತ್ತೆ. ಕ್ಯಾಮಲ್ಸ್ ಅಂದ ಕೂಡಲೇ ಇದು ರಾಜಸ್ಥಾನ ಆಗಿರುತ್ತೆ. ಸೊ ರಾಜಸ್ಥಾನದಲ್ಲಿ ಈ ಅಂಧತ್ವವನ್ನ ನಿಯಂತ್ರಣ ಮಾಡ್ಲಿಕ್ಕೆ ಒಂದು ನೀತಿಯನ್ನ ಜಾರಿಗೆ ತಂದಿರತಕ್ಕಂತ ಮೊಟ್ಟ ಮೊದಲ ರಾಜ್ಯವಾಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ ಏನು ಅಂದ್ರೆ ದೃಷ್ಟಿಯ ಹಕ್ಕು ಅಥವಾ ರೈಟ್ ಟು ಸೈಟ್ ಅಂತಕ್ಕಂಥ ಒಂದು ಆಬ್ಜೆಕ್ಟಿವ್ ನ ಆಧಾರದ ಮೇಲೆ ಇದನ್ನ ಪ್ರಾರಂಭ ಮಾಡಿರ್ತಾರೆ. ಇಂಡಿಯಾಸ್ ಫಸ್ಟ್ ಬ್ರದರ್ಸ್ ಟು ಬಿಕಮ್ ಗ್ರ್ಯಾಂಡ್ ಮಾಸ್ಟರ್ಸ್ ಅಂದ್ರೆ ಈ ಒಂದು ಗ್ರ್ಯಾಂಡ್ ಮಾಸ್ಟರ್ಸ್ ಅಂತಕ್ಕಂಥ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರುತ್ತೆ. ಇದು ಚದುರಂಗ ಅಥವಾ ಚೆಸ್ ಆಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಇದುವರೆಗೂ ನಾವು ಸಿಂಗಲ್ ಗ್ರ್ಯಾಂಡ್ ಮಾಸ್ಟರ್ಸ್ ಅನ್ನ ನೋಡಿದ್ದೇವೆ. ಮೊಟ್ಟ ಮೊದಲ ಬಾರಿಗೆ ಭಾರತ ದೇಶದಲ್ಲಿ ಇಬ್ಬರು ಸಹೋದರರು ಗ್ರ್ಯಾಂಡ್ ಮಾಸ್ಟರ್ಸ್ ಆಗಿರ್ತಾರೆ. ಆ ರೀತಿಯ ಗ್ರ್ಯಾಂಡ್ ಮಾಸ್ಟರ್ಸ್ ಆಗಿರ್ತಕ್ಕಂಥ ಭಾರತ ದೇಶದ ಮೊಟ್ಟ ಮೊದಲ ಸಹೋದರರು ಯಾರು ಅಂದ್ರೆ ಸೊ ವಿಘ್ನೇಶ್ NR ಅಂತ ಕರಿತೇವೆ, ಇನ್ನೊಬ್ಬರನ್ನ ವಿಕಾಸ್ NR ಅಂತ ಕರಿತೇವೆ. ವಿಘ್ನೇಶ್ NR ಬಂದು ಭಾರತ ದೇಶದ 80ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿರ್ತಾರೆ. ವಿಶಾಖ್ NR ಅಂತಕ್ಕಂಥವ್ರು ಭಾರತ ದೇಶದ 59ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿರ್ತಾರೆ. ಇವರಿಬ್ಬರು ಬ್ರದರ್ಸ್ ಆಗಿರ್ತಾರೆ, ಅಂದ್ರೆ ಒಂದೇ ತಂದೆ ತಾಯಿಯ ಮಕ್ಕಳಾಗಿರ್ತಾರೆ. ಅದರಿಂದ ಇವರು ಓನ್ ಬ್ರದರ್ಸ್ ಅಥವಾ ಸಹೋದರರು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ನ ನೀವು ಇಲ್ಲಿ ನೆನ್ಪಿಡ್ಬೇಕಾಗಿರುತ್ತೆ. ಸೊ ಮುಂದಿನ ಅಪ್ಡೇಟ್, ಇಂಡಿಯಾಸ್ ಫಸ್ಟ್ ಪ್ರೈವೇಟ್ ರಾಕೆಟ್. ಸೊ ಭಾರತ ದೇಶದ ಮೊಟ್ಟ ಮೊದಲ ಖಾಸಗಿ ರಾಕೆಟ್ ಅನ್ನ ಯಾರು ಉಡಾವಣೆ ಮಾಡಿದ್ರು? ಇನ್ಫ್ಯಾಕ್ಟ್ ನಿಮ್ಗೆ ಗೊತ್ತಿರಲಿ, ಭಾರತ ದೇಶದಲ್ಲಿ 2019ರಿಂದ ಈ ಒಂದು ಸ್ಪೇಸ್ ಸೆಕ್ಟರ್ ಅಲ್ಲಿ ಈ ಒಂದು ಖಾಸಗಿ ವ್ಯಕ್ತಿಗಳು ಅಥವಾ ಕಂಪನಿಗಳು ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಒಂದು ಅವಕಾಶವನ್ನ ಕೊಟ್ಟಿರ್ತಾರೆ. ಅವಕಾಶವನ್ನ ಕೊಟ್ಟ ನಂತರ ಭಾರತ ದೇಶದಲ್ಲಿ ಖಾಸಗಿ ರಾಕೆಟ್ ಅನ್ನ ಉಡಾವಣೆ ಮಾಡಿರ್ತಕ್ಕಂಥವ್ರು ಯಾರು ಅಂತಕ್ಕಂಥದ್ದು ನಮ್ಮ ಮುಂದಿನ ಅಪ್ಡೇಟ್ ಆಗಿರುತ್ತೆ. ಸೊ ಈ ರೀತಿಯ ಖಾಸಗಿ ರಾಕೆಟ್ ಅನ್ನ ಉಡಾವಣೆ ಮಾಡಿರ್ತಕ್ಕಂಥ ಒಂದು ಸಂಸ್ಥೆಯನ್ನ ನಾವು ಸ್ಕೈ ರೂಟ್ ಅಂತ ಕರಿತೇವೆ. ಸ್ಕೈ ರೂಟ್ ಏರೋಸ್ಪೇಸ್ ಬಂದು ಹೈದರಾಬಾದ್ ಮೂಲದ ಒಂದು ಕಂಪನಿ ಆಗಿರುತ್ತೆ. ಸೊ ಅವರು ಲಾಂಚ್ ಮಾಡಿರ್ತಕ್ಕಂಥ ರಾಕೆಟ್ ಅನ್ನ ನಾವು ವಿಕ್ರಮ್ S ಅಂತ ಕರಿತೇವೆ. ಸೊ ಇದನ್ನ ಲಾಂಚ್ ಮಾಡುವುದರ ಮುಖಾಂತರ ನಮ್ಮ ಭಾರತ ದೇಶದಲ್ಲಿ ಫಸ್ಟ್ ಪ್ರೈವೇಟ್ ರಾಕೆಟ್ ಅಥವಾ ಮೊಟ್ಟ ಮೊದಲ ಖಾಸಗಿ ರಾಕೆಟ್ ಅನ್ನ ಲಾಂಚ್ ಮಾಡಿರ್ತಕ್ಕಂಥ ಕಂಪನಿಯಾಗಿ ನಾವು ಸ್ಕೈ ರೂಟ್ ಅನ್ನ ನೋಡ್ಬೋದಾಗಿರುತ್ತೆ. ಮತ್ತೆ ಆ ರಾಕೆಟ್ ಹೆಸರು ಏನು ಅಂತ ಕೇಳಿದ್ರೆ ನಿಮ್ಗೆ ವಿಕ್ರಮ್ S ಅಂತ ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಮುಂದಿನ ಅಪ್ಡೇಟ್, ಇಂಡಿಯಾಸ್ ಫಸ್ಟ್ ಹೈಬ್ರಿಡ್ ರಾಕೆಟ್ ಲಾಂಚ್ ಅಂದ್ರೆ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರೈವೇಟ್ ಅಥವಾ ಖಾಸಗಿ ವ್ಯಕ್ತಿಗಳಿಂದ ಹೈಬ್ರಿಡ್ ರಾಕೆಟ್ ಅನ್ನ ಯಾರು ಉಡಾವಣೆ ಮಾಡಿದ್ರು? ನಾವು ವಾಟ್ ಯು ಮೀನ್ ಬೈ ಹೈಬ್ರಿಡ್ ರಾಕೆಟ್? ಸೊ ಹೈಬ್ರಿಡ್ ರಾಕೆಟ್ ಅಂದ್ರೆ ಸೊ ಯಾವುದೇ ಒಂದು ರಾಕೆಟ್ ಆಗಿರ್ಬೋದು, ಅದರಲ್ಲಿ ಪ್ರೊಪೆಲೆಂಟ್ ಇರುತ್ತೆ. ಪ್ರೊಪೆಲೆಂಟ್ ಅಂದ್ರೆ ಸರಳ ಭಾಷೆಯಲ್ಲಿ ಹೇಳೋದಾದ್ರೆ ಫ್ಯೂಯಲ್ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಅಥವಾ ಇಂಧನ ಅಂತ ತಿಳ್ಕೊಳ್ಳಿ. ಸೊ ಈ ಒಂದು ಇಂಧನದಲ್ಲಿ ಎರಡು ಸ್ಟೇಟ್ಸ್ ಅನ್ನ ಬಳಕೆ ಮಾಡಿರ್ತಕ್ಕಂಥದ್ದು. ಅದು ಸಾಲಿಡ್ ಸ್ಟೇಟ್ ಒಂದಾಗಿರ್ಬೋದು,
ಇನ್ನೊಂದು ಲಿಕ್ವಿಡ್ ಸ್ಟೇಟ್ ಆಗಿರ್ಬೋದು. ಈ ರೀತಿಯ ಬೇರೆ ಬೇರೆ ಸ್ಟೇಟ್ ಗಳನ್ನ ಹೊಂದಿರತಕ್ಕಂತ ಇಂಧನಗಳನ್ನ ಒಟ್ಟಿಗೆ ಬಳಸಿದ್ರೆ ಅದನ್ನ ನಾವು ಹೈಬ್ರಿಡ್ ರಾಕೆಟ್ ಅಂತ ಕರಿತೇವೆ. ಸೊ ಆ ರೀತಿಯ ಹೈಬ್ರಿಡ್ ರಾಕೆಟ್ ಅನ್ನ ಉಡಾವಣೆ ಮಾಡಿರ್ತಕ್ಕಂತ ಭಾರತ ದೇಶದ ಮೊಟ್ಟ ಮೊದಲ ಖಾಸಗಿಯವರು ಯಾರು ಅಂತ ಕೇಳಿದ್ರೆ, ಸೊ ಅದಕ್ಕೆ ಯಾವುದೇ ರೀತಿಯ ರಾಕೆಟ್ಗೆ ಹೆಸರನ್ನ ಕೊಟ್ಟಿರೋದಿಲ್ಲ. ಬಟ್ ಇದನ್ನ ಲಾಂಚ್ ಮಾಡಿರ್ತಕ್ಕಂಥ ರಾಜ್ಯ ತಮಿಳುನಾಡು ಆಗಿರುತ್ತೆ. ಸೊ ತಮಿಳುನಾಡಿನ ಒಂದು ಜಿಲ್ಲೆ, ಅದನ್ನ ನಾವು ಪಟ್ಟಿಪುಲಂ ಅಂತ ಕರಿತೇವೆ. ಸೊ ಪಟ್ಟಿಪುಲಂ ಅಂತಕ್ಕಂಥದ್ದು ಚೆಂಗಲ್ಪಟ್ಟು ಡಿಸ್ಟ್ರಿಕ್ಟ್ ನಲ್ಲಿ ಬರ್ತಕ್ಕಂಥ ಒಂದು ಊರಾಗಿರುತ್ತೆ. ಸೊ ಈ ಒಂದು ಊರಿನಿಂದ ಮೊಟ್ಟ ಮೊದಲ ಬಾರಿಗೆ ಈ ಹೈಬ್ರಿಡ್ ರಾಕೆಟ್ ಅಂತ ಕರಿತೇವೆ, ಸೊ ಅದನ್ನ ಖಾಸಗಿಯಾಗಿ ಉಡಾವಣೆ ಮಾಡಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಮುಂದಿನ ಅಪ್ಡೇಟ್, ಫಸ್ಟ್ ಎವರ್ ಸೆನ್ಸಸ್ ಆಫ್ ಮ್ಯಾಂಗ್ರೋವ್ ಪಿಟ್ಟಾ ಬರ್ಡ್ಸ್. ಸೊ ಮ್ಯಾಂಗ್ರೋವ್ ಪಿಟ್ಟಾ ಪಕ್ಷಿಗಳನ್ನ ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತ ದೇಶದಲ್ಲಿ ಎಲ್ಲಿ ಗಣತಿ ಮಾಡಲಾಗಿದೆ, ಆ ಪಕ್ಷಿಯ ಚಿತ್ರವನ್ನ ನೀವು ನೋಡ್ಬೋದಾಗಿರುತ್ತೆ. ಸೊ ಮ್ಯಾಂಗ್ರೋವ್ ಅಂದ ಕೂಡಲೇ ನಾವು ಸಾಮಾನ್ಯವಾಗಿ ವೆಸ್ಟ್ ಬೆಂಗಾಲ್ ಆಗ್ತಕ್ಕಂತ ಒಂದು ಸಾಧ್ಯತೆ ಇರುತ್ತೆ. ಬಟ್ ಈ ಒಂದು ಪಕ್ಷಿಯನ್ನ ಎಣಿಕೆ ಮಾಡಿರ್ತಕ್ಕಂಥ ರಾಜ್ಯ ಒಡಿಶಾ ಆಗಿರುತ್ತೆ. ಒಡಿಶಾದ 2 ಕೋಸ್ಟಲ್ ಡಿಸ್ಟ್ರಿಕ್ಟ್ಸ್, ಒಂದನ್ನ ನಾವು ಕೇಂದ್ರಾಪರ ಅಂತ ಕರಿತೇವೆ, ಇನ್ನೊಂದನ್ನ ಜಗತ್ಸಿಂಗ್ಪುರ ಅಂತ ಕರಿತೇವೆ. ಈ 2 ಜಿಲ್ಲೆಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಪಿಟ್ಟಾ ಪಕ್ಷಿಗಳು ಅಂತ ನಾವೇನ್ ಕರಿತೇವೆ, ಸೊ ಇದನ್ನ ಮೊಟ್ಟ ಮೊದಲ ಬಾರಿಗೆ ಗಣತಿ ಮಾಡಿರ್ತಕ್ಕಂಥ ಭಾರತ ದೇಶದ ಮೊಟ್ಟ ಮೊದಲ ರಾಜ್ಯವಾಗಿ ನಾವು ಒಡಿಶಾವನ್ನ ನೋಡ್ಬೋದಾಗಿರುತ್ತೆ. ಸೊ ಸಿಯಾಚಿನ್ ನಲ್ಲಿ ಕಾರ್ಯಾಚರಣೆಗೆ ನಿಯೋಜಿಸಲ್ಪಟ್ಟಿರ್ತಕ್ಕಂಥ ಭಾರತ ದೇಶದ ಮೊಟ್ಟ ಮೊದಲ ಮಹಿಳಾ ಅಧಿಕಾರಿ, ಫಸ್ಟ್ ವುಮೆನ್ ಆಫೀಸರ್ ಆಪರೇಷನಲಿ ಡಿಪ್ಲಾಯ್ಡ್ ಅಟ್ ಹೈಯೆಸ್ಟ್ ಬ್ಯಾಟಲ್ ಫೀಲ್ಡ್. ಸೊ ಸಿಯಾಚಿನ್ ಅನ್ನ ನಾವು ಪ್ರಪಂಚದಲ್ಲಿಯೇ ಅತಿ ಎತ್ತರವಾಗಿರ್ತಕ್ಕಂಥ ಒಂದು ಯುದ್ಧ ಭೂಮಿ ಅಂತ ಕರಿತೇವೆ. ಸೊ ಇಲ್ಲಿ ಸಾಮಾನ್ಯವಾಗಿ ಪುರುಷರನ್ನ ಡಿಪ್ಲಾಯ್ ಮಾಡ್ತಕ್ಕಂಥ ಒಂದು ಪದ್ಧತಿ ಇರುತ್ತೆ. ಆದರೆ ಮೊಟ್ಟ ಮೊದಲ ಬಾರಿಗೆ ಭಾರತ ದೇಶದಲ್ಲಿ ಒಬ್ಬ ಮಹಿಳಾ ಅಧಿಕಾರಿಯನ್ನ ಕೂಡ ಇಲ್ಲಿಗೆ ಡಿಪ್ಲಾಯ್ ಮಾಡಿರ್ತಾರೆ. ಅವರ ಹೆಸರೇನು ಅಂತಕ್ಕಂಥದ್ದು ನಮ್ಮ ಅಪ್ಡೇಟ್ ಆಗಿರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಕ್ಯಾಪ್ಟನ್ ಶಿವ ಚೌಹಾಣ್ ಅಂತಕ್ಕಂಥದ್ದು ಅವರ ಹೆಸರಾಗಿರುತ್ತೆ. ಇವರು ಸಿಯಾಚಿನ್ ಅಲ್ಲಿ ಒಂದು ಪೋಸ್ಟ್ ಇರುತ್ತೆ, ಅದನ್ನ ನಾವು ಕುಮಾರ್ ಪೋಸ್ಟ್ ಅಂತ ಕರಿತೇವೆ. ಸೊ ಕುಮಾರ್ ಪೋಸ್ಟ್ ಗೆ ಇವರನ್ನ ಡಿಪ್ಲಾಯ್ ಮಾಡಿರ್ತಾರೆ. ಸೊ ಈ ಒಂದು ಕಾರಣದಿಂದ ಈ ರೀತಿಯ ಹೈಯೆಸ್ಟ್ ಬ್ಯಾಟಲ್ ಫೀಲ್ಡ್ ಗೆ ಡಿಪ್ಲಾಯ್ ಆಗಿರ್ತಕ್ಕಂಥ ಭಾರತ ದೇಶದ ಮೊಟ್ಟ ಮೊದಲ ಮಹಿಳೆಯನ್ನಾಗಿ ನಾವು ಕ್ಯಾಪ್ಟನ್ ಶಿವ ಚೌಹಾಣ್ ಅನ್ನ ನೋಡ್ಬೋದಾಗಿರುತ್ತೆ. ಸೊ BRO ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅಂತ ನಾವೇನ್ ಕರಿತೇವೆ, ಸೊ ಇದರಿಂದ ವಿದೇಶಿ ಯೋಜನೆಗೆ ನಿಯೋಜನೆಗೊಂಡಿರ್ತಕ್ಕಂಥ ಭಾರತ ದೇಶದ ಮೊಟ್ಟ ಮೊದಲ ಮಹಿಳಾ ಅಧಿಕಾರಿ, ಫಸ್ಟ್ ವುಮೆನ್ ಆಫೀಸರ್ ಪೋಸ್ಟೆಡ್ ಆನ್ ಫಾರಿನ್ ಅಸೈನ್ಮೆಂಟ್ ಅಟ್ BRO. ಸೊ BRO ಬಗ್ಗೆ ನೀವು ಡೆಫಿನೆಟ್ಲಿ ಕೇಳಿರ್ತೀರಾ. BRO ಅದರ ಮೇನ್ ಆಬ್ಜೆಕ್ಟಿವ್ ಏನು ಅಂದ್ರೆ ನಮ್ಮ ಗಡಿ ಭಾಗಗಳಲ್ಲಿ ರಸ್ತೆಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು, ರೋಡ್ಸ್ ಆಗಿರ್ಬೋದು, ಬ್ರಿಡ್ಜಸ್ ಆಗಿರ್ಬೋದು, ಟನಲ್ಸ್ ಆಗಿರ್ಬೋದು, ಇವುಗಳನ್ನ ನಿರ್ಮಾಣ ಮಾಡ್ತಕ್ಕಂಥ ಒಂದು ಸಂಸ್ಥೆಯನ್ನ ನಾವು BRO ಅಂತ ಕರಿತೇವೆ. BRO ಬರೀ ಭಾರತದಲ್ಲಿ ಮಾತ್ರ ರಸ್ತೆಗಳನ್ನ ನಿರ್ಮಾಣ ಮಾಡೋದಿಲ್ಲ, ನಮ್ಮ ಫ್ರೆಂಡ್ಲಿ ನೇಷನ್ಸ್ ಅಂದ್ರೆ ಸ್ನೇಹಪರ ರಾಷ್ಟ್ರಗಳಲ್ಲೂ ಕೂಡ ರಸ್ತೆಗಳನ್ನ ನಿರ್ಮಾಣ ಮಾಡ್ತಕ್ಕಂಥ ಒಂದು ಕೆಲಸ ಮಾಡುತ್ತೆ. ಸೊ ಈ ಒಂದು ವ್ಯವಸ್ಥೆಯಲ್ಲಿ ವಿದೇಶಕ್ಕೆ ಮೊಟ್ಟ ಮೊದಲ ಬಾರಿಗೆ ಮಹಿಳೆಯನ್ನ ಡಿಪ್ಲಾಯ್ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರು ಅಂತಕ್ಕಂಥದ್ದು ನಮ್ಮ ಅಪ್ಡೇಟ್ ಆಗಿರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಕ್ಯಾಪ್ಟನ್ ಸುರಭಿ ಜಕಮೋಲಾ ಅಂತ ಕರಿತೇವೆ. ಸೊ ಇವರನ್ನ ಡಿಪ್ಲಾಯ್ ಮಾಡಿರ್ತಕ್ಕಂಥ ರಾಷ್ಟ್ರ ಯಾವುದು ಅಂದ್ರೆ ಭೂತಾನ್ಗೆ ಅವರನ್ನ ಡಿಪ್ಲಾಯ್ ಮಾಡಿರ್ತಾರೆ. ಭೂತಾನ್ ಅಲ್ಲಿ ನಡೀತಾ ಇರ್ತಕ್ಕಂಥ ಪ್ರಾಜೆಕ್ಟ್ ಯಾವುದು ಅಂದ್ರೆ ಪ್ರಾಜೆಕ್ಟ್ ದಂತಕ್ ಅಂತ ಕರಿತೇವೆ. ದಂತಕ್ ಅಂತಕ್ಕಂಥದ್ದು ಬಹಳ ಹಳೆಯ ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಈ ಪ್ರಾಜೆಕ್ಟ್ ನ ಭಾಗವಾಗಿ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಇಂದ ಮೊಟ್ಟ ಮೊದಲ ಮಹಿಳಾ ಅಧಿಕಾರಿಯಾಗಿ ವಿದೇಶಿ ನೆಲದಲ್ಲಿ ಡಿಪ್ಲಾಯ್ ಆಗಿರ್ತಕ್ಕಂಥ ಭಾರತ ದೇಶದ ಮೊಟ್ಟ ಮೊದಲ ಮಹಿಳೆ ಕ್ಯಾಪ್ಟನ್ ಸುರಭಿ ಜಕಮೋಲಾ ಅಂತ ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ನೆಕ್ಸ್ಟ್ ಅಪ್ಡೇಟ್, ಇಂಡಿಯಾಸ್ ಫಸ್ಟ್ ಆನ್ಲೈನ್ ಗೇಮಿಂಗ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂದ್ರೆ ಭಾರತ ದೇಶದಲ್ಲಿ ಈ ಒಂದು ಆನ್ಲೈನ್ ಗೇಮಿಂಗ್ ಗೆ ಸಂಬಂಧಪಟ್ಟಂತೆ ಶ್ರೇಷ್ಠತೆಯ ಕೇಂದ್ರ ಅಂತ ಕರಿತೇವೆ. ಅಂದ್ರೆ ಎಕ್ಸಲೆನ್ಸ್ ಅನ್ನ ಇರ್ತಕ್ಕಂಥ ಒಂದು ಕೇಂದ್ರವನ್ನ ಎಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅನ್ನೋದು ನಮ್ಮ ಮುಂದಿನ ಅಪ್ಡೇಟ್ ಆಗಿರುತ್ತೆ. ಸೊ ಈ ಒಂದು ಕೇಂದ್ರವನ್ನ ಮೇಘಾಲಯದಲ್ಲಿ ಸ್ಥಾಪನೆ ಮಾಡಿರ್ತಾರೆ. ಮೇಘಾಲಯದ ಯಾವ ಭಾಗದಲ್ಲಿ ಅಂದ್ರೆ ಶಿಲಾಂಗ್ ನಲ್ಲಿ ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಡಿಜಿಟಲ್ ಇಂಡಿಯಾ ಸ್ಟಾರ್ಟ್ಅಪ್ ಹಬ್ ನ ಪ್ರಕಾರ ಇದನ್ನ ಹಬ್ ನ ಮುಖಾಂತರ ಸೊ ಇದನ್ನ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಥಾಪನೆ ಮಾಡಿರ್ತಾರೆ. ಸೊ ಮುಂದಿನ ಅಪ್ಡೇಟ್, ಭಾರತದ ಮೊದಲ ತ್ಯಾಜ್ಯದಿಂದ ಹೈಡ್ರೋಜನ್ ಅನ್ನ ಉತ್ಪಾದನೆ ಮಾಡ್ತಕ್ಕಂಥ ಸ್ಥಾವರ, ಫಸ್ಟ್ ವೇಸ್ಟ್ ಟು ಹೈಡ್ರೋಜನ್ ಪ್ಲಾಂಟ್ ಟು ಬಿ ಸೆಟ್ ಅಪ್ ಇನ್ ಇಂಡಿಯಾ. ಅಂದ್ರೆ ಈ ವೇಸ್ಟ್ ಏನಿರುತ್ತೆ ಆ ಒಂದು ಕಚ್ಚಾ ವಸ್ತುಗಳಿಂದ ಹಸಿರು ಜಲಜನಕವನ್ನ ಅಂದ್ರೆ ಗ್ರೀನ್ ಹೈಡ್ರೋಜನ್ ಅನ್ನ ಉತ್ಪಾದನೆ ಮಾಡ್ತಕ್ಕಂಥ ಸ್ಥಾವರವನ್ನ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ ಅಂದ್ರೆ ಪುಣೆಯಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಇಟ್ ಇಸ್ ನಾಟ್ ಎಟ್ ಕಂಪ್ಲೀಟೆಡ್. ಸೊ ಇದು ಒಂದು ಪ್ರೋಸೆಸ್ ಅಥವಾ ಡೆವಲಪ್ಮೆಂಟ್ ನಡೀತಾ ಇದೆ. ಸೊ ಈ ರೀತಿಯ ಸ್ಥಾವರವನ್ನ ಪುಣೆಯಲ್ಲಿ ಪ್ರಾರಂಭ ಮಾಡಲಾಗ್ತಾ ಇದೆ. ಸೊ ನೆಕ್ಸ್ಟ್ ಅಪ್ಡೇಟ್ ಇಸ್ ಭಾರತ ದೇಶದ ಮೊಟ್ಟ ಮೊದಲ ಹೆಪ್ಪುಗಟ್ಟಿದ ಲೇಕ್ ಮ್ಯಾರಥಾನ್, ಇಂಡಿಯಾಸ್ ಫಸ್ಟ್ ಫ್ರೋಜನ್ ಲೇಕ್ ಮ್ಯಾರಥಾನ್
ಎಲ್ಲಿ ನಡೀತು. ಸೊ ಈ ಲೇಕ್ ಏನಿರುತ್ತೆ ಅದು ಕಂಪ್ಲೀಟ್ ಆಗಿ ಗಡ್ಡೆ ಕಟ್ಕೊಂಡಿರುತ್ತೆ. ಆ ಭಾಗದಲ್ಲಿ ಒಂದು ಮ್ಯಾರಥಾನ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಸೊ ಈ ರೀತಿಯ ಮ್ಯಾರಥಾನ್ ಅನ್ನ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾಡಿರ್ತಾರೆ. ಸೊ ಎಲ್ಲಿ ಮಾಡಿರ್ತಾರೆ ಅಂದ್ರೆ ಲಡಾಖ್ ಅಲ್ಲಿ ಮಾಡಿರ್ತಾರೆ. ಸೊ ಲಡಾಖ್ ಅಲ್ಲಿ ಎಲ್ಲಿ ಅಂದ್ರೆ ಪ್ಯಾಂಗ್ಸೋ ಅಂತ ಒಂದು ರಿವರ್ ಇರುತ್ತೆ, ಇದನ್ನ ನಾವು ಪ್ಯಾಂಗಾಂಗ್ ಸೋ ಅಂತ ಕರಿತೇವೆ. ಸೊ ಈ ಒಂದು ಪ್ಯಾಂಗಾಂಗ್ ಸೋ ಯೂಶಲಿ ವಿಂಟರ್ ಸೀಸನ್ ಅಲ್ಲಿ ಅದು ಕಂಪ್ಲೀಟ್ ಆಗಿ ಅದು ಐಸ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಐಸ್ ಆಗಿ ಕನ್ವರ್ಟ್ ಆದಾಗ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆ ಭಾಗದಲ್ಲಿ ಒಂದು ಮ್ಯಾರಥಾನ್ ಅನ್ನ ಈಗ ಕಂಡಕ್ಟ್ ಮಾಡಿರ್ತಾರೆ. ಸೊ ಮುಂದಿನ ಅಪ್ಡೇಟ್, ಇಂಡಿಯಾಸ್ ಫಸ್ಟ್ ಗ್ರೀನ್ ಹೈಡ್ರೋಜನ್ ಬ್ಲೆಂಡಿಂಗ್. ನಮ್ಮ ಭಾರತ ದೇಶದಲ್ಲಿ ಈ ನ್ಯಾಚುರಲ್ ಗ್ಯಾಸ್ ಅಂತ ನಾವೇನ್ ಕರಿತೇವೆ, ನೈಸರ್ಗಿಕ ಅನಿಲ ಅಂತ ನಾವೇನ್ ಕರಿತೇವೆ, ಸೊ ಇದಕ್ಕೆ ಮೊಟ್ಟ ಮೊದಲ ಬಾರಿಗೆ ಹೈಡ್ರೋಜನ್ ಅನ್ನ ಮಿಶ್ರಣ ಮಾಡ್ತಕ್ಕಂತ ಪ್ರಯತ್ನವನ್ನ ಎಲ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಈ ಪೆಟ್ರೋಲ್ಗೆ ಎಥನಾಲ್ ಅನ್ನ ಮಿಕ್ಸ್ ಮಾಡ್ತಕ್ಕಂತ ಕಾನ್ಸೆಪ್ಟ್ ಗೊತ್ತಿದೆ. ಯಾಕೆ ಎಥನಾಲ್ ಅನ್ನ ಮಿಕ್ಸ್ ಮಾಡ್ತಾರಂದ್ರೆ ಪೊಲ್ಯೂಷನ್ ಕಡಿಮೆ ಆಗ್ತಕ್ಕಂತ ಒಂದು ಸಾಧ್ಯತೆಗಳನ್ನ ನಾವಿಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೋದಾಗಿರುತ್ತೆ. ಅದೇ ರೀತಿ ನ್ಯಾಚುರಲ್ ಗ್ಯಾಸ್ ನಲ್ಲಿ ಹೈಡ್ರೋಜನ್ ಅನ್ನ ಮಿಕ್ಸ್ ಮಾಡಿದ್ರೆ ಅದರ ಹೀಟಿಂಗ್ ಕೆಪಾಸಿಟಿ ಕೂಡ ಜಾಸ್ತಿ ಆಗುತ್ತೆ, ಅದ್ರ ಜೊತೆಗೆ ಪೊಲ್ಯೂಷನ್ ಅನ್ನ ಕೂಡ ನಾವು ಪ್ರಿವೆಂಟ್ ಮಾಡಬಹುದಾಗಿರುತ್ತೆ. ಸೊ ಈ ರೀತಿಯ ಪ್ರಯತ್ನವನ್ನ ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತ ದೇಶದಲ್ಲಿ ಎಲ್ ಮಾಡಿರ್ತಾರೆ ಅಂದ್ರೆ ಸೂರತ್, ಗುಜರಾತ್ ನ ಸೂರತ್ ಅಲ್ಲಿ ಮಾಡಿರ್ತಾರೆ. ಆ ಟೌನ್ಶಿಪ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ಕವಾಸ್ ಟೌನ್ಶಿಪ್ ಅಂತ ಕರಿತೇವೆ. ಸೊ ಈ ರೀತಿಯ ಬ್ಲೆಂಡಿಂಗ್ ಅನ್ನ ಮಾಡಿರ್ತಕ್ಕಂಥವ್ರು NTPC ಲಿಮಿಟೆಡ್ ಅಂದ್ರೆ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ನ ವತಿಯಿಂದ ಸೊ ಈ ರೀತಿಯ ಒಂದು ನ್ಯಾಚುರಲ್ ಗ್ಯಾಸ್ಗೆ ಈ ಜಲಜನಕವನ್ನ ಮಿಶ್ರಣ ಮಾಡ್ತಕ್ಕಂಥ ಮೊಟ್ಟ ಮೊದಲ ಪ್ರಯತ್ನವನ್ನ ನಮ್ಮ ಭಾರತ ದೇಶದಲ್ಲಿ ಮಾಡಲಾಗಿರುತ್ತೆ. ಇಂಡಿಯಾಸ್ ಫಸ್ಟ್ ಅಗ್ರಿ ಚಾಟ್ಬಾಟ್ ಅಂದ್ರೆ ಭಾರತ ದೇಶದ ಮೊಟ್ಟ ಮೊದಲ ಅಗ್ರಿ ಚಾಟ್ಬಾಟ್ ಯಾವುದು? ಅಗ್ರಿ ಚಾಟ್ಬಾಟ್ ಅಂದ್ರೆ ನಮ್ಮ ರೈತರಿಗೆ ಏನಾದ್ರೂ ಪ್ರಶ್ನೆಗಳಿದ್ದರೆ ತಮ್ಮ ಭಾಷೆಗಳಲ್ಲಿ ಅವರು ಫೋನ್ ಅಲ್ಲಿ ಕೇಳಬಹುದಾಗಿರುತ್ತೆ. ಸೊ ಅದಕ್ಕೆ ಉತ್ತರ ಕೊಡಬಲ್ಲ ಮೊಟ್ಟ ಮೊದಲ ಚಾಟ್ಬಾಟ್ ಯಾವುದು ಅಂತಕ್ಕಂಥದ್ದು ನಮ್ಮ ಅಪ್ಡೇಟ್ ಆಗಿರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಅಮಾಕೃಷ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಒಂದು ಚಾಟ್ಬಾಟ್ ಅನ್ನ ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತ ದೇಶದಲ್ಲಿ ಕೃಷಿಕರಿಗಾಗಿ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಚಾಟ್ಬಾಟ್ ಆಗಿರುತ್ತೆ. ಸೊ ಮುಂದಿನ ಅಪ್ಡೇಟ್, ಇಂಡಿಯಾಸ್ ಫಸ್ಟ್ ಫೆಸ್ಟಿವಲ್ ಆಫ್ ಇನ್ಕ್ಲೂಷನ್ ಪರ್ಪಲ್ ಫೆಸ್ಟ್. ಭಾರತ ದೇಶದ ಫೆಸ್ಟಿವಲ್ ಆಫ್ ಇನ್ಕ್ಲೂಷನ್ ಅಂತ ಕರಿತೇವೆ. ಇನ್ಕ್ಲೂಷನ್ ಅಂದ್ರೆ ಇವಾಗ ವಿಶೇಷ ಚೇತನರು ಇರ್ತಾರೆ. ಸೊ ವಿಶೇಷ ಚೇತನರಿಗೂ ನಮಗೂ ಯಾವುದೇ ವ್ಯತ್ಯಾಸ ಇಲ್ಲ, ಅವರು ನಮ್ಮಷ್ಟೇ ಸಾಧ್ಯತೆ ಅಥವಾ ಕೇಪಬಿಲಿಟಿ ಇರುತ್ತೆ ಅನ್ನೋದನ್ನ ಪ್ರೂವ್ ಮಾಡ್ತಕ್ಕಂತ ಒಂದು ಕಾನ್ಕ್ಲೇವ್ ಅಥವಾ ಒಂದು ಫೆಸ್ಟಿವಲ್ ಅನ್ನ ಆರ್ಗನೈಸ್ ಮಾಡಿರ್ತಾರೆ. ಆ ಫೆಸ್ಟಿವಲ್ ಅನ್ನ ಮೊಟ್ಟ ಮೊದಲ ಬಾರಿಗೆ ಭಾರತ ದೇಶದಲ್ಲಿ ಪರ್ಪಲ್ ಫೆಸ್ಟ್ ಅಂತ ಆರ್ಗನೈಸ್ ಮಾಡಿರ್ತಾರೆ. ಈ ಪರ್ಪಲ್ ಫೆಸ್ಟ್ ಅನ್ನ ಆರ್ಗನೈಸ್ ಮಾಡಿರ್ತಕ್ಕಂತ ಮೊಟ್ಟ ಮೊದಲ ಸ್ಟೇಟ್ ಯಾವುದು ಅಂದ್ರೆ ಗೋವಾದಲ್ಲಿ ಇದನ್ನ ಆರ್ಗನೈಸ್ ಮಾಡಿರ್ತಾರೆ. ಸೊ ಇದನ್ನ ನಾವು ಪರ್ಪಲ್ ಫೆಸ್ಟ್ ವೈವಿಧ್ಯತೆಯ ಆಚರಣೆ ಅಂದ್ರೆ ಸೆಲೆಬ್ರೇಟಿಂಗ್ ಡೈವರ್ಸಿಟಿ ಅಂತಕ್ಕಂಥದ್ದು ಇದರ ಥೀಮ್ ಆಗಿರುತ್ತೆ. ಸೊ ಈ ಒಂದು ಥೀಮ್ ನಲ್ಲಿ ಅವರು ಪ್ರಮುಖವಾಗಿ ಯಾರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿರ್ತಾರೆ ಅಂದ್ರೆ ಸ್ಪೆಷಲಿ ಏಬಲ್ಡ್ ಅಥವಾ ವಿಶೇಷ ಚೇತನರನ್ನ ಒಳಗೊಂಡಿರ್ತಕ್ಕಂಥ ಒಂದು ಹಬ್ಬ ಇದಾಗಿರುತ್ತೆ. ಸೊ ಮುಂದಿನ ಅಪ್ಡೇಟ್, ಇಂಡಿಯಾಸ್ ಫಸ್ಟ್ 5G ಎನೇಬಲ್ಡ್ ಡ್ರೋನ್ ಈಸ್ ಡೆವಲಪ್ಡ್ ಬೈ ಅಂದ್ರೆ ಭಾರತ ದೇಶದಲ್ಲಿ ಈ ಡ್ರೋನ್ ವ್ಯವಸ್ಥೆ ನಿಮ್ಗೆ ಗೊತ್ತಿರುತ್ತೆ. ಬಟ್ ಡ್ರೋನ್ ಅಲ್ಲಿ 5G ಟೆಕ್ನಾಲಜಿನ ಯಾರು ಇನ್ಕ್ಲೂಡ್ ಮಾಡಿದ್ದಾರೆ ಮೊಟ್ಟ ಮೊದಲ ಬಾರಿಗೆ ಅಂತಕ್ಕಂಥದ್ದು ನಮ್ಮ ನೆಕ್ಸ್ಟ್ ಅಪ್ಡೇಟ್ ಆಗಿರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ IG ಡ್ರೋನ್ಸ್ ಅಂತ ಕರಿತೇವೆ. ಅಂದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ಸ್ಟಾರ್ಟ್ಅಪ್. ಈ ಸ್ಟಾರ್ಟ್ಅಪ್ ಕಂಪನಿಯನ್ನ ನಾವು IG ಡ್ರೋನ್ಸ್ ಅಂತ ಕರಿತೇವೆ. ಸೊ ಇವರು ಮೊಟ್ಟ ಮೊದಲ ಬಾರಿಗೆ ಡ್ರೋನ್ ಗಳಲ್ಲಿ 5G ಟೆಕ್ನಾಲಜಿಯನ್ನ ಇನ್ಕ್ಲೂಡ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಸಕ್ಸಸ್ಫುಲ್ ಆಗಿ ಮಾಡಿರ್ತಾರೆ. ಸೊ ಈ ಒಂದು ಡ್ರೋನ್ಸ್ ಏನಿರ್ತವೆ ಆ ಡ್ರೋನ್ ಗಳಲ್ಲಿ ಇನ್ನೊಂದು ವಿಶೇಷತೆ ಕೂಡ ಇರುತ್ತೆ. ಆ ವಿಶೇಷತೆ ಏನು ಅಂದ್ರೆ ಈ ಡ್ರೋನ್ ಗಳು ವರ್ಟಿಕಲ್ ಆಗಿ ಟೇಕ್ ಆಫ್ ಮತ್ತೆ ಲ್ಯಾಂಡ್ ಆಗ್ತಕ್ಕಂಥ ಒಂದು ಕೇಪಬಿಲಿಟಿಯನ್ನ ಹೊಂದಿರುತ್ತೆ. ನಾವು ವಾಟ್ ಯು ಮೀನ್ ಬೈ ವರ್ಟಿಕಲ್ ಟೇಕ್ ಆಫ್? ವರ್ಟಿಕಲ್ ಟೇಕ್ ಆಫ್ ಅಂದ್ರೆ ಈ ಪಾಯಿಂಟ್ ಇಂದ ನೇರವಾಗಿ ಅದು ಟೇಕ್ ಆಫ್ ಆಗ್ತಕ್ಕಂಥ ಮತ್ತೆ ನೇರವಾಗಿ ಅದು ಲ್ಯಾಂಡಿಂಗ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಯೂಶಲಿ ಡ್ರೋನ್ ಗಳು ಈ ತರ ಮುಂದಕ್ಕೆ ಹೋಗ್ತಾ ಹೋಗ್ತಾ ಟೇಕ್ ಆಫ್ ಆಗ್ತಕ್ಕಂಥ ಒಂದು ಡ್ರೋನ್ ಗಳನ್ನ ನಾವು ನೋಡಿರ್ತೇವೆ. ಬಟ್ ನೇರವಾಗಿ ಟೇಕ್ ಆಫ್ ಆಗ್ತಕ್ಕಂಥ ಡ್ರೋನ್ ಗಳನ್ನ ಕೂಡ ಇವರು ಅಭಿವೃದ್ಧಿ ಪಡಿಸಿರ್ತಾರೆ. ಸೊ ಈ ಒಂದು ಡ್ರೋನ್ಗೆ ಅಂದ್ರೆ ಈ IG ಡ್ರೋನ್ಸ್ ಅವರು ಡೆವಲಪ್ ಮಾಡಿರ್ತಕ್ಕಂಥ 5G ಎನೇಬಲ್ಡ್ ಡ್ರೋನ್ಗೆ ನಾವು ಸ್ಕೈ ಹಾಕ್ ಅಂತ ಕರಿತೇವೆ. ಸೊ ಮುಂದಿನ ಅಪ್ಡೇಟ್ ಹೋಗೋಣ. ಫಸ್ಟ್ ಇಂಡಿಯನ್ ಡಿಸ್ಟ್ರಿಕ್ಟ್ ಟು ಇಂಪ್ಲಿಮೆಂಟ್ ಸ್ಟೇಟ್ ಆಫ್ ದಿ ಆರ್ಟ್ 5G ಯೂಸ್ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ 5G ಬಳಕೆಯನ್ನ ಅಳವಡಿಸಿಕೊಂಡಿರ್ತಕ್ಕಂಥ ಮೊಟ್ಟ ಮೊದಲ ಭಾರತೀಯ ಜಿಲ್ಲೆ ಯಾವುದು? ಸೊ ಇದಕ್ಕೆ ಸರಿಯಾದ ಉತ್ತರ ವಿದಿಶಾ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 5G ಟೆಕ್ನಾಲಜಿಯನ್ನ ಬಳಕೆ ಮಾಡಿರ್ತಕ್ಕಂಥ ಭಾರತ ದೇಶದ ಮೊಟ್ಟ ಮೊದಲ ಜಿಲ್ಲೆ ಆಗಿರುತ್ತೆ. ಸೊ ಈ ಒಂದು ಜಿಲ್ಲೆ ಮಧ್ಯಪ್ರದೇಶದಲ್ಲಿ ಬರ್ತಕ್ಕಂಥ ಒಂದು ಜಿಲ್ಲೆ ಆಗಿರುತ್ತೆ. ಈ ಜಿಲ್ಲೆಯನ್ನ ನಾವು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಅಂತ ಕರಿತೇವೆ, ಅಂದ್ರೆ ಮಹತ್ವಾಕಾಂಕ್ಷೆಯ ಜಿಲ್ಲೆ ಅಂತ ಕರಿತೇವೆ. ಸೊ ಯಾವ ಜಿಲ್ಲೆಗಳು ಹಿಂದುಳಿದಿರ್ತವೆ ಸೊ ಅದನ್ನ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಅಂತ ಕೇಂದ್ರ ಸರ್ಕಾರ ಒಂದು ಪಟ್ಟಿ ಮಾಡಿರುತ್ತೆ. ಆ ಪಟ್ಟಿಯಲ್ಲಿರ್ತಕ್ಕಂಥ ಒಂದು ಜಿಲ್ಲೆಯನ್ನ ನಾವು ವಿದಿಶಾ ಅಂತ ಕರಿತೇವೆ. ಆ ಜಿಲ್ಲೆಯನ್ನ ಮುಂದುವರಿಸಲಿಕ್ಕೆ 5G ಟೆಕ್ನಾಲಜಿಯನ್ನ ಬಳಕೆ ಮಾಡಿರ್ತಕ್ಕಂಥ ಭಾರತ ದೇಶದ ಮೊಟ್ಟ ಮೊದಲ ಜಿಲ್ಲೆ ಆಗಿರುತ್ತೆ. ಮುಂದಿನ ಅಪ್ಡೇಟ್,
ಇಂಡಿಯಾಸ್ ಫಸ್ಟ್ ಗ್ರೀನ್ ಸೋಲಾರ್ ಪ್ಯಾನಲ್ ಫ್ಯಾಕ್ಟರಿ ಅಂದ್ರೆ ಭಾರತ ದೇಶದಲ್ಲಿ ಈ ಒಂದು ಸೌರ ಫಲಕಗಳನ್ನ ತಯಾರಿ ಮಾಡ್ತಕ್ಕಂಥ ಕಾರ್ಖಾನೆ ಬರೀ ಕಾರ್ಖಾನೆ ಅಲ್ಲ, ಹಸಿರು ಕಾರ್ಖಾನೆ ಅಂತ ಕರಿತೇವೆ. ಹಸಿರು ಕಾರ್ಖಾನೆ ಅಂದ್ರೆ ಈ ಒಂದು ಸೌರ ಫಲಕಗಳನ್ನ ತಯಾರಿ ಮಾಡ್ಲಿಕ್ಕೆ ರಿನ್ಯೂಯಬಲ್ ಎನರ್ಜಿಯನ್ನ ಬಳಕೆ ಮಾಡ್ತಾ ಇರ್ತಕ್ಕಂಥ ಮೊಟ್ಟ ಮೊದಲ ಕೈಗಾರಿಕೆ ಯಾವುದು ಅನ್ನೋದು ನಮ್ಮ ಅಪ್ಡೇಟ್ ಆಗಿರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಉತ್ತರಾಖಂಡದಲ್ಲಿ ಒಂದು ಫ್ಯಾಕ್ಟರಿ ಅಥವಾ ಕಾರ್ಖಾನೆ ಇರುತ್ತೆ, ಅದನ್ನ ನಾವು ಲೂಮಿನಸ್ ಪವರ್ ಟೆಕ್ನಾಲಜೀಸ್ ಅಂತ ಕರಿತೇವೆ. ಸೊ ಇದು ಯೋಜಿತವಾಗಿರ್ತಕ್ಕಂಥ ಒಂದು ಪ್ರೋಗ್ರಾಮ್ ಆಗಿರುತ್ತೆ, ಅಂದ್ರೆ ಇನ್ನೂ ಕೂಡ ಅದನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಡೆವಲಪ್ ಮಾಡಿದ ನಂತರ ಭಾರತ ದೇಶದ ಮೊಟ್ಟ ಮೊದಲ ಗ್ರೀನ್ ಸೋಲಾರ್ ಪ್ಯಾನಲ್ ಫ್ಯಾಕ್ಟರಿ ಆಗಿ ಇದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಮುಂದಿನ ಅಪ್ಡೇಟ್ ಹೋಗೋಣ. ಫಸ್ಟ್ ಟು ಅಕ್ಸೆಪ್ಟ್ ಡಿಜಿಟಲ್ ರುಪಿ ಅಟ್ ಸ್ಟೋರ್ಸ್ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ RBI ವತಿಯಿಂದ ಡಿಜಿಟಲ್ ಕರೆನ್ಸಿಯನ್ನ ಬಿಡುಗಡೆ ಮಾಡಿರ್ತಾರೆ. ಸೊ ಈ ರೀತಿಯ ಡಿಜಿಟಲ್ ಕರೆನ್ಸಿಗಳನ್ನ ಅಂಗಡಿಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ವೀಕಾರ ಮಾಡಿರ್ತಕ್ಕಂಥವ್ರು ಯಾರು ಅಂತಕ್ಕಂಥದ್ದು ನಮ್ಮ ಮುಂದಿನ ಅಪ್ಡೇಟ್ ಆಗಿರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ರಿಲಯನ್ಸ್ ರಿಟೈಲ್ಸ್ ಅಂತ ನಾವೇನ್ ಕರಿತೇವೆ. ಸೊ ಈ ಒಂದು ರಿಲಯನ್ಸ್ ರಿಟೈಲ್ ವತಿಯಿಂದ ಮೊಟ್ಟ ಮೊದಲ ಬಾರಿಗೆ ಡಿಜಿಟಲ್ ಕರೆನ್ಸಿಯನ್ನ ತೆಗೆದುಕೊಂಡಿರ್ತಕ್ಕಂಥ ಅಥವಾ ಸ್ವೀಕಾರ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಅಂಗಡಿಯಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ಮುಂದಿನ ಅಪ್ಡೇಟ್, ಇಂಡಿಯಾಸ್ ಫಸ್ಟ್ ಹೆವಿ ಡ್ಯೂಟಿ ಟ್ರಕ್ಸ್ ವಿತ್ ಹೈಡ್ರೋಜನ್ ಕಂಬಷನ್. ಸೊ ಹೈಡ್ರೋಜನ್ ದಹನಕಾರಿ ಇಂಜಿನ್ ಅನ್ನ ಬಳಸಿಕೊಂಡು ಭಾರತ ದೇಶದಲ್ಲಿ ಡೆವಲಪ್ ಆಗಿರ್ತಕ್ಕಂಥ ಮೊಟ್ಟ ಮೊದಲ ಟ್ರಕ್ ಯಾವುದು? ಆಕ್ಚುಲಿ ನಾನು ಇದಕ್ಕಿಂತ ಮುಂಚೆ ಏಷ್ಯಾಸ್ ಫಸ್ಟ್ ಹೈಡ್ರೋಜನ್ ಫ್ಯೂಯಲ್ ಸೆಲ್ ಅಂತ ಡಿಸ್ಕಸ್ ಮಾಡಿದ್ದೆ. ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನು ಅಂದ್ರೆ, ನಾನ್ ಮುಂಚೆ ಡಿಸ್ಕಸ್ ಮಾಡಿದ್ದಂತಹ ಹೈಡ್ರೋಜನ್ ಸೆಲ್ ಫ್ಯೂಯಲ್ಗೂ ಇದಕ್ಕೂ ವ್ಯತ್ಯಾಸ ಏನು ಅಂದ್ರೆ, ಮುಂಚೆ ನಾನು ಡಿಸ್ಕಸ್ ಮಾಡಿದ್ದೇನು ಅಂದ್ರೆ ಹೈಡ್ರೋಜನ್ ನಿಂದ ಎಲೆಕ್ಟ್ರಿಸಿಟಿ ಡೆವಲಪ್ ಮಾಡ್ತಾರೆ, ಆ ಒಂದು ಎಲೆಕ್ಟ್ರಿಸಿಟಿಯನ್ನ ಟ್ರಕ್ ಗಳಲ್ಲಿ ಬಳಕೆ ಮಾಡ್ತಾರೆ, ಅದನ್ನ ನಾನು ಡಿಸ್ಕಸ್ ಮಾಡಿದ್ದೆ. ಬಟ್ ಈಗ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಹೈಡ್ರೋಜನ್ ಅನ್ನ ನೇರವಾಗಿ ಕಂಬಷನ್ ಮಾಡುವುದರ ಮುಖಾಂತರ, ಅಂದ್ರೆ ನಾವು ಡೀಸೆಲ್ ಬಳಕೆ ಮಾಡುವುದರ ಮೊದಲು ಹೈಡ್ರೋಜನ್ ಅನ್ನ ನೇರವಾಗಿ ಇಂಧನವಾಗಿ ಬಳಕೆ ಮಾಡ್ತಕ್ಕಂಥ ಮೊಟ್ಟ ಮೊದಲ ಕಂಬಷನ್ ಇಂಜನ್ ಅಂತ ಕರಿತೇವೆ. ಸೊ ದಹನಕಾರಿ ಇಂಜನ್ ಅನ್ನ ನಮ್ಮ ಭಾರತ ದೇಶದಲ್ಲಿ ಯಾರು ಡೆವಲಪ್ ಮಾಡಿರ್ತಾರೆ ಅಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ನ ವತಿಯಿಂದ ನಮ್ಮ ಭಾರತ ದೇಶದಲ್ಲಿ ಫಸ್ಟ್ ಹೈಡ್ರೋಜನ್ ಕಂಬಷನ್ ಇಂಜಿನ್ ಟೆಕ್ನಾಲಜಿ ಹೆವಿ ಡ್ಯೂಟಿ ಟ್ರಕ್ ಗಳನ್ನ ಭಾರತ ದೇಶದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ನೆಕ್ಸ್ಟ್ ಅಪ್ಡೇಟ್, ನಾರ್ತ್ ಇಂಡಿಯಾಸ್ ಫಸ್ಟ್ ನ್ಯೂಕ್ಲಿಯರ್ ಪ್ಲಾಂಟ್. ಸೊ ಉತ್ತರ ಭಾರತದ ಮೊಟ್ಟ ಮೊದಲ ಪರಮಾಣು ಸ್ಥಾವರ ಯಾವುದು? ಸೊ ಇಲ್ಲಿ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಉತ್ತರ ಭಾರತದಲ್ಲಿ ಅಂದ್ರೆ ಆಲ್ರೆಡಿ UP ಆಗಿರ್ಬೋದು, ಉತ್ತರ ಪ್ರದೇಶದಲ್ಲಾಗಿರ್ಬೋದು, ಅಥವಾ ರಾಜಸ್ಥಾನದಲ್ಲಾಗಿರ್ಬೋದು, ಅಥವಾ ಮಹಾರಾಷ್ಟ್ರದಲ್ಲಾಗಿರ್ಬೋದು. ಸೊ ಈಗಾಗ್ಲೇ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಇದೆಯಲ್ಲ, ಮತ್ತ್ಯಾಕೆ ಇವರು ನಾರ್ತ್ ಅಲ್ಲಿ ಫಸ್ಟ್ ಅಂತ ಹೇಳ್ತಾ ಇದ್ದೀವಿ ಅಂತ ನಿಮ್ಗೆ ಅನ್ಸ್ಬೋದು. ಆಕ್ಚುಲಿ ನಾರ್ತ್ ಅಂದ್ರೆ ಎಕ್ಸಾಕ್ಟ್ಲಿ ನಾರ್ತ್ ಅಲ್ಲಿ. ಸೊ ಇದನ್ನ ನಾರ್ತ್, ಇದನ್ನ ಈಸ್ಟ್, ಇದನ್ನ ವೆಸ್ಟ್, ಮತ್ತೆ ಇದನ್ನ ನಾವು ಸೌತ್ ಅಂತ ನಾವೇನ್ ಕರಿತೇವೆ. ಸೊ ಇದು ಸೆಂಟ್ರಲ್ ಪಾರ್ಟ್ ಆಫ್ ಇಂಡಿಯಾ ಅಂತ ನಾವು ಕರಿಬಹುದಾಗಿರುತ್ತೆ, ಅಥವಾ ವೆಸ್ಟ್ ಕಡೆಗಿರುತ್ತೆ ಅಥವಾ ಈಸ್ಟ್ ಕಡೆಗೆ ಹತ್ರ ಇರುತ್ತೆ. ಬಟ್ ಕಂಪ್ಲೀಟ್ಲಿ ನಾರ್ತ್ ಅಲ್ಲಿ ಡೆವಲಪ್ ಆಗ್ತಾ ಇರ್ತಕ್ಕಂಥ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಯಾವುದು ಅಂತ ಕೇಳಿದ್ರೆ, ಸೊ ನಿಮ್ಗೆ ಹರಿಯಾಣದಲ್ಲಿ ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಹರಿಯಾಣದಲ್ಲಿ ಬರ್ತಕ್ಕಂಥ ಗೋರಖ್ಪುರ್ ನಲ್ಲಿ ಮೊಟ್ಟ ಮೊದಲ ಪರಮಾಣು ಸ್ಥಾವರ. ಈ ಒಂದು ಪರಮಾಣು ಸ್ಥಾವರ ನಮ್ಮ ಭಾರತ ದೇಶದ ನಾರ್ತ್ ಇಂಡಿಯಾ ಅಥವಾ ಉತ್ತರ ಭಾರತದಲ್ಲಿ ಡೆವಲಪ್ ಆಗ್ತಾ ಇರ್ತಕ್ಕಂಥ ಮೊಟ್ಟ ಮೊದಲ ಪರಮಾಣು ಸ್ಥಾವರ ಇದಾಗಿರುತ್ತೆ. ಸೊ ಮುಂದಿನ ಅಪ್ಡೇಟ್, ಫಸ್ಟ್ ಪಬ್ಲಿಕ್ ಸೆಕ್ಟರ್ FGD ಅಂದ್ರೆ ಫ್ಲೂ ಗ್ಯಾಸ್ ಡಿಸಲ್ಫ್ಯೂರೈಸೇಷನ್ ಅಂತ ಕರಿತೇವೆ. ಸೊ ಫಾರ್ ಎಕ್ಸಾಂಪಲ್, ಇವಾಗ ಕೋಲ್ ಅಥವಾ ಕಲ್ಲಿದ್ದಲು ಅದನ್ನ ಬರ್ನ್ ಮಾಡಿದಾಗ ನಮ್ಗೆ ಗ್ರೀನ್ ಹೌಸ್ ಗ್ಯಾಸಸ್ ಬಿಡುಗಡೆ ಆಗುತ್ತೆ ಅಂತ ಡೆಫಿನೆಟ್ಲಿ ನಿಮ್ಗೆ ಗೊತ್ತಿರುತ್ತೆ. ಸೊ ಅದರಲ್ಲಿ ಮುಖ್ಯವಾಗಿ ಬಿಡುಗಡೆ ಆಗ್ತಕ್ಕಂಥ ಗ್ರೀನ್ ಹೌಸ್ ಗ್ಯಾಸ್ ಅನ್ನ ನಾವು ಸಲ್ಫರ್ ಡೈಆಕ್ಸೈಡ್ ಅಂತ ಕರಿತೇವೆ. ಇದು ನಮ್ಮ ಹಸಿರು ಮನೆ ಅನಿಲಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಸೊ ಇದರ ಬಿಡುಗಡೆಯನ್ನ ಮಾಡದಂತೆ ನೋಡಿಕೊಂಡು ಕೋಲ್ ಬೇಸ್ಡ್ ಪವರ್ ಜನರೇಷನ್ ಅನ್ನ ನಮ್ಮ ಭಾರತ ದೇಶದಲ್ಲಿ ಸೌತ್ ಅಲ್ಲಿ ಅಂದ್ರೆ ದಕ್ಷಿಣ ಭಾರತದಲ್ಲಿ ಎಲ್ಲಿ ಡೆವಲಪ್ ಮಾಡಲಾಗಿದೆ ಅನ್ನೋದು ನಮ್ಮ ಮುಂದಿನ ಅಪ್ಡೇಟ್ ಆಗಿರುತ್ತೆ. ಈ ಒಂದು ಕಾನ್ಸೆಪ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ FGD ಅಂತ ಕರಿತೇವೆ. FGD ಅಂದ್ರೆ ಫ್ಲೂ ಗ್ಯಾಸ್ ಡಿಸಲ್ಫ್ಯೂರೈಸೇಷನ್ ಅಂತ ಕರಿತೇವೆ. ಇಲ್ಲೇ ಗೊತ್ತಾಗುತ್ತೆ ನೋಡಿ, ಡಿಸಲ್ಫ್ಯೂರೈಸೇಷನ್ ಅಂದ್ರೆ ಅದು ಉತ್ಪತ್ತಿ ಆಗುವಾಗ ಈ ಎಕ್ಸಾಸ್ಟ್ ಏನಿರುತ್ತೆ, ಈ ಎಕ್ಸಾಸ್ಟ್ ಗಳಲ್ಲಿ ಸಲ್ಫರ್ ಡೈಆಕ್ಸೈಡ್ ಬಿಡುಗಡೆ ಆಗದಂತೆ ಒಂದು ಟೆಕ್ನಾಲಜಿಯನ್ನ ಬಳಕೆ ಮಾಡ್ತಾರೆ. ಆ ರೀತಿಯ ವಿದ್ಯುತ್ ಉತ್ಪಾದನಾ ಕೇಂದ್ರವನ್ನ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಸಾರ್ವಜನಿಕ ವಲಯ ಕಂಪನಿಯನ್ನಾಗಿ ಎಲ್ಲಿ ಡೆವಲಪ್ ಮಾಡಲಾಗಿದೆ ಅನ್ನಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ತೆಲಂಗಾಣದಲ್ಲಿ ಈ ರೀತಿಯ ಒಂದು ಪವರ್ ಸ್ಟೇಷನ್ ಅನ್ನ ಡೆವಲಪ್ ಮಾಡಿರ್ತಾರೆ. ಸೊ ಈ ಪವರ್ ಸ್ಟೇಷನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸಿಂಗರೇಣಿ ಥರ್ಮಲ್ ಪವರ್ ಸ್ಟೇಷನ್ ಅಂತ ಕರಿತೇವೆ. ಸೊ ಈ ಪವರ್ ಸ್ಟೇಷನ್ ಅಲ್ಲಿ ನಮ್ಮ ಒಂದು ಗ್ರೀನ್ ಹೌಸ್ ಗ್ಯಾಸಸ್ ಆಗಿರ್ತಕ್ಕಂಥ ಸಲ್ಫರ್ ಡೈಆಕ್ಸೈಡ್ ಅನ್ನ ವಾತಾವರಣಕ್ಕೆ ಬಿಡುಗಡೆ ಆಗದಂತೆ ಒಂದು ತಂತ್ರಜ್ಞಾನವನ್ನ ಬಳಕೆ ಮಾಡ್ತಾರೆ. ಸೊ ಮುಂದಿನ ಅಪ್ಡೇಟ್, ಇಂಡಿಯಾಸ್ ಫಸ್ಟ್ ಏರ್ ಕೂಲ್ಡ್ ಕಂಡೆನ್ಸರ್ ಥರ್ಮಲ್ ಪ್ಲಾಂಟ್ ಅಂದ್ರೆ ಉಷ್ಣ ಸ್ಥಾವರದಲ್ಲಿ ಭಾರತದ
ಮೊಟ್ಟ ಮೊದಲ ಏರ್ ಕೂಲ್ಡ್ ಕಂಡೆನ್ಸರ್. ನಾವು ವಾಟ್ ಯು ಮೀನ್ ಬೈ ಏರ್ ಕೂಲ್ಡ್ ಕಂಡೆನ್ಸರ್? ಏರ್ ಕೂಲ್ಡ್ ಕಂಡೆನ್ಸರ್ ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಥರ್ಮಲ್ ಪವರ್ ಪ್ಲಾಂಟ್ ಅಲ್ಲಿ ಸ್ಟೀಮ್ ಅನ್ನ ಬಳಕೆ ಮಾಡ್ತಾರೆ, ಸ್ಟೀಮ್ ಅಥವಾ ಆವಿಯನ್ನ ಬಳಕೆ ಮಾಡ್ತಾರೆ ವಿದ್ಯುತ್ ಅನ್ನ ಬಿಡುಗಡೆ ಮಾಡ್ಲಿಕ್ಕೆ. ಈ ಒಂದು ಸ್ಟೀಮ್ ಏನಿರುತ್ತೆ ಆ ಟರ್ಬೈನ್ಸ್ ಅಂತ ಇರುತ್ತೆ. ಆ ಟರ್ಬೈನ್ಸ್ ಅನ್ನ ರೊಟೇಟ್ ಮಾಡಿದ ನಂತರ ಈ ಸ್ಟೀಮ್ ಹೊರಗಡೆ ಏನ್ ಬರುತ್ತೆ, ಸೊ ಇದನ್ನ ಕೂಲ್ ಮಾಡ್ಬೇಕಾಗಿರುತ್ತೆ. ಸೊ ಕೂಲ್ ಮಾಡಿದ ನಂತರ ಅದನ್ನ ನ್ಯೂಟ್ರಲೈಸ್ ಮಾಡ್ತಾರೆ ಅಥವಾ ಅದು ಮುಂದೆ ಬೇರೆ ಕಡೆ ಪ್ರಯೋಗಕ್ಕೆ ಅಥವಾ ಉಪಯೋಗಿಸ್ಕೊಳ್ತಾರೆ. ಬಟ್ ಈ ಕೂಲಿಂಗ್ ಪ್ರೋಸೆಸ್ ಏನಿರುತ್ತೆ, ಐ ರಿಪೀಟ್ ಅಗೇನ್, ಸ್ಟೀಮ್ ಅಥವಾ ಆವಿಯನ್ನ ಬಳಕೆ ಮಾಡ್ತಾರೆ. ಆವಿಯನ್ನ ಬಳಕೆ ಮಾಡಿಕೊಂಡು ಟರ್ಬೈನ್ ಗಳನ್ನ ರೊಟೇಟ್ ಮಾಡ್ಲಿಕ್ಕೆ ಬಳಕೆ ಮಾಡ್ತಾರೆ. ಈ ಒಂದು ಆವಿ ಟರ್ಬೈನ್ ಗಳನ್ನ ರೊಟೇಟ್ ಮಾಡಿದ ನಂತರ ಅದು ಬಿಸಿಯಾಗಿರ್ಬಾರ್ದು, ಅದನ್ನ ಕೂಲ್ ಮಾಡಿ ವಾತಾವರಣಕ್ಕೆ ಬಿಡುಗಡೆ ಮಾಡ್ಬೇಕು. ಬಿಸಿಯಾಗಿದ್ರೆ ಅದು ವಾರ್ಮಿಂಗ್ ಆಗ್ತಕ್ಕಂತ ಒಂದು ಸಾಧ್ಯತೆ ಇದೆ. ಸೊ ಈ ಕೂಲಿಂಗ್ ಪ್ರೋಸೆಸ್ ಮಾಡ್ಲಿಕ್ಕೆ ಇಷ್ಟು ದಿನ ಏನ್ ಬಳಕೆ ಮಾಡ್ತಾ ಇದ್ರು ಅಂದ್ರೆ ನೀರನ್ನ ಬಳಕೆ ಮಾಡ್ತಾ ಇದ್ರು. ಸೊ ನೀರನ್ನ ಬಳಕೆ ಮಾಡೋದ್ರಿಂದ ನಮ್ಗೆ ವಾಟರ್ ಲಾಸ್ ಆಗುತ್ತೆ. ಮತ್ತೆ ವಾಟರ್ ಅಷ್ಟು ನಾವು ವಾಟರ್ ಅಥವಾ ನೀರನ್ನ ಸಾಮರ್ಥ್ಯವನ್ನ ಹೊಂದಿದ್ದರೆ ಮಾತ್ರ ನಾವು ಅದನ್ನ ಕೂಲಿಂಗ್ಗೆ ಬಳಸಬೇಕಾಗಿರುತ್ತೆ. ಬಟ್ ವಾಟರ್ ನ ಬದಲಾಗಿ ಮೊಟ್ಟ ಮೊದಲ ಬಾರಿಗೆ ಏರ್ ಅಥವಾ ಅನಿಲವನ್ನ ಕೂಲಿಂಗ್ ಆಗಿ ಬಳಕೆ ಮಾಡಿರ್ತಕ್ಕಂತ ಮೊಟ್ಟ ಮೊದಲ ಥರ್ಮಲ್ ಪವರ್ ಪ್ಲಾಂಟ್ ಯಾವುದು ಅನ್ನೋದು ನಮ್ಮ ಅಪ್ಡೇಟ್ ಆಗಿರುತ್ತೆ. ಸೊ ನೆನಪಿರ್ಲಿ, ನಮ್ಮ ಭಾರತ ದೇಶದಲ್ಲಿ ಪ್ರಸ್ತುತವಾಗಿ ಈ ಕೂಲಿಂಗ್ ಪ್ರೋಸೆಸ್ ಮಾಡ್ಲಿಕ್ಕೆ ವಾಟರ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ. ಸೊ ಮೊಟ್ಟ ಮೊದಲ ಬಾರಿಗೆ ಏರ್ ಅಥವಾ ಅನಿಲವನ್ನ ಬಳಕೆ ಮಾಡಿರ್ತಕ್ಕಂಥ ಥರ್ಮಲ್ ಪ್ಲಾಂಟ್ ಯಾವುದು ಅನ್ನೋದು ನಮ್ಮ ಮುಂದಿನ ಅಪ್ಡೇಟ್ ಆಗಿತ್ತು. ಸೊ ಈ ಒಂದು ಥರ್ಮಲ್ ಪ್ಲಾಂಟ್ ಯಾವ್ದಾಗಿರುತ್ತೆ ಅಂದ್ರೆ ಉತ್ತರ ಕರಣಪುರ್ ಸೂಪರ್ ಉಷ್ಣತಾವರ ಅಂತ ಕರಿತೇವೆ, ಅಂದ್ರೆ ನಾರ್ತ್ ಕರಣಪುರ ಸೂಪರ್ ಥರ್ಮಲ್ ಪ್ಲಾಂಟ್ ಅಂತ ಕರಿತೇವೆ. ಸೊ ಇದು NTPC ವತಿಯಿಂದ ಆಗಿರ್ತಕ್ಕಂಥ ಒಂದು ಥರ್ಮಲ್ ಪ್ಲಾಂಟ್ ಆಗಿರುತ್ತೆ. ಸೊ ಈ ಒಂದು ಥರ್ಮಲ್ ಪ್ಲಾಂಟ್ ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಏರ್ ಕೂಲ್ಡ್ ಕಂಡೆನ್ಸರ್ ಅನ್ನ ಬಳಕೆ ಮಾಡಿರ್ತಕ್ಕಂಥ ಒಂದು ವಿದ್ಯುತ್ ಸ್ಥಾವರ ಆಗಿರುತ್ತೆ. ಸೊ ಮುಂದಿನ ಅಪ್ಡೇಟ್, ಭಾರತದಲ್ಲಿ ತನ್ನ ಅಂತಾರಾಷ್ಟ್ರೀಯ ಶಾಖೆಯ ಕ್ಯಾಂಪಸ್ ಅನ್ನು ಸ್ಥಾಪಿಸಿದ ಮೊಟ್ಟ ಮೊದಲ ವಿದೇಶಿ ವಿಶ್ವವಿದ್ಯಾನಿಲಯ, ಫಸ್ಟ್ ಫಾರಿನ್ ಯೂನಿವರ್ಸಿಟಿ ಟು ಸೆಟ್ ಅಪ್ ಕ್ಯಾಂಪಸ್ ಇನ್ ಇಂಡಿಯಾ. ಸೊ ನಮ್ಮ ಭಾರತ ದೇಶದಲ್ಲಿ ತಮ್ಮ ಒಂದು ವಿಶ್ವವಿದ್ಯಾನಿಲಯದ ಮೊಟ್ಟ ಮೊದಲ ಕ್ಯಾಂಪಸ್ ಅನ್ನ ಯಾವ ಯೂನಿವರ್ಸಿಟಿ ಸ್ಥಾಪನೆ ಮಾಡ್ತಾ ಇದೆ ಅಂದ್ರೆ ಡೀಕಿನ್ ಯೂನಿವರ್ಸಿಟಿ ಅಂತ ಕರಿತೇವೆ. ಇದು ಆಸ್ಟ್ರೇಲಿಯಾಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಶ್ವವಿದ್ಯಾನಿಲಯ ಆಗಿರುತ್ತೆ. ಸೊ ಈ ಒಂದು ವಿಶ್ವವಿದ್ಯಾನಿಲಯವನ್ನ ಗುಜರಾತ್ನ ಗಿಫ್ಟ್ ಸಿಟಿಯಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಈ ಒಂದು ವಿಶ್ವವಿದ್ಯಾನಿಲಯವನ್ನ ಸ್ಥಾಪನೆ ಮಾಡ್ಲಿಕ್ಕೆ ಈಗ ಅನುಮೋದನೆ ಅಪ್ರೂವಲ್ ಸಿಕ್ಕಿರುತ್ತೆ. ಸೊ ಇನ್ನೂ ಕೂಡ ಇದು ಪ್ರೋಸೆಸ್ ಅಲ್ಲಿ ಇರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ಮುಂದಿನ ಅಪ್ಡೇಟ್, ಫಸ್ಟ್ ಎಡಿಷನ್ ಆಫ್ ನ್ಯಾಷನಲ್ ಕಮಾಂಡರ್ಸ್ ಕಾನ್ಫರೆನ್ಸ್ ಆಫ್ 2023, 2023ರ ನೇವಲ್ ಕಮಾಂಡರ್ ಗಳ ಸಮ್ಮೇಳನದ ಮೊದಲ ಆವೃತ್ತಿ. ಇವಾಗ ನೇವಲ್ ಕಮಾಂಡರ್ಸ್ ಅಂತ ನಾವೇನ್ ಕರಿತೇವೆ, ಸೊ ಅವರು ವರ್ಷಕ್ಕೆ ಅನೇಕ ಬಾರಿ ಒಂದು ಸಭೆಯನ್ನ ಸೇರ್ತಾರೆ. ಸೊ ಈ ಒಂದು ಸಭೆಗಳ ಒಂದು ಭಾಗ ಅಂದ್ರೆ 2023ರ ಮೊದಲನೇ ಆವೃತ್ತಿಯನ್ನ ಎಲ್ಲಿ ಕಂಡಕ್ಟ್ ಮಾಡಲಾಯಿತು ಅಂತಕ್ಕಂಥದ್ದು ನಮ್ಮ ಮುಂದಿನ ಅಪ್ಡೇಟ್ ಆಗಿರುತ್ತೆ. ಇದ್ಯಾಕೆ ವಿಶೇಷತೆ ಆಗಿರುತ್ತೆ ಅಂದ್ರೆ ಈ ರೀತಿಯ ಒಂದು ಕಾನ್ಫರೆನ್ಸ್ ಅನ್ನ ಮೊಟ್ಟ ಮೊದಲ ಬಾರಿಗೆ ಇಂಡಿಯನ್ ನೇವಲ್ ಶಿಪ್ ಅಲ್ಲಿ ಕಂಡಕ್ಟ್ ಮಾಡಿರ್ತಾರೆ. ಆ ಇಂಡಿಯನ್ ನೇವಲ್ ಶಿಪ್ ಯಾವುದು ಅಂದ್ರೆ ವಿಕ್ರಾಂತ್ ನಲ್ಲಿ ಮೊಟ್ಟ ಮೊದಲ ಬಾರಿಗೆ 2023ರ ಫಸ್ಟ್ ಎಡಿಷನ್ ಆಫ್ ನೇವಲ್ ಕಮಾಂಡರ್ಸ್ ಕಾನ್ಫರೆನ್ಸ್ ಅನ್ನ ಕಂಡಕ್ಟ್ ಮಾಡಿರ್ತಾರೆ. ಈ ರೀತಿಯಾಗಿ ಇಂಡಿಯನ್ ನೇವಲ್ ಶಿಪ್ ಅಲ್ಲಿ ನೇವಲ್ ಕಮಾಂಡರ್ಸ್ ನ ಕಾನ್ಫರೆನ್ಸ್ ಅನ್ನ ಕಂಡಕ್ಟ್ ಮಾಡಿರ್ತಕ್ಕಂಥದ್ದು ಭಾರತ ದೇಶದಲ್ಲಿ ಇದೇ ಮೊದಲ ಉದಾಹರಣೆ ಆಗಿರುತ್ತೆ. ಸೊ ಈ ರೀತಿಯ ಒಂದು ಕಾನ್ಫರೆನ್ಸ್ ಅನ್ನ ಇಂಡಿಯನ್ ನೇವಲ್ ಶಿಪ್ ವಿಕ್ರಾಂತ್ ನಲ್ಲಿ ಕಂಡಕ್ಟ್ ಮಾಡಿರ್ತಾರೆ ಪ್ರಪ್ರಥಮ ಬಾರಿಗೆ. ಸೊ ಮುಂದಿನ ಅಪ್ಡೇಟ್, ಇಂಡಿಯಾಸ್ ಫಸ್ಟ್ ಬಿಹೇವಿಯರಲ್ ಲ್ಯಾಬ್, ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹ್ಯೂಮನ್ ಬಿಹೇವಿಯರ್ ನ ಸ್ಟಡಿ ಮಾಡ್ಲಿಕ್ಕೆ ಒಂದು ಲ್ಯಾಬ್ ಅನ್ನ ಸ್ಟಾರ್ಟ್ ಮಾಡಿರ್ತಾರೆ. ಆ ರಾಜ್ಯ ಯಾವುದು ಅಂತಕ್ಕಂಥದ್ದು ನಮ್ಮ ಮುಂದಿನ ಅಪ್ಡೇಟ್ ಆಗಿತ್ತು. ಸೊ ಆ ರಾಜ್ಯ ಯಾವುದು ಅಂದ್ರೆ ರಾಜಸ್ಥಾನ ಜೈಪುರ್ ನಲ್ಲಿ ಈ ರೀತಿಯ ಒಂದು ಲ್ಯಾಬ್ ಅನ್ನ ಸ್ಥಾಪನೆ ಮಾಡ್ಲಿಕ್ಕೆ ಅನುಮೋದನೆ ಅಥವಾ ಅಪ್ರೂವಲ್ ಅನ್ನ ಈಗ ಕೊಟ್ಟಿರ್ತಾರೆ. ಸೊ ಮುಂದಿನ ಅಪ್ಡೇಟ್, ಫಸ್ಟ್ ಇಂಡಿಜಿನಸ್ ಕ್ವಾಡ್ರಪೆಡ್ ರಾಬರ್ಟ್ ಎಕ್ಸೋಸ್ಕೆಲಿಟನ್ ಇಂಡಿಯಾ, ಅಂದ್ರೆ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಥಳೀಯವಾಗಿ ಅಭಿವೃದ್ಧಿಗೊಂಡಿರ್ತಕ್ಕಂಥ ಚತುರ್ಭುಜ ರಾಬೋಟ್ ಅಥವಾ ಎಕ್ಸೋಸ್ಕೆಲಿಟನ್ ಅಂತ ಕರಿತೇವೆ. ಸೊ ಇಲ್ಲಿ ಕ್ವಾಡ್ರಪೆಡ್ ರಾಬರ್ಟ್ ಅನ್ನ ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ. ಇದು ಪ್ರಾಣಿಗಳ ರೀತಿಯಲ್ಲಿ 4 ಕಾಲುಗಳನ್ನ ಹೊಂದಿರತಕ್ಕಂತ ಒಂದು ರಾಬರ್ಟ್ ಆಗಿರುತ್ತೆ. ಅದನ್ನ ನಾವು ಕ್ವಾಡ್ರಪೆಡ್ ರಾಬರ್ಟ್ ಅಂತ ಕರಿತೇವೆ. ಸೊ ಇನ್ನೊಂದನ್ನ ನಾವು ಎಕ್ಸೋಸ್ಕೆಲಿಟನ್ ಅಂತ ಕರಿತೇವೆ. ಅದ್ರ ಚಿತ್ರವನ್ನ ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದನ್ನ ನಾವು ನಮ್ಮ ಬಾಡಿಗೆ ವೇರ್ ಮಾಡ್ಬೋದಾಗಿರುತ್ತೆ, ಅದಕ್ಕೆ ಇದನ್ನ ನಾವು ಎಕ್ಸೋಸ್ಕೆಲಿಟನ್ ಅಂತ ಕರಿತೇವೆ. ಸೊ ಈ ರೀತಿಯ ರಾಬರ್ಟ್ ಗಳನ್ನ ಭಾರತ ದೇಶದಲ್ಲಿ ಸ್ಥಳೀಯವಾಗಿ ಅಭಿವೃದ್ಧಿ ಪಡಿಸಿರ್ತಾರೆ. ಈ ರಾಬರ್ಟ್ ಅನ್ನ ನಾವು ಹಾಕೊಂಡ್ರೆ ಅಂದ್ರೆ ನಾವು ಧರಿಸಿಕೊಂಡರೆ ನಾವು ನಡೀತಕ್ಕಂತ ಅವಶ್ಯಕತೆ ಇಲ್ಲ, ನಮ್ಮನ್ನ ಅದೇ ನಡೆಸುತ್ತೆ. ಇದನ್ನ ನಾವು ಎಕ್ಸೋಸ್ಕೆಲಿಟನ್ ಅಂತ ಕರಿತೇವೆ. ಸೊ ಇದನ್ನ ಯಾರು ಡೆವಲಪ್ ಮಾಡಿದ್ದಾರೆ ಅಂದ್ರೆ ಸ್ವಯಾ ರಾಬೋಟಿಕ್ಸ್ ಅಂತಕ್ಕಂತ ಒಂದು
ಕಂಪನಿ ಡೆವಲಪ್ ಮಾಡಿರುತ್ತೆ. ಸೊ ಇದು ಹೈದರಾಬಾದ್ ಮೂಲದಲ್ಲಿರ್ತಕ್ಕಂಥ ಒಂದು ಕಂಪನಿ ಆಗಿರುತ್ತೆ. ಸೊ ಇದು ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕ್ವಾಡ್ರಪೆಡ್ ಮತ್ತೆ ಎಕ್ಸೋಸ್ಕೆಲಿಟನ್ ಈ ಒಂದು ರಾಬರ್ಟ್ ಗಳನ್ನ ಡೆವಲಪ್ ಮಾಡಿರುತ್ತೆ. ಸೊ ಈ ರಾಬರ್ಟ್ ಗಳನ್ನ ನಾವು ಡಿಫೆನ್ಸ್ ಅಥವಾ ಮಿಲಿಟರಿಯಲ್ಲಿ ಬಳಕೆ ಮಾಡಬಹುದಾಗಿರುತ್ತೆ. ಸೊ ಮುಂದಿನ ಅಪ್ಡೇಟ್, ಇಂಡಿಯಾಸ್ ಫಸ್ಟ್ ರೀಜನಲ್ ಅರ್ಥ್ಕ್ವೇಕ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಮೊಬೈಲ್ ಅಪ್ಲಿಕೇಶನ್. ಭಾರತ ದೇಶದಲ್ಲಿ ಈ ಭೂಕಂಪನಗಳನ್ನ ಮುಂಚಿನ ಎಚ್ಚರಿಕೆ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಆಲ್ರೆಡಿ ಬಹಳಷ್ಟು ಇದಾವೆ. ಬಟ್ ಈಗ ನಾನು ಹೇಳ್ತಾ ಇರ್ತಕ್ಕಂಥ ಅಪ್ಡೇಟ್ ಏನು ಅಂದ್ರೆ ಈ ಒಂದು ಈ ಭೂಕಂಪದ ಮುನ್ನೆಚ್ಚರಿಕೆಯನ್ನ ಮೊಬೈಲ್ ಅಪ್ಲಿಕೇಶನ್ ರೂಪದಲ್ಲಿ ಡೆವಲಪ್ ಮಾಡಿರ್ತಕ್ಕಂಥವ್ರು ಯಾರು? ಸೊ ಯಾರ ಮೊಬೈಲ್ ಅಲ್ಲಿ ಈ ಒಂದು ಅಪ್ಲಿಕೇಶನ್ ಇರುತ್ತೆ, ಸೊ ಅವ್ರಿಗೆ ಈ ಒಂದು ಭೂಕಂಪಗಳಿಗೆ ಸಂಬಂಧಪಟ್ಟಂತೆ ಅರ್ಲಿ ವಾರ್ನಿಂಗ್ ಸಿಗುತ್ತೆ. ಬಟ್ ಅಲ್ಲಿ ಭೂಕಂಪ ನಡೆದೋಗಿ ಅವ್ರೇನಾದ್ರೂ ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ರು ಕೂಡ ಆ ಲೊಕೇಶನ್ ಅನ್ನ ಟ್ರೇಸ್ ಮಾಡ್ಲಿಕ್ಕೆ ನಮ್ಗೆ ಸುಲಭ ಆಗ್ತಕ್ಕಂತ ಒಂದು ಮೊಬೈಲ್ ಅಪ್ಲಿಕೇಶನ್ ಅನ್ನ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಥಳೀಯವಾಗಿ ಅಭಿವೃದ್ಧಿ ಪಡಿಸಿರ್ತಕ್ಕಂಥವ್ರು ಯಾರು ಅಂದ್ರೆ IIT ರೂರ್ಕಿ ವತಿಯಿಂದ ಇದನ್ನ ಡೆವಲಪ್ ಮಾಡಿರ್ತಾರೆ. ಸೊ ಈ ಒಂದು ಸಿಸ್ಟಮ್ ಅನ್ನ ಉತ್ತರಾಖಂಡ್ ಸ್ಟೇಟ್ ಅರ್ಥ್ಕ್ವೇಕ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಅಂತ ಕರೀತಾರೆ. ನಮ್ಗೆ ಗೊತ್ತು ಉತ್ತರಾಖಂಡದಲ್ಲಿ ಈ ಒಂದು ಭೂಕಂಪಗಳು ಆಗ್ತಕ್ಕಂಥ ಸಾಧ್ಯತೆ ಬಹಳ ಜಾಸ್ತಿ ಇರುತ್ತೆ. ಸೊ ಅದರಿಂದ ಉತ್ತರಾಖಂಡ ರಾಜ್ಯದ ಭೂಕಂಪ ಮುನ್ನೆಚ್ಚರಿಕೆ ವ್ಯವಸ್ಥೆ ಅಂತ ಇದಕ್ಕೆ ನಾಮಕರಣ ಮಾಡಲಾಗಿರುತ್ತೆ. ಸೊ ಫಸ್ಟ್ ಇಂಡಿಯನ್ ವುಮೆನ್ ಟು ಕಂಪ್ಲೀಟ್ 2-way ಸ್ವಿಮ್ ಅಕ್ರಾಸ್ ಪಾಕ್ ಸ್ಟ್ರೇಟ್. ಈ ಪಾಕ್ ಜಲಸಂಧಿ ಅಂತ ನಾವೇನ್ ಕರಿತೇವೆ, ಈ ಜಲಸಂಧಿಯಲ್ಲಿ ದ್ವಿಮುಖವಾಗಿ ಈಜುವುದನ್ನ ಪೂರ್ಣಗೊಳಿಸಿದ ಭಾರತ ದೇಶದ ಮೊಟ್ಟ ಮೊದಲ ಮಹಿಳೆ. ಸೊ ಈ ಮ್ಯಾಪ್ ಅಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದು ತಮಿಳುನಾಡು ಸ್ಟೇಟ್ ಆಗಿರುತ್ತೆ. ಈ ಕಡೆ ನಾವು ಶ್ರೀಲಂಕಾವನ್ನ ನೋಡ್ಬೋದಾಗಿರುತ್ತೆ. ಸೊ ತಮಿಳುನಾಡು ಮತ್ತು ಶ್ರೀಲಂಕಾ ನಡುವೆ ಇರ್ತಕ್ಕಂಥ ಜಲಸಂಧಿಯನ್ನ ನಾವು ಪಾಕ್ ಸ್ಟ್ರೇಟ್ ಅಂತ ಕರಿತೇವೆ. ಸೊ ಈ ಪಾಕ್ ಸ್ಟ್ರೇಟ್ ಅನ್ನ ಈ ಕಡೆಯಿಂದ ಸ್ವಿಮ್ ಮಾಡ್ಕೊಂಡು ಹೋಗಿ ಮತ್ತೆ ವಾಪಸ್ ಬಂದಿರತಕ್ಕಂತ ಏಕೈಕ ಮಹಿಳೆ, ಅವರ ಹೆಸರು ಸುಚೇತಾ ದೇವ್ ಬರ್ಮನ್ ಅಂತಕ್ಕಂಥದ್ದು ಅವರ ಹೆಸರಾಗಿರುತ್ತೆ. ಸೊ ಅವರ ಹೆಸರು ಸ್ವಲ್ಪ ನಾರ್ತ್ ಇಂಡಿಯನ್ ಅನ್ಸಿದ್ರು ಕೂಡ ಇವರು ಬೆಂಗಳೂರು ಮೂಲದ ವ್ಯಕ್ತಿ ಆಗಿರ್ತಾರೆ. ಒಟ್ಟು ಅವರು 62 ಕಿಲೋಮೀಟರ್ ಸ್ವಿಮ್ ಮಾಡುವುದರ ಮುಖಾಂತರ ಈ ಒಂದು ದಾಖಲೆಯನ್ನ ಮಾಡಿರ್ತಾರೆ. ಪಾಕ್ ಸ್ಟ್ರೇಟ್ ಅನ್ನ ಟೂ ಅಂಡ್ ಫ್ರೋ ಸ್ವಿಮ್ ಮಾಡಿರ್ತಕ್ಕಂಥ ಮಹಿಳೆಯರಲ್ಲಿ ಈ ವ್ಯಕ್ತಿ ಭಾರತ ದೇಶದಲ್ಲಿಯೇ ಪ್ರಥಮವಾಗಿರ್ತಾರೆ. ಸೊ ಡಿಸಿಷನ್ ಆನ್ ಬೇಲ್ ಇನ್ ಅ ಕೇಸ್ ಆಫ್ ಮರ್ಡರ್ ವಿತ್ ಅ ಹೆಲ್ಪ್ ಆಫ್ ಚಾಟ್ ಜಿಪಿಟಿ. ಚಾಟ್ ಜಿಪಿಟಿ ಬಗ್ಗೆ ನೀವು ಬಹಳಷ್ಟು ಕೇಳಿರ್ತೀರಾ. ಇದೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ತಕ್ಕಂಥ ಒಂದು ಚಾಟ್ ಬಾಟ್ ಆಗಿರುತ್ತೆ. ಈ ರೀತಿಯ ಚಾಟ್ ಬಾಟ್ ಅನ್ನ ಉಪಯೋಗಿಸಿಕೊಂಡು ನಮ್ಮ ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಕೊಲೆಯ ಪ್ರಕರಣಕ್ಕೆ ಜಾಮೀನನ್ನ ನಿರ್ಧಾರ ಮಾಡ್ಲಿಕ್ಕೆ ಅದಕ್ಕೊಂದು ಡೇಟಾನ ಫೀಡ್ ಮಾಡ್ತಾರೆ. ಅಂದ್ರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಡೇಟಾವನ್ನ ಚಾಟ್ ಬಾಟ್ ಗೆ ಫೀಡ್ ಮಾಡ್ತಾರೆ. ಸೊ ಆ ಫೀಡ್ ಮಾಡಿದ ನಂತರ ಅದು ಒಂದು ನಿರ್ಧಾರವನ್ನ ಕೊಡುತ್ತೆ. ಆ ನಿರ್ಧಾರವನ್ನ ಬಳಕೆ ಮಾಡಿಕೊಂಡಿರ್ತಕ್ಕಂಥ ಭಾರತ ದೇಶದ ಪ್ರಪ್ರಥಮ ಕೋರ್ಟ್ ಯಾವುದು ಅನ್ನೋದು ನಮ್ಮ ಅಪ್ಡೇಟ್ ಆಗಿರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಪಂಜಾಬ್ ಹರಿಯಾಣ ಹೈಕೋರ್ಟ್ ನಲ್ಲಿ ಈ ಚಾಟ್ ಜಿಪಿಟಿಯನ್ನ ಬಳಕೆ ಮಾಡಿಕೊಂಡು ಒಂದು ಮರ್ಡರ್ ಕೇಸ್ ನಲ್ಲಿ ಬೇಲ್ ಕೊಡ್ಬೇಕಾ ಇಲ್ವಾ ಅಂತ ನಿರ್ಧಾರ ಮಾಡಿರ್ತಾರೆ. ಚಾಟ್ ಬಾಟ್ ಕೊಡಬಾರ್ದು ಅಂತ ಒಂದು ನಿರ್ಣಯವನ್ನ ಕೊಟ್ಟಿರ್ತಾರೆ. ಸೊ ಅದೇ ನಿರ್ಣಯವನ್ನ ಅವರು ಫಾಲೋ ಮಾಡಿರ್ತಾರೆ. ಸೊ ಈ ರೀತಿಯ ಮೊಟ್ಟ ಮೊದಲ ಕೇಸನ್ನ ನಾವು ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ನಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇಂಡಿಯಾಸ್ ಫಸ್ಟ್ ಗಿರ್ ಕ್ಲೋನ್ಡ್ ಫೀಮೇಲ್ ಕಾಫ್. ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಗಿರ್ ಜಾತಿಗೆ ಸೇರಿರ್ತಕ್ಕಂಥ ಕ್ಲೋನ್ ಮಾಡಿರ್ತಕ್ಕಂಥ ಹೆಣ್ಣು ಕರುವನ್ನ ಎಲ್ಲಿ ಡೆವಲಪ್ ಮಾಡಿರ್ತಾರೆ? ಕ್ಲೋನ್ ಅಂದ್ರೆ ತದ್ರೂಪಿ, ಅಂದ್ರೆ ತಾಯಿ ಹೇಗಿರುತ್ತೆ ಅದೇ ರೀತಿಯ ಗುಣಗಳನ್ನ ಹೊಂದಿರತಕ್ಕಂತ ಇನ್ನೊಂದು ಜೀವಿಯನ್ನ ಡೆವಲಪ್ ಮಾಡ್ತಕ್ಕಂತ ಒಂದು ಪದ್ಧತಿ ಆಗಿರುತ್ತೆ. ಸೊ ಈ ಪದ್ಧತಿಯ ಪ್ರಕಾರ ನಮ್ಮ ಭಾರತ ದೇಶದಲ್ಲಿ ಗಿರ್ ತಳಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂತ ಒಂದು ಹೆಣ್ಣು ಕರುವನ್ನ ಕ್ಲೋನ್ ಮಾಡಿರ್ತಾರೆ. ಸೊ ಅವ್ರು ಯಾರು ಅಂತಕ್ಕಂಥದ್ದು ನಮ್ಮ ಅಪ್ಡೇಟ್ ಆಗಿರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್. ಇದು ಕರ್ನಾಲ್ ಅಲ್ಲಿರುತ್ತೆ. ಕರ್ನಾಲ್ ಬಂದು ಹರಿಯಾಣದಲ್ಲಿರುತ್ತೆ. ಸೊ ಹರಿಯಾಣದಲ್ಲಿರ್ತಕ್ಕಂಥ ರಾಷ್ಟ್ರೀಯ ಡೈರಿ ಸಂಶೋಧನಾ ಸಂಸ್ಥೆಯ ವತಿಯಿಂದ ಈ ರೀತಿಯ ಒಂದು ಕ್ಲೋನ್ ಮಾಡಿರ್ತಕ್ಕಂತ ಹೆಣ್ಣು ಕರುವನ್ನ ಉತ್ಪಾದನೆ ಮಾಡಿರ್ತಾರೆ. ಈ ಹೆಣ್ಣು ಕರುವಿಗೆ ಕೊಟ್ಟಿರ್ತಕ್ಕಂತ ಹೆಸರೇನು ಅಂದ್ರೆ ಗಂಗಾ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಅಪ್ಡೇಟ್, ಇಂಡಿಯಾಸ್ ಫಸ್ಟ್ ಸೆಮಿ ಹೈ ಸ್ಪೀಡ್ ರೀಜನಲ್ ರೈಲ್ವೆ ಸರ್ವಿಸ್ ರ್ಯಾಪಿಡೆಕ್ಸ್. ಸೊ ಭಾರತ ದೇಶದಲ್ಲಿ ಈ ಒಂದು ಸೆಮಿ ಹೈ ಸ್ಪೀಡ್ ಪ್ರಾದೇಶಿಕ ರೈಲು ಸೇವೆ, ಈ ಸೆಮಿ ಹೈ ಸ್ಪೀಡ್ ಅನ್ನ ನಾವು ಲಾಂಗ್ ರೂಟ್ಸ್ ಅಲ್ಲಿ ಬಳಕೆ ಮಾಡಿರೋದನ್ನ ನಾವು ನೋಡಿರ್ತೀರಾ. ಇದು ಬಹಳ ಹಳೆ ಕಾನ್ಸೆಪ್ಟ್ ಆಗಿರುತ್ತೆ. ಬಟ್ ಪ್ರಾದೇಶಿಕ ಅಂದ್ರೆ ರೀಜನಲ್ ರೈಲ್ವೆ ಸಿಸ್ಟಮ್ ಅಂತ ನಾವೇನ್ ಕರಿತೇವೆ, ಅಲ್ಲಿ ಬಳಕೆ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಪ್ರದೇಶ ಯಾವುದು ಅಂತಕ್ಕಂಥದ್ದು ನಮ್ಮ ಮುಂದಿನ ಅಪ್ಡೇಟ್ ಆಗಿತ್ತು. ಈ ರೀತಿಯ ಒಂದು ರೀಜನಲ್ ರೈಲ್ ಸರ್ವಿಸ್ಗೆ ಕೊಟ್ಟಿರ್ತಕ್ಕಂಥ ನಾಮಕರಣ ಏನು ಅಂದ್ರೆ ರ್ಯಾಪಿಡೆಕ್ಸ್ ಅಂತಕ್ಕಂಥ ಒಂದು ನಾಮಕರಣವನ್ನ ಕೊಟ್ಟಿರ್ತಾರೆ. ಸೊ ಈ ರೀತಿಯ ಸೆಮಿ ಹೈ ಸ್ಪೀಡ್ ರೀಜನಲ್ ರೈಲ್ವೆ ಸರ್ವಿಸ್ ಅನ್ನ ಎಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಟಾರ್ಟ್ ಮಾಡಿರ್ತಾರೆ ಅಂದ್ರೆ ಡೆಲ್ಲಿ ಮತ್ತು ಮೀರಟ್ ನಡುವೆ ಮೊಟ್ಟ ಮೊದಲ ಬಾರಿಗೆ ರೀಜನಲ್ ಸರ್ವಿಸ್ ಆಗಿ ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಈ ಒಂದು ಸೆಮಿ ಹೈ ಸ್ಪೀಡ್ ರೀಜನಲ್ ರೈಲ್ವೆ ಸರ್ವಿಸ್ ಏನಿರುತ್ತೆ ಅದರ ವೇಗವನ್ನು ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದರ ವಿನ್ಯಾಸದ ವೇಗ ಅಥವಾ ಡಿಸೈನ್ ಸ್ಪೀಡ್ ಅಂತ ನಾವೇನ್ ಕರಿತೇವೆ ಅದು 180 ಕಿಲೋಮೀಟರ್ ಪರ್ ಅವರ್ ಇರುತ್ತೆ. ಸೊ ಅದು ಕಾರ್ಯರೂಪಕ್ಕೆ ಬಂದಾಗ ಇರ್ತಕ್ಕಂಥ ವೇಗ
160 km/h ಅಲ್ಲಿ ಚಲಿಸ್ತಕ್ಕಂತ ಒಂದು ರೈಲು ಇದಾಗಿರುತ್ತೆ. ಮುಂದಿನ ಅಪ್ಡೇಟ್, ಭಾರತದಲ್ಲಿ ಮೊಟ್ಟ ಮೊದಲ ಜಲಮೂಲಗಳ ಗಣತಿ, ಇಂಡಿಯಾಸ್ ಫಸ್ಟ್ ವಾಟರ್ ಬಾಡಿ ಸೆನ್ಸಸ್ ಅನ್ನ ಯಾವ ವರ್ಷದಲ್ಲಿ ಕಂಡಕ್ಟ್ ಮಾಡಲಾಗಿರುತ್ತೆ? 2023ರಲ್ಲಿ ಕಂಡಕ್ಟ್ ಮಾಡಲಾಗಿರುತ್ತೆ. ಸೊ ಇದ್ರಲ್ಲಿ ಬಂದಿರತಕ್ಕಂತ ಕೆಲವೊಂದು ಅಪ್ಡೇಟ್ಸ್ ಅನ್ನ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೇನೆ. ಸೊ ನಮ್ಮ ಭಾರತ ದೇಶದಲ್ಲಿ 5 ಸ್ಟೇಟ್ಸ್ ಇನ್ ಟರ್ಮ್ಸ್ ಆಫ್ ನಂಬರ್ ಆಫ್ ವಾಟರ್ ಬಾಡೀಸ್, ಅಂದ್ರೆ ಹೆಚ್ಚು ಜಲಮೂಲಗಳನ್ನ ಹೊಂದಿರತಕ್ಕಂತ ಭಾರತ ದೇಶದ 5 ರಾಜ್ಯಗಳಲ್ಲಿ ಮೊದಲ 3 ನಾನು ಹೇಳ್ತೇನೆ. ವೆಸ್ಟ್ ಬೆಂಗಾಲ್ ಅಲ್ಲಿ ಹೈಯೆಸ್ಟ್ ವಾಟರ್ ಬಾಡೀಸ್ ಇರುತ್ತೆ, ಎರಡನೇದು ಉತ್ತರ ಪ್ರದೇಶ ಮತ್ತು 3ನೇ ಸ್ಥಾನದಲ್ಲಿ ನಾವು ಆಂಧ್ರ ಪ್ರದೇಶವನ್ನ ನೋಡಬಹುದಾಗಿರುತ್ತೆ. ಸೊ ಎರಡನೇ ಅಪ್ಡೇಟ್ ಏನು ಅಂದ್ರೆ, ಅರ್ಬನ್ ಏರಿಯಾಸ್ ನಲ್ಲಿ ಅಂದ್ರೆ ನಗರ ಪ್ರದೇಶಗಳಲ್ಲಿ ಹೆಚ್ಚು ಜಲಮೂಲಗಳನ್ನ ಹೊಂದಿರತಕ್ಕಂತ ರಾಜ್ಯಗಳ ಪಟ್ಟಿಯಲ್ಲಿ ವೆಸ್ಟ್ ಬೆಂಗಾಲ್ ಮೊದಲನೇ ಸ್ಥಾನ, ತಮಿಳುನಾಡು 2ನೇ ಸ್ಥಾನ ಮತ್ತು ಕೇರಳವನ್ನ ನಾವು 3ನೇ ಸ್ಥಾನದಲ್ಲಿ ನೋಡಬಹುದಾಗಿರುತ್ತೆ. ಮೂರನೇ ಅಪ್ಡೇಟ್, ರೂರಲ್ ಏರಿಯಾಸ್ ಅಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಜಲಮೂಲಗಳನ್ನ ಹೆಚ್ಚು ಹೊಂದಿರತಕ್ಕಂತ ರಾಜ್ಯಗಳ ಪಟ್ಟಿಯಲ್ಲಿ ವೆಸ್ಟ್ ಬೆಂಗಾಲ್ ಮೊದಲನೇ ಸ್ಥಾನ, ಉತ್ತರ ಪ್ರದೇಶ 2ನೇ ಸ್ಥಾನ ಮತ್ತು ಆಂಧ್ರ ಪ್ರದೇಶವನ್ನ 3ನೇ ಸ್ಥಾನದಲ್ಲಿ ನೋಡಬಹುದಾಗಿರುತ್ತೆ. ನಮ್ಮ ಕರ್ನಾಟಕ ಈ 3 ಕ್ಯಾಟಗರೀಸ್ ಗಳಲ್ಲಿ ಟಾಪ್ 5 ಅಲ್ಲಿ ಇಲ್ಲದೆ ಇರತಕ್ಕಂತ ಒಂದು ರಾಜ್ಯವಾಗಿರುತ್ತೆ. ಸೊ ಮುಂದಿನ ಅಪ್ಡೇಟ್, ಇಂಡಿಯಾಸ್ ಫಸ್ಟ್ ಎಲಿವೇಟೆಡ್ ಟ್ಯಾಕ್ಸಿ ವೇ ಅಂದ್ರೆ ಭಾರತ ದೇಶದ ಮೊಟ್ಟ ಮೊದಲ ಎಲಿವೇಟೆಡ್ ಟ್ಯಾಕ್ಸಿ ವೇ ಅನ್ನ ಎಲ್ಲಿ ಡೆವಲಪ್ ಮಾಡಿದ್ದಾರೆ? ಸೊ ಇಲ್ಲಿ ನೋಡಿ, ಎಲಿವೇಟೆಡ್ ಟ್ಯಾಕ್ಸಿ ಅಂದ್ರೆ ಏನು? ಈಗ ಪ್ಲೇನ್ ಟೇಕ್ ಆಫ್ ಆಗ್ಲಿಕ್ಕೆ ಮತ್ತೆ ಲ್ಯಾಂಡಿಂಗ್ ಆಗ್ಲಿಕ್ಕೆ ಸೊ ಒಂದು ರನ್ ವೇ ಅನ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಈ ಒಂದು ರನ್ ವೇ ಅನ್ನ ಅದಕ್ಕೆ ಡೆಡಿಕೇಟ್ ಆಗಿರ್ತಕ್ಕಂಥ ಒಂದು ಪ್ಲೇಸ್ ಅಲ್ಲಿ ಕ್ರಿಯೇಟ್ ಮಾಡ್ತಾರೆ. ಸೊ ಇದರಿಂದ ನಮ್ಗೆ ಆಗ್ತಕ್ಕಂಥ ನಷ್ಟ ಏನು ಅಂದ್ರೆ, ಆ ಒಂದು ಸ್ಪೇಸ್ ಅನ್ನ ನಾವು ಕಳ್ಕೊಳ್ತೇವೆ. ಸೊ ಅದರ ಬದಲಾಗಿ ಮೊಟ್ಟ ಮೊದಲ ಬಾರಿಗೆ ಏನ್ ಮಾಡಿರ್ತಾರೆ ಅಂದ್ರೆ, ಸೊ ಯೂಶುವಲ್ ರೋಡ್ ಏನಿರುತ್ತೆ ಅದರ ಮೇಲೆ ಫ್ಲೈ ಓವರ್ ಗಳ ರೀತಿಯಲ್ಲಿ ಡೆವಲಪ್ ಮಾಡುವುದರ ಮುಖಾಂತರ ಸೊ ಒಂದು ರನ್ ವೇಗೆ ಬೇಕಾಗಿರ್ತಕ್ಕಂಥ ಒಂದು ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಆಗ್ತಕ್ಕಂಥ ಒಂದು ಪ್ರದೇಶವನ್ನ ಕ್ರಿಯೇಟ್ ಮಾಡಿರ್ತಾರೆ. ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಎಲಿವೇಟೆಡ್ ಟ್ಯಾಕ್ಸಿ ವೇ ಅಂತ ಕರಿತೇವೆ. ಅದ್ರ ಕೆಳಗಡೆ ಬೇರೆ ವಾಹನಗಳು ಆರಾಮಾಗಿ ಓಡಾಡ್ಕೊಳ್ಬಹುದಾಗಿರುತ್ತೆ. ಸೊ ಈ ರೀತಿಯ ಎಲಿವೇಟೆಡ್ ಟ್ಯಾಕ್ಸಿ ವೇ ಅನ್ನ ನಮ್ಮ ಭಾರತ ದೇಶದಲ್ಲಿ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಡೆವಲಪ್ ಮಾಡಲಾಗಿರುತ್ತೆ. ಸೊ ಮುಂದಿನ ಅಪ್ಡೇಟ್, ಫಸ್ಟ್ ಇಂಡಿಯನ್ ವಿಲೇಜ್ BRO ಪುಟ್ಸ್ ಅಪ್ ದಿ ಸೈನ್ ಬೋರ್ಡ್ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಫಸ್ಟ್ ವಿಲೇಜ್ ಲಾಸ್ಟ್ ವಿಲೇಜ್ ಅಂತ ನೀವು ಕೇಳಿರ್ತೀರಾ. ಫಸ್ಟ್ ವಿಲೇಜ್ ಮತ್ತೆ ಲಾಸ್ಟ್ ವಿಲೇಜ್ ಅಂತ ಕೇಳಿರ್ತೀರಾ. ಸೊ ಮುಂಚೆ ಈ ಉತ್ತರಾಖಂಡದಲ್ಲಿರ್ತಕ್ಕಂಥ ಮನ ಗ್ರಾಮ ಅಂತ ನಾವೇನ್ ಕರಿತಾ ಇದ್ವಿ, ಸೊ ಇದನ್ನ ನಾವು ಲಾಸ್ಟ್ ವಿಲೇಜ್ ಆಫ್ ಇಂಡಿಯಾ ಅಂತ ಕರಿತಾ ಇದ್ವಿ. ಬಟ್ ಇವಾಗ ಏನ್ ಮಾಡಿದ್ದಾರೆ ಅಂದ್ರೆ ಅದೇ ಕಾನ್ಸೆಪ್ಟ್ ಅನ್ನ ರಿವರ್ಸ್ ಮಾಡಿದ್ದಾರೆ. ಬಿಕಾಸ್ ನಮ್ಮ ಗಡಿ ಪ್ರದೇಶಗಳನ್ನ ನಾವು ಪ್ರೊಟೆಕ್ಟ್ ಮಾಡುವ ಕಾರಣದಿಂದ ನಾವು ಅದನ್ನ ಲಾಸ್ಟ್ ವಿಲೇಜ್ ಅಂದ್ರೆ ಅಷ್ಟು ಸಮಂಜಸವಾಗಿರೋದಿಲ್ಲ. ಸೊ ಆ ಒಂದು ಕಾರಣದಿಂದ ಈಗ ಮನ ಗ್ರಾಮವನ್ನ ಇಷ್ಟು ದಿನ ಲಾಸ್ಟ್ ವಿಲೇಜ್ ಅಂದ್ರೆ ಭಾರತ ದೇಶದ ಕಟ್ಟ ಕಡೆಯ ಹಳ್ಳಿ ಅಂತ ಏನ್ ಕರಿತಾ ಇದ್ರು, ಸೊ ಅದನ್ನ ರಿವರ್ಸ್ ಮಾಡಿ ಈಗ ಭಾರತ ದೇಶದ ಮೊಟ್ಟ ಮೊದಲ ಗ್ರಾಮವನ್ನಾಗಿ ಅದನ್ನ ರೀನೇಮ್ ಮಾಡಿರ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಬೋರ್ಡ್ ಅನ್ನ ಈಗ BRO ಆ ಒಂದು ಪ್ರದೇಶದಲ್ಲಿ ಭಾರತ ದೇಶದ ಮೊಟ್ಟ ಮೊದಲ ಗ್ರಾಮ ಅಂತ ಅಲ್ಲಿ ಬೋರ್ಡ್ ಅನ್ನ ಹಾಕಿರ್ತಾರೆ. ಸೊ ಹಾಗಿದ್ರೆ ಭಾರತ ದೇಶದ ಮೊಟ್ಟ ಮೊದಲ ಗ್ರಾಮ ಯಾವುದು ಅಂತ ನಿಮ್ಗೆ ಪ್ರಶ್ನೆ ಕೇಳಿದಾಗ ಮನ ಗ್ರಾಮ ಅಂತ ಗೊತ್ತಿರ್ಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಅಪ್ಡೇಟ್, ಭಾರತದ ಮೊದಲ ಕೇಬಲ್ ಸ್ಟೇಡ್ ರೈಲು ಸೇತುವೆ ಅಂದ್ರೆ ಭಾರತ ದೇಶದಲ್ಲಿ ಈ ಕೇಬಲ್ ಸ್ಟೇಡ್ ರೈಲ್ವೆ ಬ್ರಿಡ್ಜ್ ಅಂತ ನಾವೇನ್ ಕರಿತೇವೆ, ಇದನ್ನ ಎಲ್ಲಿ ಡೆವಲಪ್ ಮಾಡಲಾಗಿದೆ ಅಂದ್ರೆ, ಸೊ ಇದನ್ನ ನಾವು ಅಂಜಿ ಕಾರ್ಡ್ ಬ್ರಿಡ್ಜ್ ಅಂತ ಕರಿತೇವೆ. ಸೊ ಇದನ್ನ ಕತ್ರಾದಲ್ಲಿ ಡೆವಲಪ್ ಮಾಡಿರ್ತಾರೆ, ಮತ್ತೆ ಕತ್ರಾ ಮತ್ತೆ ರಿಯಾಸಿಯಲ್ಲಿ ಡೆವಲಪ್ ಮಾಡಿರ್ತಾರೆ. ಸೊ ಕತ್ರಾ ಮತ್ತೆ ರಿಯಾಸಿ ಜಮ್ಮು ಕಾಶ್ಮೀರದಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಮುಂದಿನ ಅಪ್ಡೇಟ್, ಫಸ್ಟ್ ಇಂಡಿಯನ್ ಟು ಕಂಪ್ಲೀಟ್ ದ ಗೋಲ್ಡನ್ ಗ್ಲೋಬ್ ರೇಸ್. ಗೋಲ್ಡನ್ ಗ್ಲೋಬ್ ರೇಸ್ ಅನ್ನ ಪೂರ್ಣಗೊಳಿಸಿರ್ತಕ್ಕಂಥ ಭಾರತ ದೇಶದ ಮೊದಲ ವ್ಯಕ್ತಿ. ಗೋಲ್ಡನ್ ಗ್ಲೋಬ್ ಅಂದ್ರೆ ಸೊ ಈ ಜಲಮಾರ್ಗಗಳ ಮುಖಾಂತರ ಪ್ರಪಂಚವನ್ನ ಸುತ್ತತಕ್ಕಂತ ಮೊದಲ ವ್ಯಕ್ತಿ ಅಂದ್ರೆ ಅವರು ಸಿಂಗಲ್ ಆಗಿ ಈ ಒಂದು ಸಾಧನೆಯನ್ನ ಮಾಡ್ಬೇಕಾಗಿರುತ್ತೆ. ಸೊ ಆ ರೀತಿಯ ಸಾಧನೆಯನ್ನ ನಾವು ಗೋಲ್ಡನ್ ಗ್ಲೋಬ್ ಅಂತ ಕರಿತೇವೆ. ಸೊ ಗೋಲ್ಡನ್ ಗ್ಲೋಬ್ ಅನ್ನ ಅಚೀವ್ ಮಾಡಿರ್ತಕ್ಕಂಥ ಭಾರತ ದೇಶದ ಮೊದಲ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಕಮಾಂಡರ್ ಅಭಿಲಾಷ್ ಟೋಮಿ ಅಂತ ಗೊತ್ತಿರ್ಬೇಕಾಗಿರುತ್ತೆ. ಸೊ ಇವರು ನಿವೃತ್ತ ಅಧಿಕಾರಿ ಆಗಿರ್ತಾರೆ. ಇವರು ಈ ಒಂದು ಸಾಧನೆಯನ್ನ ಈಗ ಮಾಡಿರ್ತಾರೆ. ಸೊ ಮುಂದಿನ ಅಪ್ಡೇಟ್, ಭಾರತದ ಮೊದಲ ಇಂಟರ್ನ್ಯಾಷನಲ್ ಮಲ್ಟಿ ಮೋಡಲ್ ಲಾಜಿಸ್ಟಿಕ್ ಪಾರ್ಕ್ ಅಂದ್ರೆ ಈ ಮಲ್ಟಿ ಮೋಡಲ್ ಲಾಜಿಸ್ಟಿಕ್ ಪಾರ್ಕ್ ಅಂತ ಕರಿತೇವೆ. ಇದು ಇಂಟರ್ನ್ಯಾಷನಲ್ ಮಲ್ಟಿ ಮೋಡಲ್ ಲಾಜಿಸ್ಟಿಕ್ ಪಾರ್ಕ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಲಾಜಿಸ್ಟಿಕ್ ಪಾರ್ಕ್ ಅಂದ್ರೆ ಸೊ ನಮ್ಮ ಒಂದು ವಸ್ತುಗಳನ್ನ ನಾವು ಇಂಪೋರ್ಟ್ ಎಕ್ಸ್ಪೋರ್ಟ್ ಏನೇನ್ ಮಾಡ್ತೇವೆ ಅಥವಾ ಕೃಷಿ ವಸ್ತುಗಳಾಗಿರ್ಬೋದು, ಅದಕ್ಕೆ ಒಂದೇ ಜಾಗದಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನ ಒಂದೇ ಪ್ಲೇಸ್ ಅಲ್ಲಿ ಕ್ರಿಯೇಟ್ ಮಾಡಿರ್ತಾರೆ. ಸೊ ಅದರ್ಥ ಏನು ಅಂದ್ರೆ, ಇಮ್ಯಾಜಿನ್ ಇವಾಗ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಅದಕ್ಕೆ ಸ್ಟೋರೇಜ್ ಬೇಕಾಗಿರುತ್ತೆ, ಪ್ಯಾಕಿಂಗ್ ಸಿಸ್ಟಮ್ ಬೇಕಾಗಿರುತ್ತೆ, ಈ ರೀತಿಯ ಅನೇಕ ರೀತಿಯ ವ್ಯವಸ್ಥೆಗಳು, ಟ್ರಾನ್ಸ್ಪೋರ್ಟೇಶನ್ ಬೇಕಾಗಿರುತ್ತೆ. ಸೊ ಇದನ್ನೆಲ್ಲ ಒಂದೇ ಕಡೆ ಕ್ರಿಯೇಟ್ ಮಾಡಿರ್ತಕ್ಕಂಥ ಜಾಗಗಳನ್ನ ನಾವು ಮಲ್ಟಿ ಮೋಡಲ್ ಲಾಜಿಸ್ಟಿಕ್ಸ್ ಅಂತ ಕರಿತೇವೆ. ಈ ರೀತಿಯ ಅಂತಾರಾಷ್ಟ್ರೀಯ ಮಲ್ಟಿ ಮೋಡಲ್ ಲಾಜಿಸ್ಟಿಕ್ಸ್ ಅನ್ನ ನಮ್ಮ ಭಾರತ ದೇಶದಲ್ಲಿ ಎಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂದ್ರೆ
ಅಸ್ಸಾಂನಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದನ್ನ ನಾವು ಜೋಗಿ ಗೋಪಾ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಇಂಟರ್ನ್ಯಾಷನಲ್, ನೆನಪಿರ್ಲಿ ಇದು ಅಂತಾರಾಷ್ಟ್ರೀಯ ಮಲ್ಟಿ ಮೋಡಲ್ ಲಾಜಿಸ್ಟಿಕ್ ಪಾರ್ಕ್ ಆಗಿರುತ್ತೆ. ಇದು ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಲಾಜಿಸ್ಟಿಕ್ ಅಂದ್ರೆ ಇಂಟರ್ನ್ಯಾಷನಲ್ ಮಲ್ಟಿ ಮೋಡಲ್ ಲಾಜಿಸ್ಟಿಕ್ ಪಾರ್ಕ್ ಆಗಿರುತ್ತೆ. ಸೊ ನೆಕ್ಸ್ಟ್ ಅಪ್ಡೇಟ್, ಫಸ್ಟ್ ಆಫ್ ಇಟ್ಸ್ ಕೈಂಡ್ ರಾಬೋಟಿಕ್ ಫ್ರೇಮ್ವರ್ಕ್ ಪಾಲಿಸಿ ಇನ್ ದ ಕಂಟ್ರಿ, ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ರಾಬೋಟಿಕ್ಸ್ ಗೆ ಸಂಬಂಧಪಟ್ಟಂತೆ ಪಾಲಿಸಿ ಅಥವಾ ನೀತಿಯನ್ನ ಮಾಡಿರ್ತಕ್ಕಂಥ ರಾಜ್ಯ ಯಾವುದು ಅಂದ್ರೆ ತೆಲಂಗಾಣ ಸರ್ಕಾರದಲ್ಲಿ ರಾಬೋಟಿಕ್ಸ್ ಗೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲ ನೀತಿಯನ್ನ ಕ್ರಿಯೇಟ್ ಮಾಡಿರ್ತಾರೆ. ಸೊ ಮುಂದಿನ ಅಪ್ಡೇಟ್, ಇಂಡಿಯಾ ಟು ಗೆಟ್ ಇಟ್ಸ್ ಫಸ್ಟ್ ಇಂಡಿಜಿನಸ್ ವ್ಯಾಕ್ಸಿನ್ ಅಗೇನ್ಸ್ಟ್ ಡೆಂಗ್ಯೂ, ಅಂದ್ರೆ ಡೆಂಗ್ಯೂ ಕಾಯಿಲೆಗಾಗಿ ನಮ್ಮ ಭಾರತ ದೇಶದಲ್ಲಿ ಸ್ಥಳೀಯವಾಗಿ ಲಸಿಕೆಯನ್ನ ಯಾರು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ? ಸೊ ಇದಕ್ಕೆ ಸರಿಯಾದ ಉತ್ತರ ಪೆನೇಶಿಯಾ ಬಯೋಟೆಕ್ ಮತ್ತೆ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಂತ ನಾವೇನ್ ಕರಿತೇವೆ. ಸೊ ಇವರು ಪ್ರಸ್ತುತವಾಗಿ ಡೆಂಗ್ಯೂನ ವಿರುದ್ಧವಾಗಿ ಬಳಕೆ ಮಾಡ್ತಕ್ಕಂಥ ಒಂದು ವ್ಯಾಕ್ಸಿನ್ ನ ಫೇಸ್ 3 ಟ್ರಯಲ್ಸ್ ಅಂದ್ರೆ 4 ಹಂತಗಳಲ್ಲಿ ಟ್ರಯಲ್ಸ್ ಮಾಡ್ಬೇಕಾಗಿರುತ್ತೆ. ಸೊ ಈಗ ಅವರು 3ನೇ ಹಂತಕ್ಕೆ ರೀಚ್ ಆಗಿರ್ತಾರೆ. ಸೊ ಪ್ರಾಬಬಲಿ ಈ ಟ್ರಯಲ್ ಸಕ್ಸಸ್ಫುಲ್ ಆದರೆ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಡೆಂಗ್ಯೂ ಅನ್ನ ತಡೆಗಟ್ಟಬಲ್ಲ ಒಂದು ಲಸಿಕೆಯನ್ನ ಡೆವಲಪ್ ಮಾಡ್ತಾರೆ. ಸೊ ಡೆಂಗ್ಯೂ ಅಂತಕ್ಕಂಥದ್ದು ಇಡೀಸ್ ಈಜಿಪ್ಟ್ ಇಂದ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ನೆಕ್ಸ್ಟ್ ಅಪ್ಡೇಟ್, ಫಸ್ಟ್ ಇಂಡಿಯನ್ ಸಿಟಿ ಟು ಟ್ರ್ಯಾಕ್ ಪ್ರೋಗ್ರೆಸ್ ಟುವರ್ಡ್ಸ್ ಮೀಟಿಂಗ್ SDGs ಅಂದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಥವಾ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ಪೂರೈಸುವ ಪ್ರಗತಿಯನ್ನ ಟ್ರ್ಯಾಕ್ ಮಾಡಿದ ಭಾರತ ದೇಶದ ಮೊಟ್ಟ ಮೊದಲ ನಗರ. ಸೊ ಈ ನಗರ ಯಾವುದು ಅಂದ್ರೆ ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಭೋಪಾಲ್ ನಗರ ಏನಿರುತ್ತೆ. ಸೊ ಈ 17 ಗೋಲ್ಸ್ ಏನಿರುತ್ತೆ ಅಂದ್ರೆ 2030 ವೇಳೆಗೆ ನಾವು ರೀಚ್ ಮಾಡ್ಬೇಕಾಗಿರ್ತಕ್ಕಂಥ ಈ 17 ಗೋಲ್ಸ್ ಏನಿರ್ತವೆ ಅದನ್ನ ಟ್ರ್ಯಾಕ್ ಮಾಡಿರ್ತಕ್ಕಂಥ ಭಾರತ ದೇಶದ ಮೊಟ್ಟ ಮೊದಲ ನಗರ ಯಾವುದು ಅಂತ ಕೇಳಿದ್ರೆ ಭೋಪಾಲ್ ಮಧ್ಯಪ್ರದೇಶ ಅಂತ ನಿಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ನೆಕ್ಸ್ಟ್ ಅಪ್ಡೇಟ್, ಭಾರತ ನಿರ್ಮಿತ ಸುಸ್ಥಿರ ಇಂಧನದಲ್ಲಿ ದೇಶದ ಮೊದಲ ವಾಣಿಜ್ಯ ವಿಮಾನ ಯಾವುದು? ಅಂದ್ರೆ ವಿಮಾನಗಳಲ್ಲಿ ನಾವು ಬಳಕೆ ಮಾಡ್ತಕ್ಕಂಥ ಫ್ಯೂಯಲ್ ಅಥವಾ ಇಂಧನ, ಈ ಒಂದು ಇಂಧನವನ್ನ ಮೊಟ್ಟ ಮೊದಲ ಬಾರಿಗೆ ಭಾರತ ದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ರನ್ ಮಾಡಿರ್ತಕ್ಕಂಥ ವಿಮಾನಯಾನ ಯಾವುದು ಅಂತಕ್ಕಂಥದ್ದು ನಮ್ಮ ಅಪ್ಡೇಟ್ ಆಗಿರುತ್ತೆ. ಸೊ ಈ ಒಂದು ಅಪ್ಡೇಟ್ಗೆ ಸರಿಯಾದ ಉತ್ತರ ಟಾಟಾದವರ ಏರ್ ಏಷಿಯಾ ಇಂಡಿಯಾ ಅಂತ ನಾವೇನ್ ಕರಿತೇವೆ. ಸೊ ಇವರು ಮೊಟ್ಟ ಮೊದಲ ಬಾರಿಗೆ ಭಾರತ ದೇಶದಲ್ಲಿ ಡೆವಲಪ್ ಆಗಿರ್ತಕ್ಕಂಥ ಇಂಧನ, ಆ ಒಂದು ಇಂಧನವನ್ನ ನಾವು ಸಸ್ಟೈನಬಲ್ ಏವಿಯೇಷನ್ ಫ್ಯೂಯಲ್ ಅಂತ ಕರಿತೇವೆ. ಆ ರೀತಿಯ ಸಸ್ಟೈನಬಲ್ ಫ್ಯೂಯಲ್ ಅನ್ನ ಬಳಕೆ ಮಾಡಿಕೊಂಡು ರನ್ ಆಗಿರ್ತಕ್ಕಂಥ ಮೊಟ್ಟ ಮೊದಲ ಏರೋಪ್ಲೇನ್ ಯಾವ ಇದಕ್ಕೆ ಸೇರಿರುತ್ತೆ ಅಂದ್ರೆ ಏರ್ ಏಷಿಯಾಗೆ ಸೇರಿರುತ್ತೆ. ಇದು ಮೊಟ್ಟ ಮೊದಲ ಬಾರಿಗೆ ಪುಣೆಯಿಂದ ಡೆಲ್ಲಿವರೆಗೂ ಟ್ರಾವೆಲ್ ಮಾಡಿರ್ತಕ್ಕಂಥ ಒಂದು ಏರೋಪ್ಲೇನ್ ಆಗಿರುತ್ತೆ. ಮುಂದಿನ ಅಪ್ಡೇಟ್, ಇಂಡಿಯಾಸ್ ಫಸ್ಟ್ ಫೆಸಿಲಿಟಿ ಟು ಪ್ರೊಡ್ಯೂಸ್ ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಅಂದ್ರೆ ಈ ಒಂದು ಅಪರೂಪದ ಭೂಮಿಯ ಶಾಶ್ವತ ಅಯಸ್ಕಾಂತಗಳನ್ನ ಉತ್ಪಾದನೆ ಮಾಡ್ತಕ್ಕಂಥ ಭಾರತ ದೇಶದ ಮೊದಲ ಸೌಲಭ್ಯವನ್ನ ಎಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ ಅಂದ್ರೆ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂಗಳಲ್ಲಿ ಈ ಪರ್ಮನೆಂಟ್ ಮ್ಯಾಗ್ನೆಟ್ ಗಳನ್ನ ಉತ್ಪಾದನೆ ಮಾಡ್ತಕ್ಕಂಥ ಭಾರತ ದೇಶದ ಮೊದಲ ಸೌಲಭ್ಯವನ್ನ ಡೆವಲಪ್ ಮಾಡಿರ್ತಾರೆ. ಮುಂದಿನ ಅಪ್ಡೇಟ್, ಇಂಡಿಯಾಸ್ ಫಸ್ಟ್ ಏಮ್ಸ್ ಅಂದ್ರೆ ಆಲ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂತ ನಾವೇನ್ ಕರಿತೇವೆ. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಾಸ್ಪಿಟಲ್, ಆ ಒಂದು ಹಾಸ್ಪಿಟಲ್ಗೆ NABH ಅಕ್ರಿಡಿಟೇಷನ್ ಅಥವಾ ಮಾನ್ಯತೆಯನ್ನ ಪಡೆದುಕೊಂಡಿರ್ತಕ್ಕಂಥ ಭಾರತ ದೇಶದ ಮೊಟ್ಟ ಮೊದಲ ಏಮ್ಸ್ ಯಾವುದು ಅನ್ನೋದು ನಮ್ಮ ಮುಂದಿನ ಅಪ್ಡೇಟ್ ಆಗಿರುತ್ತೆ. NABH ಅಂದ್ರೆ ನ್ಯಾಷನಲ್ ಅಕ್ರಿಡಿಟೇಷನ್ ಬೋರ್ಡ್ ಫಾರ್ ಹಾಸ್ಪಿಟಲ್ಸ್ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಅಂತ ಕರಿತೇವೆ. ಅಂದ್ರೆ ಈ ರೋಗಿಗಳ ಸೇಫ್ಟಿಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಕ್ರಿಯೇಟ್ ಮಾಡಿರ್ತಕ್ಕಂಥ ಆಸ್ಪತ್ರೆಗಳಿಗೆ ಕೊಡ್ತಕ್ಕಂಥ ಒಂದು ಮಾನ್ಯತೆ ಆಗಿರುತ್ತೆ. ಸೊ ಈ ಒಂದು ಮಾನ್ಯತೆನ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಟೈಮ್ ನೀವು ಯಾವ್ದಾದ್ರು ಕಾರ್ಪೊರೇಟ್ ಅಥವಾ ಒಂದು ದೊಡ್ಡ ಆಸ್ಪತ್ರೆಗಳಿಗೆ ಹೋದಾಗ NABH ಅಕ್ರಿಡಿಟೇಟೆಡ್ ಅಂತ ಹಾಕಿರ್ತಾರೆ. ಈ ರೀತಿಯ ಮಾನ್ಯತೆಯನ್ನ ಪಡೆದಿರ್ತಕ್ಕಂಥ ಏಮ್ಸ್ ಯಾವುದು ಅಂತಕ್ಕಂಥದ್ದು ನಮ್ಮ ಅಪ್ಡೇಟ್ ಆಗಿರುತ್ತೆ. ಸೊ ನಾಗ್ಪುರಲ್ಲಿರ್ತಕ್ಕಂಥ ಆಲ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂತ ನಾವೇನ್ ಕರಿತೇವೆ. ಸೊ ಇದಕ್ಕೆ ಮೊಟ್ಟ ಮೊದಲ ಬಾರಿಗೆ NABH ಅಕ್ರಿಡಿಟೇಷನ್ ಬಂದಿರುತ್ತೆ. ಫಾರ್ ಎಕ್ಸಾಂಪಲ್ ಏಮ್ಸ್ ಅಂತಕ್ಕಂಥದ್ದು ಬೇರೆ ಬೇರೆ ಪ್ರದೇಶಗಳಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಬಟ್ ಮೊಟ್ಟ ಮೊದಲ ಬಾರಿಗೆ ನಾಗ್ಪುರದಲ್ಲಿರ್ತಕ್ಕಂಥ ಏಮ್ಸ್ಗೆ ಈ ರೀತಿಯ ಒಂದು ಮಾನ್ಯತೆಯನ್ನ ಕೊಟ್ಟಿರ್ತಾರೆ. ಸೊ ಮುಂದಿನ ಅಪ್ಡೇಟ್, ಇಂಡಿಯಾಸ್ ಫಸ್ಟ್ ಕಾರ್ಬನ್ ನ್ಯೂಟ್ರಲ್ ವಿಲೇಜ್, ಭಾರತ ದೇಶದ ಮೊಟ್ಟ ಮೊದಲ ಇಂಗಾಲ ತಟಸ್ಥ ಗ್ರಾಮವನ್ನ ಎಲ್ಲಿ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ? ಇಂಗಾಲ ತಟಸ್ಥ ಅಂದ್ರೆ ನಾನು ಆಲ್ರೆಡಿ ಹೇಳಿದ್ದೇನೆ, ಆ ಒಂದು ಗ್ರಾಮದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಅನ್ನ ಸಂಪೂರ್ಣವಾಗಿ ನ್ಯೂಟ್ರಲೈಸ್ ಮಾಡ್ತಕ್ಕಂಥ ಒಂದು ಫೆಸಿಲಿಟಿಯನ್ನ ನಮ್ಮ ಭಾರತ ದೇಶದಲ್ಲಿ ಮಹಾರಾಷ್ಟ್ರದಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ. ಆ ವಿಲೇಜ್ ಯಾವುದು ಅಂತ ಯಾವ ಪೇಪರ್ ಅಲ್ಲೂ ನನಗೆ ಸಿಗ್ಲಿಲ್ಲ. ಮಹಾರಾಷ್ಟ್ರ ಅಂತ ಗೊತ್ತಾಯ್ತು, ಅದಾದ್ಮೇಲೆ ಥಾಣೆ ಜಿಲ್ಲೆ ಅಂತ ಗೊತ್ತಾಯ್ತು, ಅದಾದ್ಮೇಲೆ ಭೀವಂಡಿ ತಾಲೂಕು ಅಂತ ಗೊತ್ತಾಯ್ತು. ಸೊ ಯಾವ ಗ್ರಾಮ ಅಂತ ಇನ್ನೂ ಅಪ್ಡೇಟ್ ಬಂದಿಲ್ಲ. ಸೊ ಅಪ್ಡೇಟ್ ಬಂದ ನಂತರ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗಿದ್ರೆ ಈ ಆರ್ಟಿಕಲ್ ಗೆ ಸಂಬಂಧಪಟ್ಟಂತೆ ನಾವು ಇನ್ನೊಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೇವೆ, ವಿಚ್ ಈಸ್ ಇಂಡಿಯಾಸ್ ಫಸ್ಟ್ ಕಾರ್ಬನ್ ನ್ಯೂಟ್ರಲ್ ಪಂಚಾಯತ್. ನಾನು ವಿಲೇಜ್ ಬಗ್ಗೆ ಹೇಳಿದ್ದೇನೆ,
ಈ ರೀತಿಯ ಇಂಗಾಲ ತಟಸ್ಥವನ್ನ ಅಚೀವ್ ಮಾಡಿರ್ತಕ್ಕಂಥ ಪಂಚಾಯಿತಿ ಯಾವ್ದು ಅನ್ನೋದನ್ನ ನೀವು ನಮ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಮುಂದಿನ ಅಪ್ಡೇಟ್, ಇಂಡಿಯಾಸ್ ಫಸ್ಟ್ ಇಂಟರ್ನ್ಯಾಷನಲ್ ಕ್ರೂಸ್ ವೆಸಲ್, ಭಾರತ ದೇಶದ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ವಿಹಾರ ನೌಕೆ ಯಾವುದು? ಈ ಒಂದು ವಿಹಾರ ನೌಕೆಯನ್ನ ನಾವು MV ಎಂಪ್ರೆಸ್ ಅಂತ ಕರಿತೇವೆ. ಇದು ಅಂತಾರಾಷ್ಟ್ರೀಯ ವಿಹಾರ ನೌಕೆ ಆಗಿರುತ್ತೆ, ಮೊಟ್ಟ ಮೊದಲನೇದಾಗಿರುತ್ತೆ. ಸೊ ಇದನ್ನ ಮೊಟ್ಟ ಮೊದಲ ಬಾರಿಗೆ ಚೆನ್ನೈನಿಂದ ಶ್ರೀಲಂಕಾಗೆ ಟ್ರಾವೆಲ್ ಮಾಡ್ಲಿಕ್ಕೆ ಲಾಂಚ್ ಮಾಡಲಾಗಿರುತ್ತೆ. ಮುಂದಿನ ಅಪ್ಡೇಟ್, ಮೌಂಟ್ ಎವರೆಸ್ಟ್ ಅನ್ನು ಏರಿದ ತಮಿಳುನಾಡಿನ ಮೊದಲ ಮಹಿಳೆ, ಫಸ್ಟ್ ವಿಮೆನ್ ಆಫ್ ತಮಿಳುನಾಡು ಟು ಕ್ಲೈಮ್ ಮೌಂಟ್ ಎವರೆಸ್ಟ್. ಅವರ ಹೆಸರು ಸೊ ಮುತ್ತುಮಿಸ್ ಸೆಲ್ವಿ ಅಂತಕ್ಕಂಥದ್ದು ಅವರ ಹೆಸರಾಗಿರುತ್ತೆ. ಇವರು ಮೌಂಟ್ ಎವರೆಸ್ಟ್ ಶಿಖರವನ್ನ ಏರಿದ ತಮಿಳುನಾಡಿನ ಮೊತ್ತ ಮೊದಲ ಮಹಿಳೆ ಆಗಿರ್ತಾರೆ. ಮುಂದಿನ ಅಪ್ಡೇಟ್, ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಒಂದೇ ಒಂದು ಪ್ರಥಮ ಸಿಕ್ಕಿರುತ್ತೆ ಕಳೆದ 6 ತಿಂಗಳುಗಳಲ್ಲಿ. ಅದ್ಯಾವುದು ಅಂದ್ರೆ ಇದು ಕೂಡ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದಲ್ಲ, ಇದು ಖಾಸಗಿ ವ್ಯಕ್ತಿಗೆ ಸಂಬಂಧಪಟ್ಟಿದ್ದು. ಕರ್ನಾಟಕಸ್ ಫಸ್ಟ್ ವುಮೆನ್ ಡ್ರೋನ್ ಪೈಲಟ್. ಸೊ ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಡ್ರೋನ್ ಪೈಲಟ್ ಯಾರು? ಸೊ ಇದಕ್ಕೆ ಸರಿಯಾದ ಉತ್ತರ ಅರ್ಚನಾ ಮುತ್ತಪ್ಪ ಅಂತಕ್ಕಂಥದ್ದು ಅವರ ಹೆಸರಾಗಿರುತ್ತೆ. ಇವ್ರನ್ನ ಯಾಕೆ ನಾವು ಫಸ್ಟ್ ವುಮೆನ್ ಡ್ರೋನ್ ಪೈಲಟ್ ಅಂತ ಕರಿತೀವಿ ಅಂದ್ರೆ, ಸೊ ಇವ್ರಿಗೆ DGCA ವತಿಯಿಂದ ಒಂದು ಸರ್ಟಿಫಿಕೇಟ್ ಸಿಕ್ಕಿರುತ್ತೆ. ಸಾಕಷ್ಟು ಡ್ರೋನ್ ಗಳನ್ನ ಆಪರೇಟ್ ಮಾಡ್ತಕ್ಕಂಥ ವ್ಯಕ್ತಿಗಳನ್ನ ನಾವು ನೋಡಿರ್ಬೋದು, ಬಟ್ DGCA ಇಂದ ಅಪ್ರೂವ್ ಆಗಿರ್ತಕ್ಕಂಥ ಪ್ರಪ್ರಥಮ ಮಹಿಳೆ ಯಾರು ಅಂದ್ರೆ ಅರ್ಚನಾ ಮುತ್ತಪ್ಪ ಅಂತ ನಿಮ್ಗೆ ಗೊತ್ತಿರ್ಬೇಕು. DGCA ಅಂದ್ರೆ ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅಂತ ನಾವೇನ್ ಕರಿತೇವೆ, ಅಂದ್ರೆ ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಅಂತ ನಾವೇನ್ ಕರಿತೇವೆ. ಸೊ ಇದರಿಂದ ಪ್ರಮಾಣೀಕರಣವನ್ನ ಹೊಂದಿರತಕ್ಕಂಥ ಕರ್ನಾಟಕದ ಮೊಟ್ಟ ಮೊದಲ ಮಹಿಳೆ ಅರ್ಚನಾ ಮುತ್ತಪ್ಪರಾಗಿರ್ತಾರೆ. ಸೊ ಇವರು ಯಾವ ರೀತಿಯ ಡ್ರೋನ್ ಗಳನ್ನ ಆಪರೇಟ್ ಮಾಡ್ಲಿಕ್ಕೆ ಈ ಒಂದು ಸರ್ಟಿಫಿಕೇಟ್ ಅನ್ನ ಕೊಟ್ಟಿರ್ತಾರೆ ಅಂದ್ರೆ, ಡ್ರೋನ್ ಗಳಲ್ಲಿ ಬರ್ತಕ್ಕಂಥ ಸ್ಮಾಲ್ ಕ್ಯಾಟಗರಿ ಅಂದ್ರೆ ಸಣ್ಣ ವಿಭಾಗದ ಒಂದು ಡ್ರೋನ್ ಗಳನ್ನ ಆಪರೇಟ್ ಮಾಡ್ಲಿಕ್ಕೆ ಅವರಿಗೆ ಒಂದು ಸರ್ಟಿಫಿಕೇಟ್ ಅನ್ನ ಕೊಟ್ಟಿರ್ತಾರೆ. ಸೊ ಡ್ರೋನ್ ಗಳನ್ನ ನಾವು 5 ಕ್ಯಾಟಗರೀಸ್ ಆಗಿ DGCA ಪ್ರಕಾರ ಡಿವೈಡ್ ಮಾಡ್ತಾರೆ. ಒಂದನ್ನ ನ್ಯಾನೋ ಅಂತಾರೆ. ನ್ಯಾನೋ ಅಂದ್ರೆ 250 ಗ್ರಾಮ್ಸ್ ಗಿಂತ ಚಿಕ್ಕದಾಗಿರುತ್ತೆ ಅಥವಾ 250 ಗ್ರಾಮ್ಸ್ ವರೆಗೂ ಇರುತ್ತೆ. ಮೈಕ್ರೋ 250 ಇಂದ 2 kg ಇರುತ್ತೆ. ಸ್ಮಾಲ್ ಚಿಕ್ಕದು, ಇದು 2 kg ಇಂದ 25 kg. ಸೊ ಇದೇ ವರ್ಗದಲ್ಲಿ ಇವರಿಗೆ ಸರ್ಟಿಫಿಕೇಟ್ ಸಿಕ್ಕಿರುತ್ತೆ. ಮೀಡಿಯಂ ಅಥವಾ ಮಧ್ಯಮ ಅಂದ್ರೆ 25 kg ಇಂದ 150 kg ಇರುತ್ತೆ. ಲಾರ್ಜ್ ಅಂದ್ರೆ ಮೋರ್ ದನ್ 150 kg ಇರುತ್ತೆ. ಸೊ ಈ ರೀತಿಯಾಗಿ 5 ಕ್ಯಾಟಗರೀಸ್ ಗಳಲ್ಲಿ ಡ್ರೋನ್ ಗಳನ್ನ ವಿಭಾಗ ಮಾಡಿರ್ತಾರೆ. ಸೊ ಇಲ್ಲಿಗೆ ಎಲ್ಲ ಅಪ್ಡೇಟ್ಸ್ ಅನ್ನ 66 ಅಪ್ಡೇಟ್ಸ್ ಅನ್ನ ಒನ್ ಶಾಟ್ ಅಲ್ಲಿ ನಾನು ಕಂಪ್ಲೀಟ್ ಮಾಡಿರ್ತೇನೆ. ಸೊ ಜ್ಞಾನ ಗಂಗೋತ್ರಿ ಸಂಸ್ಥೆ KS, KPSC, ಪೊಲೀಸ್ ಮತ್ತೆ ನೀಟ್ UG ಇದಕ್ಕೆ ಸಂಬಂಧಪಟ್ಟಂತೆ ತರಬೇತಿಯನ್ನ ನೀಡ್ತಕ್ಕಂಥ ಕರ್ನಾಟಕದ ಒಂದು ಸಂಸ್ಥೆ ಆಗಿರುತ್ತೆ. ಸೊ ನಿಮ್ಮ ಪರೀಕ್ಷೆಗಳಿಗೆ ಬೇಕಾಗಿರ್ತಕ್ಕಂಥ ಜನರಲ್ ಸ್ಟಡೀಸ್, ಸಾಮಾನ್ಯ ಜ್ಞಾನ, ಕಮ್ಯುನಿಕೇಶನ್ ಪೇಪರ್, ಜನರಲ್ ಕನ್ನಡ, ಜನರಲ್ ಇಂಗ್ಲಿಷ್, ಕಂಪ್ಯೂಟರ್ ನಾಲೆಜ್, PSI ಪೇಪರ್ 1 ಈ ಎಲ್ಲ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಅಣುಕು ಪರೀಕ್ಷೆಗಳು ಎಲ್ಲವನ್ನು ಕಂಡಕ್ಟ್ ಮಾಡ್ತಕ್ಕಂಥ ಸಂಸ್ಥೆ ಆಗಿರುತ್ತೆ. ಈ ಎಲ್ಲ ಕೋರ್ಸ್ ಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿ ನಿಮ್ಗೆ ಅವಶ್ಯಕತೆ ಇದ್ದಲ್ಲಿ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಸಂಖ್ಯೆಗಳಿಗೆ ನೀವು ಕಾಲ್ ಮಾಡಬಹುದಾಗಿರುತ್ತೆ. ಸೊ ಇಷ್ಟು ವಿಷಯವನ್ನ ನಾನು ಇಷ್ಟೊತ್ತು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ಸೊ ಮತ್ತೊಮ್ಮೆ ಮುಂದಿನ ಸಂಚಿಕೆಯೊಂದಿಗೆ ನಾನು ಮತ್ತೆ ಭೇಟಿ ಮಾಡ್ತೇನೆ. ಸೊ ಇನ್ನೊಂದು ಸೆಗ್ಮೆಂಟ್ ಅನ್ನ ತಗೊಂಡು ಸಂಪೂರ್ಣವಾಗಿ ಅದನ್ನ ಸೆಗ್ರಿಗೇಟ್ ಮಾಡಿ ಮತ್ತೊಮ್ಮೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೇನೆ. ಸೊ ಈ ಒಂದು ಪ್ರೆಸೆಂಟೇಶನ್ ಗೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆಗಳೇನಿದ್ದರೂ ಕೂಡ ನಮ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಇಷ್ಟೊತ್ತು ವಾಚ್ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.